21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ನಮ್ಮೆಲ್ಲರ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಅವರಿಗೆ ಅನಂತ ಕೋಟಿ ವಂದನೆಗಳನ್ನು ಅರ್ಪಿಸುತ್ತಾ, ಗುರುಮಾತೆ ಸ್ವರ್ಣಮಾಲಾ ಅಮ್ಮನವರಿಗೂ ವಂದನೆಗಳನ್ನು ಅರ್ಪಿಸುತ್ತಾ, ಮಹಾವತಾರ ಬಾಬಾಜಿ ಪ್ರಕೃತಿ ಮಾತೆಗೆ ವಂದನೆಗಳನ್ನು ನೀಡುತ್ತಾ, ನಮ್ಮೆಲ್ಲರ ಗುರುಗಳಾದ ಹಾಗೂ ಮಹಾವತಾರ ಫೌಂಡೇಶನ್ ಸಂಸ್ಥಾಪಕರಾದ ರಂಗನಾಥ್ ಗುರೂಜಿಯವರಿಗೆ ಅನಂತ ಪ್ರಣಾಮಗಳು. ನಮ್ಮ ಹೆತ್ತ ತಂದೆ ತಾಯಿಯರಿಗೆ ವಂದನೆಗಳು ಹಾಗೂ ಈ ಜೂಮ್ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲರಿಗೂ ನಮಸ್ಕಾರಗಳು. ಸರ್, ಇವಾಗ ಮೊದಲಿಗೆ ಧ್ಯಾನ 20 ನಿಮಿಷ ಸಂಗೀತ ಧ್ಯಾನ, 10 ನಿಮಿಷ ಮೌನ ಧ್ಯಾನ, ನಂತರ ಗಿರಿಜಾ ಮೇಡಮ್ ಅವರಿಂದ ವಿಶೇಷ ಸಂಚಿಕೆ ಅಂದ್ರೆ ದಿನ ವಿಶೇಷ ಸಂಚಿಕೆ ಇದೆ. ರಕ್ಷಾ ಬಂಧನದ ಪರವಾಗಿ ಎಲ್ಲರೂ ಈಗ ಧ್ಯಾನಕ್ಕೆ ಸರ್. ಒಂದು ಗ್ಲಾಸ್ ಸ್ವಲ್ಪ ನೀರು ಇಟ್ಕೊಂಡು ಆಮೇಲೆ ಒಂದ್ ಸ್ವಲ್ಪ ನೀರು ಕುಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಳೋಣ. ನೆಲದ ಮೇಲೆ ಆದ್ರೆ ಚಾಪೆ ಮೇಲೆ ಕುಳಿತುಕೊಳ್ಳಿ, ಮುಖ ಹಾಕೊಳ್ಳಿ. ಇಲ್ಲಾಂದ್ರೆ ಕುರ್ಚಿ ಅಥವಾ ಸೋಫಾ ಮೇಲೆ ಕುತ್ಕೊಂಡ್ರೆ ಕಾಲುಗಳನ್ನ ಕ್ರಾಸ್ ಮಾಡಿ, ಕೈಗಳನ್ನ ಹೀಗೆ ಬೆರಳುಗಳಿಂದ ಬೆರಳುಗಳೆಲ್ಲ ಲಾಕ್ ಮಾಡ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಬೆನ್ನು ನೇರವಾಗಿರ್ಲಿ. 3 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡೋಣ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಎಲ್ಲ ವಿಶ್ವ ಚೈತನ್ಯ ನಮಗೆ ಶಕ್ತಿ ಒಳಗಡೆ ಹೋಗ್ತಾ ಇದೆ ಅಂತ ಭಾವಿಸೋಣ. ಉಸಿರನ್ನು ಹೊರಗೆ ಬಿಡುವಾಗ ನಮ್ಮಲ್ಲಿರುವಂತ ಎಲ್ಲ ನಕಾರಾತ್ಮಕ ಚಿಂತನೆಗಳು ಹೊರಗಡೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ತಾ 3 ಬಾರಿ ದೀರ್ಘವಾದ ಉಸಿರಾಟ ಮಾಡೋಣ. ಸರ್, ನಾವು ಮಾಡ್ತಾ ಇರುವಂತಹದ್ದು ಆನಾಪಾನಸತಿ ಧ್ಯಾನ. ಜಗತ್ತಿಗೆ ತೋರಿಸಿಕೊಟ್ಟಂತ ಪತ್ರಿಜಿ ಗುರುಗಳಿಗೆ ಮತ್ತೊಮ್ಮೆ ಸ್ಮರಿಸುತ್ತಾ, ಆನ ಅಂದ್ರೆ ಒಳಗೆ ಹೋಗುವ ಉಸಿರು, ಅಪಾನ ಅಂದರೆ ಹೊರಗಡೆ ಹೋಗುವ ಉಸಿರು, ಸತಿ ಎಂದರೆ ಉಸಿರಾಟದ ಜೊತೆಗೆ ಇರುವುದು. ನಾವು ಉಸಿರಾಟವನ್ನೇ ಗಮನಿಸುತ್ತಾ, ಉಸಿರನ್ನೇ ಗಮನಿಸುತ್ತಾ ದೀರ್ಘವಾದ ಒಂದು ಧ್ಯಾನಕ್ಕೆ ಹೋಗೋಣ. ಶೂನ್ಯ ಸ್ಥಿತಿಗೆ ಹೋಗ್ತಾ ಇದ್ದೀವಿ. ನಮ್ಮ ಧ್ಯಾನಕ್ಕೆ ನಮ್ಮ ದೇಹ, ಮನಸ್ಸು ಹಾಗೂ ಪ್ರಕೃತಿ ನಮಗೆ ಸಹಕಾರ ಕೊಡ್ತಾ ಇದೆ. ನಾವು ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಸಕಾರಾತ್ಮಕ ಭಾವನೆಯಿಂದ ಧ್ಯಾನಕ್ಕೆ ಕುಳಿತುಕೊಳ್ಳೋಣ. ಮಾಸ್ಟರ್, ಯಾವುದೇ ತರದ ಆಲೋಚನೆಗಳು ಬಂದರೂ ಉಸಿರಾಟದ ಕಡೆಗೆ ಮಾತ್ರ ಗಮನ ಕೊಡೋಣ. ಉಸಿರೇ ಗುರು, ಶ್ವಾಸವೇ ಗುರು. ಶ್ವಾಸವನ್ನು ಮಾತ್ರ ಗಮನಿಸುತ್ತಾ ಅದ್ಭುತವಾದ ಸಂಗೀತ ಧ್ಯಾನದೊಂದಿಗೆ ಧ್ಯಾನವನ್ನು ಮಾಡೋಣ. ಸರ್, ಮ್ಯೂಸಿಕ್ ಮೇಡಮ್, ಮ್ಯೂಸಿಕ್ ಹಾಕಿ. ಮ್ಯೂಸಿಕ್ ಇಲ್ಲ ಅಂತ ಯಾರು ಯೋಚನೆ ಮಾಡಬೇಡಿ ಮಾಸ್ಟರ್. ಮ್ಯೂಸಿಕ್ ಅಕಸ್ಮಾತ್ ಅವ್ರಿಗೇನೋ ಸಮಸ್ಯೆ ಇರ್ಬೋದು. ಮ್ಯೂಸಿಕ್ ಇಲ್ಲ ಅಂದ್ರೆ ಮೌನ ಧ್ಯಾನವನ್ನ 3 ಗಂಟೆ 30 ನಿಮಿಷದವರೆಗೆ ಮಾಡೋಣ.
ಮಾಸ್ಟರ್. ಇನ್ನು 10 ನಿಮಿಷಗಳ ಕಾಲ ಮೌನ ಧ್ಯಾನವನ್ನು ಮಾಡೋಣ ಮಾಸ್ಟರ್. ಯಾರು ಕಣ್ಣನ್ನು ತೆಗಿಬೇಡಿ. ನಾವು ಹೇಳುವವರೆಗೂ ಯಾರು ಕಣ್ಣು ತೆಗಿಬೇಡಿ. ಧ್ಯಾನದಲ್ಲೇ ಮುಂದುವರಿಯೋಣ ಮಾಸ್ಟರ್. ಐದು ನಿಮಿಷ ಮಾಸ್ಟರ್. 3 ನಿಮಿಷ. ಕೇವಲ 1 ನಿಮಿಷ ಇದೆ. ಹ್ಮ್. 1 ನಿಮಿಷ. 30 ಸೆಕೆಂಡ್ಗಳು. ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ
ಮಾಸ್ಟರ್ ಇನ್ನು 3 ನಿಮಿಷಗಳ ಕಾಲ ಮೌನ ಧ್ಯಾನವನ್ನು ಮಾಡೋಣ. ಯಾರು ಕಣ್ಣು ತೆಗಿಬೇಡಿ ಮಾಸ್ಟರ್. ಮಾಸ್ಟರ್ ಕೇವಲ 1 ನಿಮಿಷ. ನಿಧಾನವಾಗಿ ಆಳವಾದ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಮರಳೋಣ ಮಾಸ್ಟರ್. ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ದೇಹ ಸ್ಥಿತಿಗೆ ವಾಪಸ್ಸಾಗೋಣ. ನಮ್ಮ ಕಾಲುಗಳನ್ನು ಕೈಗಳನ್ನು ಸಡಿಲ ಮಾಡ್ಕೊಳ್ಳೋಣ. ಕೈಗಳನ್ನ ಉಜ್ಜಿ ಕಣ್ಣುಗಳ ಮೇಲೆ 5 ಸೆಕೆಂಡುಗಳವರೆಗೆ ಸ್ಪರ್ಶಿಸೋಣ ಮಾಸ್ಟರ್. 5, 4, 3, 2, 1, 0. ಮಾಸ್ಟರ್ ಎಲ್ಲರೂ ನಿಧಾನವಾಗಿ ಕೈಗಳನ್ನು ತೆಗೆಯುತ್ತಾ ಮೂಗುಳು ನಗೆಯಿಂದ ಕಣ್ಣುಗಳನ್ನು ಬಿಡೋಣ ಮಾಸ್ಟರ್. ಇಲ್ಲಿಯವರೆಗೆ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹ ಹಾಗೂ ಪ್ರಕೃತಿ ಮಾತೆಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಪತ್ರಿಜಿ ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆ ಧ್ಯಾನಕ್ಕೆ ಜೋರಾದ ಚಪ್ಪಾಳೆ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸೋಣ ಮಾಸ್ಟರ್. ಮಾಸ್ಟರ್ ಎಲ್ಲರಿಗೂ ತಿಳಿದ ಹಾಗೆ ಈ ದಿನ ರಕ್ಷಾಬಂಧನ ಹಬ್ಬ. ಎಲ್ಲರಿಗೂ ವಿಷಯಗಳು ಈ ದಿನ ಜ್ಞಾನ ಹಂಚಿಕೆ, ಇದರ ಬಗ್ಗೆ ಕೂಡ ರಕ್ಷಾಬಂಧನ ವಿಶೇಷ ಸಂಚಿಕೆ. ಇದನ್ನ ತಿಳಿಸ್ಕೊಡ್ಲಿಕ್ಕೆ BT ಗಿರಿಜಮ್ಮ ಮೇಡಮ್ ನಮ್ಮ ಬದಿಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಕ್ಕಿಂತ ಮೊದಲು ನಾನು ಪತ್ರಿಜಿ ವಾಣಿಯನ್ನ ಹೇಳುವ ಮುಖಾಂತರ ಸ್ವಾಗತ ಮಾಡ್ತೀನಿ ಮೇಡಮ್ನ. ಸಾಮರ್ಥ್ಯದಲ್ಲಿ ನಾವೆಲ್ಲರೂ ದೇವರುಗಳು. ಸಾಮರ್ಥ್ಯದಲ್ಲಿ ನಾವೆಲ್ಲರೂ ದೇವರುಗಳು, ಆದರೆ ಆಚರಣೆಯಲ್ಲಿ ನಾವು ದೇವರಾಗಬೇಕು. ಅಂದರೆ ನಮ್ಮ ಎಲ್ಲ ಆಲೋಚನೆಗಳು, ಮಾತುಗಳು ಮತ್ತು ಕಾರ್ಯಗಳಲ್ಲಿ ನಾವು ದೈವತ್ವವನ್ನು ಅಭ್ಯಾಸ ಮಾಡಬೇಕು ಮತ್ತು ಆಚರಣೆ ಮಾಡಬೇಕು. ಆಯ್ತಾ ಗಿರಿಜಮ್ಮ ಮೇಡಮ್, ನಿಮಗೆ ಈ ವೇದಿಕೆಗೆ ಪೂರ್ವಕ ಸ್ವಾಗತ ಮೇಡಮ್. ನಮಸ್ತೆ, ಶುಭ ಮಧ್ಯಾಹ್ನ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ವಾಯ್ಸ್ ಕ್ಲಿಯರ್ ಇದೆಯಾ? ಹಾ, ಕೇಳ್ತಾ ಇದೆ ಮೇಡಮ್, ಮುಂದುವರೆಸಿ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ರಿಗೂ ಮಧ್ಯಾಹ್ನದ ಶುಭ ಪ್ರಣಾಮಗಳು ಹಾಗೂ ರಾಖಿ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ. ನಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರ್ತಕ್ಕಂತಹ ಸುಭಾಷ್ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ
ನನಗೆ ಜನ್ಮವನ್ನ ನೀಡಿರ್ತಕ್ಕಂತಹ ತಂದೆ ತಾಯಿಗೆ, ಪ್ರಕೃತಿ ಮಾತೆಗೆ, ವಿಶ್ವಶಕ್ತಿಗೆ, ಭೂಮಾತೆಗೆ, ನಮಗೆ ಜ್ಞಾನವನ್ನ ಕೊಟ್ಟಿರ್ತಕ್ಕಂತಹ ಸಕಲ ಗುರು ವೃಂದದವರಿಗೆ ಎಲ್ಲರಿಗೂ ನಾನು ನನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ದಿನ ರಾಖಿ ಒಂದು ಹಬ್ಬ ಇದೆ, ವಿಶೇಷವಾಗಿರ್ತಕ್ಕಂತಹ ಒಂದು ದಿನ ಅಂತಂದೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಈ ಒಂದು ರಾಖಿ ಹಬ್ಬದ ಒಂದು ವಿಶೇಷತೆ ಏನು, ಇದನ್ನ ನಾವು ಯಾಕೆ ಆಚರಣೆಯನ್ನ ಮಾಡ್ತೀವಿ, ಏನು ಈ ಒಂದು ಹಬ್ಬದ ಹಿನ್ನೆಲೆ ಏನು ಅಂತಕ್ಕಂಥದ್ರ ಬಗ್ಗೆ ನನಗೆ ತಿಳಿದಿರ್ತಕ್ಕಂತಹ ಒಂದು 4 ಅಂಶಗಳನ್ನ ನಾನು ನಿಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಈ ರಾಖಿ ಹಬ್ಬ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಯ ದಿನ ಬರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಹಬ್ಬ ಇದು. ಉತ್ತರ ಕರ್ನಾಟಕದ ಕಡೆಗೆ ಇದನ್ನ ನೂಲು ಹುಣ್ಣಿಮೆ ಅಂತಂದೇಳ್ಬಿಟ್ಟು ಹೇಳ್ತಾರೆ. ನೂಲು ಅಂತಂದ್ರೆ ಹತ್ತಿಯ ದಾರ. ನಾವ್ ನೋಡ್ರಿ ಮನೆಯಲ್ಲಿ ಯಾವ್ದೇ ಒಂದು ಪೂಜೆಗಳನ್ನ ಮಾಡಿದ್ರು ಸಹಿತನು ಈ ಕೈಗೆ ಕಟ್ಲಿಕ್ಕೆ ಬೇರೆ ದಾರದ ಬ್ರೇಕ್ ಆಗ್ತಾ ಇದೆ ಮೇಡಮ್. ಈಗ ಸ್ವಲ್ಪ ಲೈಟ್ ಬ್ರೇಕ್ ಆಗ್ತಾ ಇದೆ, ಅಷ್ಟು ಕ್ಲಿಯರ್ ಇಲ್ಲ. ಈಗ ಸರಿ ಇದೆ ಮೇಡಮ್. ಈಗ ಇವಾಗ ಕ್ಲಿಯರ್ ಇದೆ, ಬಟ್ ಇವಾಗ ಕ್ಲಿಯರ್ ಇದೆ. ಓಕೆ. ಈ ನೂಲು ಆ ದಾರದ ಇದು ಒಂದು ಉಂಡೆ ಬರ್ತದೆ, ಅದರಿಂದಾನೇ ನಾವು ಕೈಗೆ ಕಂಕಣವನ್ನ ಕಟ್ಲಿಕ್ಕೆ ಬಳಸ್ತೀವಿ ನೋಡ್ರಿ. ಅದನ್ನ ನಾವು ನೂಲು ಅಂತ ಹೇಳ್ತೀವಿ. ಬಟ್ಟೆ ಹೊಲಿಲಿಕ್ಕೆ ಬಳಸ್ತಕ್ಕಂತಹ ದಾರನೇ ಬೇರೆ, ನಾವು ಈ ಪೂಜೆಗಳಲ್ಲಿ ಬಳಸ್ತಕ್ಕಂತಹ ದಾರದ ಉಂಡೆನೇ ಬೇರೆ. ಅದನ್ನ ಪೂಜೆಗಳಲ್ಲಿ ಬಳಸ್ತೀವಲ್ಲ, ಅದು ನಿಜವಾಗಿರ್ತಕ್ಕಂತಹ ಒಂದು ನೂಲು. ಅದು ಹತ್ತಿಯಿಂದ ಮಾಡಿರ್ತಕ್ಕಂತಹ ಒಂದು ದಾರ. ಅದು ಬಟ್ಟೆ ಹೊಲಿತಕ್ಕಂತಹ ದಾರ, ಅದನ್ನು ಹತ್ತಿದು ಬರುತ್ತೆ, ಪಾಲಿಸ್ಟರ್ ದಾರನು ಬರುತ್ತೆ, ಅದನ್ನು ನಾವು ಬಳಕೆಯನ್ನ ಮಾಡಬಾರ್ದು. ಹಾಗಾಗಿ ಇಲ್ಲಿ ಈ ನೂಲಿನಿಂದ ತಯಾರಿಸಿರ್ತಕ್ಕಂತಹ ನಾವು ರಕ್ಷಾಬಂಧನವನ್ನ ಕಟ್ಕೊಳ್ಳೋದ್ರಿಂದ ಇದಕ್ಕೆ ಉತ್ತರ ಕರ್ನಾಟಕದ ಕಡೆ ನೂಲು ಹುಣ್ಣಿಮೆ ಅಂತಂದೇಳ್ಬಿಟ್ಟು ಇಲ್ಲಿ ಇದಕ್ಕೆ ಕರೀತಾರೆ. ಈ ಒಂದು ರಕ್ಷಾಬಂಧನ ಅಂತಕ್ಕಂಥದ್ದು ಸಹೋದರ ಸಹೋದರಿಯರ ಮಧ್ಯೆ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸ್ತಕ್ಕಂತಹ ಒಂದು ಹಬ್ಬ ಅಂತಂದೇಳ್ಬಿಟ್ಟು ನಾವಿಲ್ಲಿ ಹೇಳ್ಬೋದು ನೋಡಿ. ಎಲ್ಲೇ ಇರ್ಲಿ ಸಹೋದರ ಸಹೋದರಿಯರು ಈ ಒಂದು ರಾಖಿ ಹಬ್ಬ ಬರ್ತಿದ್ದಂಗೆ ನೆನಪು ಮಾಡ್ಕೊಳ್ತಾರೆ, ಅಣ್ಣಂದಿರ್ ನೆನಪು ಮಾಡ್ಕೊಳ್ತಾರೆ, ತಂಗಿಯರನ್ನ. ಅಕ್ಕ ತಂಗಿಯರು ಏನ್ ಮಾಡ್ತಾರೆ, ಅಣ್ಣ ತಮ್ಮಂದಿರನ್ನ ನೆನಪು ಮಾಡ್ಕೊಳ್ತಕ್ಕಂತಹ ದಿನ, ವಿಶೇಷವಾಗಿರ್ತಕ್ಕಂತಹ ಒಂದು ದಿನ ಅಂತಂದೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು ನೋಡ್ರಿ. ರಕ್ಷಾ ಮತ್ತೆ ಬಂಧನ ಅಂತಕ್ಕಂಥ 2 ಪದಗಳು ಇಲ್ಲಿ ಬರ್ತವೆ. ರಕ್ಷಾ ಅಂದ್ರೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು, ಬಂಧನ ಅಂದ್ರೆ ಬಾಂಧವ್ಯವನ್ನ ಬೆಸಿತಕ್ಕಂಥದ್ದು ಅಂತಕ್ಕಂಥ ಅರ್ಥ ಇಲ್ಲಿ ಬರುತ್ತೆ. ಈ ದಿನ ಅಣ್ಣ ತಮ್ಮಂದಿರು ನಿಮ್ಮನ್ನ ನಾವು ರಕ್ಷಣೆ ಮಾಡ್ತೀವಿ ಅಂತಕ್ಕಂತಹ ಭರವಸೆಯನ್ನ ಕೊಡ್ತಕ್ಕಂತಹ ಒಂದು ಹಬ್ಬ ಇದು. ಜೊತೆಗೆ ಅಕ್ಕ ತಂಗಿಯರು ಇಲ್ಲಿ ಏನ್ ಮಾಡ್ತಾರಪ್ಪ, ನಮ್ಮ ಅಣ್ಣ ತಮ್ಮಂದರಿಗೆ ಆರೋಗ್ಯ, ಆಯುಷ್, ಸಕಲ ಭಾಗ್ಯಗಳು ಸಿಗಲಿ ಅಂತಂದೇಳ್ಬಿಟ್ಟು ಹಾರೈಸಿ ಮುಂಗೈಗೆ ನೂಲಿನ ಒಂದು ದಾರವನ್ನ ಕಟ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಹಬ್ಬ. ನಾವು ಯಾವುದೇ ಒಂದು ಹಬ್ಬವನ್ನ ತಗೊಂಡ್ರು ಸಹಿತನು ನಮ್ಮಲ್ಲಿ ಅದರ ಒಂದು ಹಿನ್ನೆಲೆ ಅಂತಕ್ಕಂಥದ್ದು ಇರುತ್ತೆ, ಯಾಕಾಗಿ ನಾವು ಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನಾನು ಇಲ್ಲಿ ಈ ರಾಖಿ ಹಬ್ಬ ಅಥವಾ ರಕ್ಷಾಬಂಧನದ ಒಂದು ಹಿನ್ನೆಲೆಯನ್ನ ನನಗೆ ತಿಳಿದಿರ್ತಕ್ಕಂತಹ ವಿವರಿಸಿ ಹೇಳ್ತಾ ಇದ್ದೀನಿ. ಪೌರಾಣಿಕ ಹಿನ್ನೆಲೆಯನ್ನ ನಾವು ತಗೊಂಡಾಗ ಇಲ್ಲಿ ಈ ಒಂದು ರಾಖಿ ಅಥವಾ ರಕ್ಷಾಬಂಧನಕ್ಕೆ ಹಲವಾರು ದೃಷ್ಟಾಂತಗಳು ನಮ್ಗೆ ಇಲ್ಲಿ ಸಿಗ್ತವೆ. ಮೊದಲನೆಯದಾಗಿ ನಾವು ಭಾಗವತದಲ್ಲಿ ಒಂದು ಸನ್ನಿವೇಶವನ್ನು ನೋಡ್ತೀವಿ. ಕೃಷ್ಣ ಬಾಲಕನಾಗಿದ್ದಾಗ ಸಾಕಷ್ಟು ತುಂಟನಾಗಿದ್ದ, ನಮ್ಗೆಲ್ಲ ಗೊತ್ತಿರ್ತಕ್ಕಂತಹ ವಿಷಯನೇ ಇದು. ಅಕ್ಕಪಕ್ಕ ಇರ್ತಕ್ಕಂತಹ ಮನೆಗಳಿಗೆ ಹೋಗ್ತಕ್ಕಂಥದ್ದು, ಸ್ನೇಹಿತರನ್ನ ಕರ್ಕೊಂಡ್ಬಿಟ್ಟು ಹಾಲು, ಬೆಣ್ಣೆ, ಮೊಸರನ್ನ ಕಳ್ತನ ಮಾಡ್ತಕ್ಕಂಥದ್ದು, ಸಾಕಷ್ಟು ತಂಟೆಗಳನ್ನ ಮಾಡಿ ಏನ್ ಮಾಡ್ತಾ ಇದ್ದ. ಕೇಳಿಸ್ತಿದೆ ಮೇಡಮ್? ಯಶೋಧೆ ಕೇಳಿಸ್ತಿದೆ ಮೇಡಮ್? ಬಹಳಷ್ಟು ಕಿರಿಕಿರಿಯನ್ನ ಉಂಟು ಮಾಡ್ತಾ ಇದ್ದ ಕೃಷ್ಣ. ಅಕ್ಕಪಕ್ಕ ಇರ್ತಕ್ಕಂಥವ್ರೆಲ್ಲ ಬಂದ್ ಹೇಳ್ತಾ ಇದ್ರು, ಯಶೋಧ ನಿನ್ ಮಗಂದು ತುಂಬಾ ನಮ್ಗೆ ಕಾಟ ಆಗ್ಬಿಟ್ಟಿದ್ಯಮ್ಮ, ನೀನ್ ನನಗೆ ಸರಿಯಾಗಿ ಬುದ್ಧಿ ಹೇಳು ಅಂತಂದ್ ಹೇಳ್ಬಿಟ್ಟು. ಒಂದ್ಸರಿ ಯಶೋಧಗೆ ಬಹಳ ಸಿಟ್ಟು ಬಂದ್ಬಿಡ್ತಂತೆ.
ಕೃಷ್ಣ ನಿನ್ನ ತುಂಟಾಟವನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ, ಅಕ್ಕಪಕ್ಕ ಇರ್ತಕ್ಕಂಥವ್ರೆಲ್ಲ ಬಂದ್ಬಿಟ್ಟು ನಿನ್ ಬಗ್ಗೆ ಹೇಳ್ತಾ ಇದಾರಪ್ಪ, ನಿನ್ನ ಕಟ್ಟೆ ಹಾಕ್ಬಿಡ್ತೀನಿ ಅಂತಂದ್ ಹೇಳ್ಬಿಟ್ಟು ಒಂದ್ ಹಗ್ಗವನ್ನ ತಗೊಂಡ್ ಬಂದ್ಲಂತೆ ಕೃಷ್ಣನನ್ನ ಕಟ್ಲಿಕ್ಕೆ. ಹಗ್ಗವನ್ನ ತಗೊಂಡ್ ಕೃಷ್ಣನನ್ನ ಕಟ್ಲಿಕ್ಕೆ ಹೋದ್ರೆ ಆ ಹಗ್ಗ ಚಿಕ್ಕದಾಯ್ತಂತೆ. ಓಹೋ, ಇದು ಚಿಕ್ಕದಾಗ್ತಾ ಇದೆ ತಡಿ, ಇನ್ನೊಂದ್ ಸ್ವಲ್ಪ ದೊಡ್ಡ ಹಗ್ಗ ತರ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಉದ್ದವಾಗಿರ್ತಕ್ಕಂತಹ ಹಗ್ಗವನ್ನ ತಗೊಂಡ್ ಬಂದ್ಲಂತೆ ಸೀಟ್. ಅದನ್ನ ಚಿಕ್ಕದಾಯ್ತಂತೆ. ಹಿಂಗೆ ಅವಳು 4-5 ಹಗ್ಗಗಳನ್ನ ತಂದ್ರು ಸಹಿತನು ಅವನನ್ನ ಬಂಧಿಸ್ಲಿಕ್ಕೆ ಆಗ್ತಾನೆ ಇಲ್ಲ. ಆಗ ಕೊನೆಗೆ ಯಶೋಧನೆ ಕೃಷ್ಣನನ್ನೇ ಕೇಳಿದ್ಲಂತೆ, ಕೃಷ್ಣ ಯಾವ ಹಗ್ಗದಿಂದಾನೇ ನಿನ್ನನ್ನ ಬಂಧಿಸ್ಲಿಕ್ಕೆ ಆಗ್ತಾ ಇಲ್ಲಲ್ಲಪ್ಪ, ಏನ್ ಮಾಡ್ಲಿ ನಿನ್ನನ್ನ ಬಂಧಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಆಗ ಕೃಷ್ಣ ಹೇಳ್ತಾನಂತೆ, ಅಮ್ಮ ನೀನು ಕೋಪದಿಂದ ನನ್ನನ್ನ ಬಂಧಿಸ್ಬೇಡ, ಪ್ರೀತಿಯಿಂದ ನೀನ್ ಬಂಧಿಸಿದ್ರೆ ಎಷ್ಟೇ ಚಿಕ್ಕ ಹಗ್ಗದಿಂದನಾದ್ರೂ ನನ್ನ ಬಂಧಿಸಬಹುದು ಅಂತಂದ್ ಹೇಳ್ಬಿಟ್ಟು ಹೇಳ್ತಾನಂತೆ. ಆಗ ಯಶೋಧ ಏನ್ ಮಾಡ್ತಾಳೆ, ಪ್ರೀತಿಯಿಂದ ಕೃಷ್ಣನನ್ನ ಆಲಂಗಿಸ್ಕೊಂಡು, ಕೃಷ್ಣ ಇನ್ಮೇಲೆ ನೀನು ಈ ರೀತಿ ಎಲ್ಲ ತಂಟೆಯನ್ನ ಮಾಡ್ಬೇಡಪ್ಪ ಅಂತಂದ್ ಹೇಳ್ಬಿಟ್ಟು ಪ್ರೀತಿಯಿಂದ ಬುದ್ಧಿಯನ್ನ ಹೇಳ್ತಾಳೆ. ನೋಡ್ರಿ, ಇದು ಭಾಗವತದಲ್ಲಿ ಬರ್ತಕ್ಕಂತಹ ಬಂಧನದ ಬಗ್ಗೆ ಇರ್ತಕ್ಕಂತಹ ಒಂದು ಘಟನೆ ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಅಂದ್ರೆ ಆಗ ಈಗ ಇರ್ತಕ್ಕಂತಹ ರಾಖಿಗೂ ಆಗ ಇರ್ತಕ್ಕಂತಹ ರಕ್ಷಾ ಬಂಧನಕ್ಕೂ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಈಗೆಲ್ಲ ನಾನಾ ತರದ ರಾಖಿಗಳು ಬರ್ತಾ ಇದ್ದಾವೆ, ಆದ್ರೆ ಹಿಂದೆ ಆ ತರ ಇರ್ಲಿಲ್ಲ. ಬಿಳಿ ಬಟ್ಟೆಯಲ್ಲಿ ಕಟ್ತಾ ಇದ್ರು ಅಕ್ಷತೆಯನ್ನ ಹಾಕ್ಬಿಟ್ಟು, ಅಥವಾ ನೂಲಿನ ದಾರದಿಂದ ಮಾಡಿರ್ತಕ್ಕಂತಹ ರಾಖಿಯನ್ನ ಬಳಸ್ತಾ ಇದ್ರು. ಆಮೇಲೆ ಮತ್ತೊಂದು ಘಟನೆ ಅಂತಕ್ಕಂಥದ್ದು, ಶ್ರೀಕೃಷ್ಣ ಶಿಶುಪಾಲನನ್ನ ತನ್ನ ಸುದರ್ಶನ ಚಕ್ರದಿಂದ ಸಂಹಾರ ಮಾಡ್ಬೇಕಾದ್ರೆ ಕೃಷ್ಣನ ಬೆರಳಿಗೆ ಗಾಯ ಆಗುತ್ತೆ. ಅದನ್ನ ದ್ರೌಪದಿ ನೋಡ್ತಾಳೆ. ನೋಡ್ಬಿಟ್ಟು ಏನ್ ಮಾಡ್ತಾಳೆ, ರಕ್ತ ಬರ್ತಾ ಇರುತ್ತೆ, ತನ್ನ ಸೀರೆಯ ಸೆರಗಿನ ಒಂದು ಹಂಚನ್ನ ಅರ್ದ್ಬಿಟ್ಟು ಕೃಷ್ಣನಿಗೆ ಏನ್ ಮಾಡ್ತಾಳೆ, ಆ ಬೆರಳಿಗೆ ಕಟ್ತಾಳೆ. ಆಗ ಕೃಷ್ಣ ಏನ್ ಮಾಡ್ತಾನಂದ್ರೆ, ನೀನು ನನ್ನ ಗಾಯಕ್ಕೆ ಬಟ್ಟೆಯನ್ನ ಕಟ್ಟಿ ಶುಶ್ರೂಷೆಯನ್ನ ಮಾಡಿದೀಯ ನೀನು, ಹಾಗಾಗಿ ನಿನಗೆ ಕಷ್ಟ ಬಂದಾಗ ನಾನು ನಿನ್ನನ್ನ ಕಾಪಾಡ್ತೀನಿ ಅಂತಂದ್ ಹೇಳ್ಬಿಟ್ಟು ಮಾತನ್ನ ಕೊಡ್ತಾನೆ. ಅದರ ಪ್ರಕಾರವಾಗಿ ದ್ರೌಪದಿಯ ವಸ್ತ್ರಾಪಹರಣ ನಡಿಬೇಕಾದ್ರೆ ಕೃಷ್ಣ ಏನ್ ಮಾಡ್ತಾನೆ, ವಸ್ತ್ರಗಳನ್ನ ಕೊಡುವುದರ ಮೂಲಕ ಅವಳ ಮಾನರಕ್ಷಣೆಯನ್ನ ಮಾಡ್ತಾನೆ. ಇದು ಸಹಿತನು ರಕ್ಷಾ ಬಂಧನಕ್ಕೆ ಒಂದು ಮಾದರಿ ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ನೋಡಿ, ಇಲ್ಲಿ ರಕ್ಷಾ ಬಂಧನವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು ಯಾವ್ದಪ್ಪ ಇಲ್ಲಿ ಅಂದ್ರೆ ದ್ರೌಪದಿಯ ಸೀರೆಯ ಒಂದು ಸೆರಗಿನ ಸೆರಗು. ನೆಕ್ಸ್ಟ್ ಇನ್ನು ಒಂದು ಕೆಲವು ಬರ್ತವೆ ಘಟನೆಗಳು. ಇಂದ್ರ ರಾಕ್ಷಸರ ಕಾಟವನ್ನ ತಡೆಯಲಾರದೆ ಪದೇ ಪದೇ ಯುದ್ಧಕ್ಕೆ ಹೋಗ್ಬೇಕಾಗ್ತಾ ಇರುತ್ತೆ. ಆಗ ಇಂದ್ರನ ಹೆಂಡತಿ ಆಗಿರ್ತಕ್ಕಂತಹ ಶಚಿದೇವಿ ಏನ್ ಮಾಡ್ತಾ ಇರ್ತಾಳಪ್ಪ ಅಂದ್ರೆ, ಇಂದ್ರನಿಗೆ ನೀವು ಯುದ್ಧದಲ್ಲಿ ಗೆದ್ದು ಬನ್ನಿ, ಜಯಶಾಲಿಗಳಾಗಿ ಬನ್ನಿ, ರಾಕ್ಷಸರನ್ನ ಸಂಹಾರ ಮಾಡಿ ಬನ್ನಿ ಅಂತಂದ್ ಹೇಳ್ಬಿಟ್ಟು ಅವಳು ಇಂದ್ರನ ಮುಂಗೈಗೆ ಅರಿಶಿಣದ ನೂಲಿನ ದಾರವನ್ನ ಕಟ್ಟಿ ಹಾರೈಸಿ ಕಳಿಸ್ತಾ ಇದ್ಲಂತೆ. ನೋಡ್ರಿ, ಇವೆಲ್ಲ ರಾಖಿಗೆ ಅಥವಾ ರಕ್ಷಾ ಬಂಧನಕ್ಕೆ ಒಂದು ಉದಾಹರಣೆಗಳು ಇವು ನಮ್ಗೆ ಪುರಾಣದಲ್ಲಿ ಸಿಗ್ತಕ್ಕಂಥವು. ನೆಕ್ಸ್ಟ್ ಮಹಾಭಾರತ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಕುಂತಿ ತನ್ನ 5 ಮಕ್ಕಳಿಗೆ ಒಂದು ಕಂಕಣ ಅಂತಾನೆ ಹೇಳಿ, ನೂಲಿನ ಒಂದು ಯುದ್ಧದಲ್ಲಿ ಜಯಶಾಲಿಯಾಗಿ ಬನ್ನಿ ಅಂತಂದ್ ಹೇಳ್ಬಿಟ್ಟು ಹಾರೈಸಿ ಕಳಿಸ್ತಾ ಇದ್ಲು. ನೋಡ್ರಿ, ಇವೆಲ್ಲಾನು ನಮ್ಗೆ ರಾಖಿಯ ಒಂದು ಬಗ್ಗೆ ಸಿಗ್ತಕ್ಕಂತಹ ಒಂದು ಘಟನೆಗಳು. ಇವೆಲ್ಲಾನು ರಾಖಿಗೆ ಸಂಬಂಧಪಟ್ಟಿರ್ತಕ್ಕಂಥ. ಈಗ ಹೊಸದಾಗಿ ನಾವು ರಾಖಿ ಅಂತಂದ್ಬಿಟ್ಟು ಹೆಸರು ಕೊಟ್ಟಿದೀವಿ ಅಷ್ಟೇ. ಹಿಂದೆ ಎಲ್ಲ ಕಂಕಣ ಅಂತಂದ್ಬಿಟ್ಟು ಕರೀತಾ ಇದ್ರು. ಇನ್ನೂ ಒಂದು ಘಟನೆ ಬರುತ್ತೆ ಪುರಾಣದಲ್ಲಿ. ಯಮ ತನ್ನ ತಂಗಿಯ ಮನೆಗೆ ತುಂಬಾ ವರ್ಷಗಳಿಂದ ಹೋಗಿರ್ಲಿಲ್ಲ. ತಂಗಿಯ ಹೆಸರು ಯಮುನಾ ದೇವಿ ಅಂತಂದ್ ಹೇಳ್ಬಿಟ್ಟು ಒಂದ್ಸರಿ ಬಿಡುವು ಮಾಡ್ಕೊಂಡ್ಬಿಟ್ಟು ಯಮಧರ್ಮರಾಯ ಏನ್ ಮಾಡ್ದ, ತನ್ನ ತಂಗಿಯ ಮನೆಗೆ ಹೋದ್ನಂತ. ಅವತ್ತು ಹುಣ್ಣಿಮೆ ಇತ್ತು, ಅವತ್ತು ನೂಲು ಹುಣ್ಣಿಮೆ ಇತ್ತು. ಅವತ್ತು ಯಮುನಾ ದೇವಿ ಏನ್ ಮಾಡಿದ್ಲಂದ್ರೆ, ತನ್ನ ಒಂದು ಅಣ್ಣ ಬಂದಿರ್ತಕ್ಕಂತಹ ಅದನ್ನ ನೋಡ್ಬಿಟ್ಟು ಬಹಳ ಖುಷಿ ಆಯ್ತು. ಅವನಿಗೆ ನೂಲಿನ ದಾರದಿಂದ ಕಂಕಣವನ್ನ ಕಟ್ಟಿ ಸಿಹಿಯನ್ನ ತಿನ್ನಿಸಿ ತನ್ನ ಮನೆಗೆ ಬರಮಾಡಿಕೊಂಡ್ಳು. ಇದರಿಂದ ಭಾವುಕನಾಗಿರ್ತಕ್ಕಂತಹ ಯಮ ಏನ್ ಮಾಡಿದ್ನಂತೆ, ಬಹಳ ಖುಷಿಯಿಂದ ಒಂದ್ ಮಾತನ್ನ ಕೊಟ್ನಂತೆ ತನ್ನ ತಂಗಿಗೆ, ನಾನು
ಈ ಹುಣ್ಣಿಮೆಯ ದಿನ ಪ್ರತಿದಿನ ಎಲ್ಲೇ ಇರ್ಲಿ ಎಷ್ಟೇ ಕೆಲಸ ಇರ್ಲಿ ನಾನು ಬಂದ ನಿನ್ನ ಮನೆಯ ಆತಿಥ್ಯವನ್ನು ಸ್ವೀಕಾರ ಮಾಡ್ತೀನಿ ಅಂತಂದ್ ಹೇಳ್ಬಿಟ್ಟು ಭರವಸೆಯನ್ನ ಕೊಟ್ಟ. ಅಂದಿನಿಂದನೂ ಈ ಒಂದು ರಕ್ಷಾ ಬಂಧನ ಅಂತಕ್ಕಂಥದ್ದು ಜಾರಿಯಲ್ಲಿ ಇದೆ ಅಂತಂದು ಈ ಒಂದು ಪುರಾಣದಲ್ಲಿ ಬರ್ತಕ್ಕಂತಹ ಒಂದು ಕಥೆ ಇದೆ. ಇಷ್ಟು ಪೌರಾಣಿಕ ಸನ್ನಿವೇಶಗಳಾಯ್ತು. ನೆಕ್ಸ್ಟ್ ಐತಿಹಾಸಿಕವಾಗಿ ಸಹಿತ ನಾವು ಹಲವಾರು ಘಟನೆಗಳನ್ನ ಕಾಣ್ತೀವಿ ಈ ಒಂದು ರಕ್ಷಾ ಬಂಧನಕ್ಕೆ ಸಂಬಂಧಪಟ್ಟಂತೆ. ಹಿಂದೆ ವ್ಯಾಪಾರಕ್ಕಾಗಿ ಸಮುದ್ರದಲ್ಲಿ ಹಡಗಿನಲ್ಲಿ ತಿಂಗಳ ಗಟ್ಲೆ ಹೋಗ್ಬಿಡ್ತಾ ಇದ್ರಿ ಗಂಡ್ಮಕ್ಳು ವ್ಯಾಪಾರವನ್ನ ಮಾಡ್ಲಿಕ್ಕೆ. ಆಗ ಮನೆಯಲ್ಲಿರ್ತಕ್ಕಂತಹ ಹೆಣ್ಮಕ್ಳಿಗೆ ಪ್ರತಿದಿನ ಅವ್ರನ್ನ ಕಾಯ್ತಕ್ಕಂಥದ್ದೇ ಕೆಲಸ ಆಗ್ತಾ ಇತ್ತು. ಇವತ್ ಬರ್ತಾರೆ, ನಾಳೆ ಬರ್ತಾರೆ, ಇವತ್ ಬರ್ತಾರೆ, ನಾಳೆ ಬರ್ತಾರೆ, ಅವ್ರಿಗೆ ಏನಾರ ಅನಾಹುತ ಆಗಿದ್ಯಾ, ಈ ರೀತಿ ಮನಸ್ಸಿನ ಒಂದು ತಲ್ಲಣದಿಂದ ಕಾಯ್ತಾ ಇದ್ರು ಅವರು. ಇದನ್ನ ತಪ್ಪಿಸ್ಕೊಳ್ಳಿಕ್ಕಂದ್ರೆ ಈ ಒಂದು ಮನದ ಒಂದು ಇದನ್ನ ಮಾನಸಿಕ ವ್ಯಥೆಯನ್ನ ತಪ್ಪಿಸ್ಕೊಳ್ಳಿಕ್ಕಾಗಿ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ತಮ್ಮ ಗಂಡ ಮಕ್ಳಿಗೆ ಯಜಮಾನರಿಗೆ ಅವ್ರು ಹೋಗ್ಬೇಕಾದ್ರೆ ಒಂದು ಬಿಳಿಯ ಬಟ್ಟೆಯಲ್ಲಿ ಸ್ವಲ್ಪ ಅಕ್ಷತೆಯನ್ನ ಹಾಕಿ ಅದನ್ನ ಪೂಜಿಸಿ ಅವರ ಒಂದು ತೋಳುಗಳಿಗೆ ಕಟ್ಟಿಬಿಟ್ಟು ಇದು ನಿಮಗೆ ರಕ್ಷಣೆಯಾಗಿ ಇರಲಿ, ನಿಮಗೆ ಯಾವುದೇ ಒಂದು ತೊಂದರೆ ಆಗದಂತೆ ನೀವು ಹಡಗಿನಲ್ಲಿ ಹೋಗಿ ವ್ಯಾಪಾರವನ್ನು ಮುಗಿಸ್ಕೊಂಡ್ ಬನ್ನಿ ಅಂತಂದ್ ಹೇಳ್ಬಿಟ್ಟು ಹಾರೈಸಿ ಕಳಿಸ್ತಾ ಇದ್ರಂತೆ. ನಾವ್ ಇದನ್ನ ರಕ್ಷೆಗೆ ಕಟ್ಟಿದೀವಿ ಅಂತಕ್ಕಂತಹ ಒಂದು ಸಮಾಧಾನ ಅವ್ರಿಗೆ ಸಿಗ್ತಾ ಇತ್ತು. ಆ ಒಂದು ರಕ್ಷಾ ಬಂಧನ ಅಂತಕ್ಕಂಥದ್ದು ನಮ್ಮ ಯಜಮಾನ್ರನ್ನ ಯಾವುದೇ ಒಂದು ತೊಂದರೆ ಆಗದಂಗೆ ವಾಪಸ್ ಮರಳಿ ಕರ್ಕೊಂಡ್ ಬರುತ್ತೆ ಅಂತಕ್ಕಂತಹ ನೆಮ್ಮದಿ ಹೆಣ್ಮಕ್ಳಿಗೆ ಸಿಗ್ತಾ ಇತ್ತು. ಈ ಒಂದ್ ಮಾರ್ಗವನ್ನ ಕಂಡ್ಕೊಂಡಿದ್ರಂತೆ. ಇದು ಇತಿಹಾಸದಲ್ಲಿ ಬರ್ತಕ್ಕಂತಹ ಒಂದು ವಿಷಯ ನೋಡಿ. ಆಗ ಬಿಳಿ ಬಟ್ಟೆಯಲ್ಲಿ ಕಟ್ತಾ ಇದ್ರು. ಈಗ ಆಧುನಿಕ ಕಾಲದಲ್ಲಿ ಏನಾಗಿದೆಯಪ್ಪ ಅಂದ್ರೆ ನಾನಾ ತರದ ರಕ್ಷಾ ಬಂಧನಗಳಿಗೆ ರಾಖಿಗಳು ಬಂದಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬಹುದು. ಮತ್ತೊಂದು ಇತಿಹಾಸದಲ್ಲಿ ಮತ್ತೊಂದು ಬರ್ತಕ್ಕಂತಹ ಒಂದು ಘಟನೆ ಏನು ಅಂದ್ರೆ ಅಲೆಕ್ಸಾಂಡರ್ ತನ್ನ ಒಂದು ಸಾಮ್ರಾಜ್ಯ ವಿಸ್ತರಣೆ ಮಾಡ್ಲಿಕ್ಕಾಗಿ ಭಾರತಕ್ಕೆ ದಂಡೆತ್ತಿ ಬರ್ಬೇಕು ಅಂತಂದ್ ಹೇಳ್ಬಿಟ್ಟು ಅವನು ಪ್ಲಾನ್ ಮಾಡ್ಕೊಂಡಿರ್ತಾನೆ. ಭಾರತಕ್ಕೆ ಬಂದಾಗ ಅವನನ್ನ ಎದುರಿಸ್ತಕ್ಕಂತಹ ಒಂದು ಧೈರ್ಯ ಯಾರಲ್ಲೇನೂ ಇರ್ಲಿಲ್ಲ. ಅಂತಹ ಶಕ್ತಿಶಾಲಿಯಾಗಿರ್ತಕ್ಕಂತಹ ರಾಜಾನು ಸಾಮ್ರಾಟ. ಅವನನ್ನ ಎದುರಿಸಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಪುರೂರವ ಅಂತ ಪೋರಸ್ ಅಂತಂದ್ ಹೇಳ್ಬಿಟ್ಟು ಒಬ್ಬ ಬರ್ತಾನೆ. ಪೋರಸ್ ಅಂತಂದ್ ಹೇಳ್ಬಿಟ್ಟು ಬರ್ತಾನೆ. ಅವನಿಗೆ ಪುರೂರವ ಅಂತಾನು ಕರೀತಾರೆ. ಪೋರಸ್ ಅಂತಕ್ಕಂತಹ ಒಬ್ಬ ರಾಜ ಏನ್ ಮಾಡ್ತಾನೆ, ಅವನನ್ನ ಧೈರ್ಯದಿಂದ ಎದುರಿಸ್ಲಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾನೆ. ಇವನ ಒಂದು ಸ್ಥೈರ್ಯ ಅಂತಕ್ಕಂಥದ್ದು ಅಲೆಕ್ಸಾಂಡರ್ನ ಹೆಂಡತಿ ರುಕ್ಸಾನಾ ಅಂತ ಇರ್ತಾಳೆ, ಅವಳಿಗೆ ಗೊತ್ತಾಗುತ್ತೆ. ಅವಳಿಗೆ ಏನಾಗುತ್ತಂದ್ರೆ ಒಂಥರ ಭಯ ಶುರುವಾಗ್ಬಿಡುತ್ತೆ. ಗಿಲ್ಲಿ ಈ ಪೋರಸ್ ರಾಜನನ್ನ ಸಂಹಾರ ಮಾಡಿಬಿಡ್ತಾನ ಅಂತಂದ್ ಹೇಳ್ಬಿಟ್ಟು ಅವಳಿಗೆ ಏನೊಂದು ಉಪಾಯ ಮಾಡ್ತಾಳಪ್ಪ ಅಂತಂದ್ರೆ ತನ್ನ ಸೈನಿಕರಿಗೆ ಹೇಳಿ ಒಂದು ರಾಖಿಯನ್ನ ಕಳಿಸ್ಕೊಡ್ತಾಳ. ಒಂದು ಮನವಿಯನ್ನ ಬರ್ದು ಒಂದು ರಾಖಿಯನ್ನ ಕಳಿಸ್ಕೊಡ್ತಾಳೆ. ನಾನು ನಿಮ್ಮನ್ನ ಅಣ್ಣನಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ, ದಯವಿಟ್ಟು ಮೇಡಮ್ ಸ್ವಲ್ಪ ಬ್ರೇಕ್ ಆಗ್ತದೆ, ವಿಡಿಯೋ ಆಫ್ ಮಾಡ್ಕೊಂಡು ನೋಡಿ ಮೇಡಮ್. ವಿಡಿಯೋ ಆಫ್ ಮಾಡ್ಕೊಂಡು ಹೇಳ ಅಂದ್ರೆ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ, ವಯಸ್ಸು ಕೇಳಿಲ್ಲ. ಇಲ್ಲ ಕೇಳಿಸ್ತಾ ಇಲ್ಲ. ಇಲ್ಲ ಕೇಳಿಸ್ತಾ ಇಲ್ಲ ಮೇಡಮ್, ಬ್ರೇಕ್ ಆಗ್ತಿದೆ. ಹೌದಾ, ಪ್ಲೇಸ್ ಚೇಂಜ್ ಮಾಡ್ಲಾ ಸ್ವಲ್ಪ? ಹಾ ಮಾಡಿ ಪರವಾಗಿಲ್ಲ ಮಾಡಿ. ಮೇಡಮ್ ಈಗ ಕೇಳಿಸ್ತಾ ಇದೆಯಾ? ಸ್ವಲ್ಪ ಪರವಾಗಿಲ್ಲ ಮೇಡಮ್. ಹಾ, ಅವನಕ್ಕಿಂತ ಸ್ವಲ್ಪ ಪರವಾಗಿಲ್ಲ. ಅಲೆಕ್ಸಾಂಡರ್ ಮತ್ತೊಮ್ಮೆ ರಿಪೀಟ್ ಮಾಡ್ಲಾ ಮೇಡಮ್ ನಾನು?
ಅಲ್ಲಿವರೆಗೆ ಆಯ್ತು ಮೇಡಮ್. ಅಲೆಕ್ಸಾಂಡರ್ ಪೋರೋ ಅಂತ ಅವರು ಭೇಟಿ ಆಗ್ತಾರಲ್ಲ, ಅಲ್ಲಿ ತನಕ ಇದಾಗಿದೆ, ಕೇಳ್ತಿದೆ. ಈ ಪೋರಸ್ನಿಂದ ಎಲ್ಲಿ ನನ್ನ ರಾಜನ ಒಂದು ಮರಣ ಆಗುತ್ತೋ ಅಂತಂದ್ಬಿಟ್ಟು ಎದುರಿರ್ತಕ್ಕಂತಹ ರುಕ್ಸಾನ ಏನ್ ಮಾಡ್ತಾಳೆ, ಒಂದು ರಾಖಿಯನ್ನ ತಯಾರು ಮಾಡ್ಬಿಟ್ಟು ತನ್ನ ಸೈನಿಕರ ಹತ್ರ ಅದನ್ನ ಕಳಿಸ್ಕೊಡ್ತಾಳೆ. ಅದನ್ನ ಸ್ವೀಕಾರ ಮಾಡಿರ್ತಕ್ಕಂತಹ ಪೋರಸ್ ಅಲೆಕ್ಸಾಂಡರ್ನನ್ನ ಸಂಹಾರ ಮಾಡದಂಗೆ ಅವನನ್ನ ಬಿಡ್ತಾನೆ. ಯುದ್ಧದಲ್ಲಿ ಸಂಹಾರವನ್ನ ಮಾಡೋದಿಲ್ಲ. ಯಾಕೆ ಅಂದ್ರೆ ರಾಖಿ ಕಟ್ಟಿದ್ರಿಂದ ಅಲೆಕ್ಸಾಂಡರ್ ಹೆಂಡತಿಯನ್ನ ತಂಗಿ ಅಂತ ಸಹೋದರಿ ಅಂತಂದೇಳ್ಬಿಟ್ಟು ಸ್ವೀಕಾರ ಮಾಡಿದ್ರಿಂದ ಅವನ ಅಲೆಕ್ಸಾಂಡರ್ನನ್ನ ಸಂಹಾರ ಮಾಡದಂಗೆ ಬಿಡ್ತಾನೆ ಪೋರಸ್. ನೋಡ್ರಿ, ಇದು ಇತಿಹಾಸದಲ್ಲಿ ಸಿಗ್ತಕ್ಕಂತಹ ಒಂದು ಘಟನೆ ಇದು. ನೆಕ್ಸ್ಟ್ ಇನ್ನೂ ಒಂದು ಘಟನೆ ಅಂತಕ್ಕಂಥದ್ದು ಬರ್ತದೆ. 16ನೇ ಶತಮಾನದಲ್ಲಿ ಬಾಬರ್ನ ನಂತರ ಹುಮಾಯೂನ್ ಏನ್ ಮಾಡ್ತಾನೆ, ಅಧಿಕಾರಕ್ಕೆ ಬರ್ತಾನೆ. ಹುಮಾಯೂನ್ ಆ ಸಂದರ್ಭದಲ್ಲಿ ಮೇವಾರ್ನ ಚಿತ್ತೂರ್ಗಢ ಅಂತಕ್ಕಂತಹ ಪ್ರದೇಶದಲ್ಲಿ ರಾಣಾ ಸಿಂಹನ ಹೆಂಡತಿ ಕರ್ಣಾವತಿ ಅಂತಕ್ಕಂತಹ ರಾಣಿ ಆಳ್ವಿಕೆಯನ್ನ ಮಾಡ್ತಾ ಇದ್ವಿ. ವಿಧವೆ, ತನ್ನ ಗಂಡನನ್ನ ಕಳ್ಕೊಂಡಿರ್ತಕ್ಕಂತಹ ರಾಣಿ, ಮಗ ಇನ್ನು ವಯಸ್ಸಿಗೆ ಬಂದು ಅಪ್ರಾಪ್ತ ಇದ್ದವನು, ಚಿಕ್ಕವನಿದ್ದ, ಅವನ ಪರವಾಗಿ ಇವಳು ಆಳ್ವಿಕೆಯನ್ನ ಮಾಡ್ತಾ ಇದ್ಲು. ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ಕೋಟೆ, ಬಹಳ ಭದ್ರವಾಗಿರ್ತಕ್ಕಂತಹ ಕೋಟೆ. ಅದನ್ನ ವಶಪಡಿಸ್ಕೋಬೇಕು ಅಂತಂದ್ ಹೇಳ್ಬಿಟ್ಟು ಗುಜರಾತಿನ ಸುಲ್ತಾನ ಏನ್ ಮಾಡ್ತಾನೆ, ದಾಳಿಯನ್ನ ಮಾಡ್ಬೇಕು ಅಂತಂದ್ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಳ್ತಾನೆ. ಆ ವಿಷಯ ಕರ್ನಾಟಕಕ್ಕೆ ಗೊತ್ತಾಗುತ್ತೆ. ಚಿಕ್ಕ ಸೈನ್ಯ, ಚಿಕ್ಕ ಒಂದು ರಾಜ್ಯ, ಅವನು ಅಗಾಧವಾಗಿರ್ತಕ್ಕಂಥ ಸೈನ್ಯವನ್ನು ಹೊಂದಿರತಕ್ಕಂತಹವನು ಸುಲ್ತಾನ್. ಆಗ ಅವಳಿಗೆ ಬಹಳ ಚಿಂತೆ ಆಗುತ್ತೆ. ಆಗ ಅವಳೇನ್ ಮಾಡ್ತಾಳೆ, ಕರ್ಣಾವತಿ ರಾಣಿ ಒಂದು ಮನವಿ ಪತ್ರವನ್ನ ಬರೆದ್ಬಿಟ್ಟು ತಾನೇ ಸ್ವತಃ ನೂಲಿನಿಂದ ಒಂದು ರಾಖಿಯನ್ನ ತಯಾರು ಮಾಡಿ ಅದನ್ನ ತನ್ನ ಸೇವಕರ ಹತ್ರ ಕಳಿಸ್ಕೊಡ್ತಾಳೆ. ನನ್ನ ಒಂದು ರಾಜ್ಯ ಈ ರೀತಿ ತೊಂದರೆಯಲ್ಲಿ ಸಿಕ್ಕೊಂಡಿದೆ, ಹಾಗಾಗಿ ನಾನು ನಿಮ್ಮನ್ನ ಅಣ್ಣನಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವು ಈ ರಾಖಿಯನ್ನ ಸ್ವೀಕಾರ ಮಾಡ್ಬಿಟ್ಟು ನನಗೆ ರಕ್ಷಣೆಯನ್ನ ಕೊಡ್ಬೇಕು ಅಂತಂದೇಳ್ಬಿಟ್ಟು ಒಂದು ಮನವಿ ಪತ್ರವನ್ನ ಕಳಿಸ್ಕೊಡ್ತಾಳೆ. ಆಗ ಹುಮಾಯೂನನಿಗೂ ಸಹಿತನೂ ಸಾಕಷ್ಟು ಬಿಕ್ಕಟ್ಟು ಇತ್ತು. ಅವನ ಒಂದು ಸಾಮ್ರಾಜ್ಯದ ಮೇಲೆ ಸಹಿತ ಪದೇ ಪದೇ ಬೇರೆಯವರು ದಾಳಿಯನ್ನ ಮಾಡ್ತಾ ಇದ್ರು. ಅಷ್ಟೆಲ್ಲ ತೊಂದರೆ ಇದ್ರೂ ಸಹಿತನು ಅವನು ತನ್ನ ಒಂದು ಸ್ವಲ್ಪ ಸೈನ್ಯವನ್ನ ಈ ಕರ್ಣಾವತಿ ರಾಣಿಯ ರಕ್ಷಣೆಗಾಗಿ ಕಳಿಸ್ಕೊಡ್ತಾನೆ. ಆ ಒಂದು ಸೈನ್ಯ ಈ ಒಂದು ಚಿತ್ತೂರ್ಗಢವನ್ನ ಮುಟ್ತಕ್ಕಂಥದ್ದು ಲೇಟ್ ಆಗ್ಬಿಡುತ್ತೆ. ಬಹದ್ದೂರ್ ಶಾನ ಸೈನ್ಯ ಈ ಒಂದು ಕೋಟೆಗೆ ಮುತ್ತಿಗೆಯನ್ನ ಹಾಕುತ್ತೆ. ಕರ್ಣಾವತಿ ಏನ್ ಮಾಡ್ತಾಳೆ, ತನ್ನ ಒಂದು ಪ್ರಾಣವನ್ನ, ಮಾನವನ್ನ ಉಳಿಸ್ಕೊಳ್ಳಿಕ್ಕಾಗಿ ಅರಮನೆಯಲ್ಲಿ ಇರ್ತಕ್ಕಂತಹ ಸ್ತ್ರೀಯರ ಜೊತೆಗೆ ಜೋಹಾರ್ ಪದ್ಧತಿಯನ್ನ ಅನುಸರಿಸ್ಬಿಡ್ತಾಳು. ಜೋಹಾರ್ ಪದ್ಧತಿ ಅಂದ್ರೆ ದೊಡ್ಡದಾಗಿರ್ತಕ್ಕಂತಹ ಒಂದು ಚಿತೆಯನ್ನ ತಯಾರು ಮಾಡಿ ಅದರಲ್ಲಿ ಸಾಮೂಹಿಕವಾಗಿ ಸ್ತ್ರೀಯರು ತಮ್ಮ ಜೀವವನ್ನ ಅರ್ಪಣೆ ಮಾಡ್ತಕ್ಕಂಥದ್ದು. ಆ ಸೈನ್ಯ ಬರುತ್ತೆ. ಬಂದು ನೋಡಿದಾಗ ಬಹದ್ದೂರ್ ಶಾ ಆ ಕೋಟೆಯನ್ನ ವಶಪಡಿಸ್ಕೊಂಡಿರ್ತಾನೆ. ಕರ್ಣಾವತಿ ದೇವಿ ಮರಣವನ್ನ ಹೊಂದಿರ್ತಾಳೆ. ಇದರಿಂದ ಬಹಳ ದುಃಖ ಆಗ್ಬಿಡುತ್ತೆ ಆ ಸೇನೆಗೆ. ಅವರು ಆ ವಿಷಯವನ್ನ ಹುಮಾಯೂನನಿಗೆ ತಿಳಿಸ್ತಾರೆ. ಆಗ ಹುಮಾಯೂನ್ ಏನ್ ಮಾಡ್ತಾನೆ, ಸ್ವತಃ ತಾನೇ ಬಂದು ಮತ್ತೆ ಮರು ಯುದ್ಧವನ್ನ ಮಾಡಿ ಆ ಸುಲ್ತಾನನನ್ನ ಸೋಲಿಸಿ ಕರ್ಣಾವತಿ ರಾಣಿಯ ಮಗನಿಗೆ ಅಧಿಕಾರವನ್ನ ಕೊಡಿಸ್ತಾನೆ. ನೋಡಿ, ಇಲ್ಲಿ ಹುಮಾಯೂನು ಮುಸಲ್ಮಾನ ದೊರೆ, ಕರ್ಣಾವತಿ ರಜಪೂತ ಸ್ತ್ರೀ. ನೋಡ್ರಿ, ಎಲ್ಲಿಂದ ಎಲ್ಲಿಗೆ ಬಂಧನ ಅಂತಕ್ಕಂಥದ್ದು ಬೆಸಿತೀವಿ. ಹೌದಾ? ಇಲ್ಲಿ ಕರ್ಣಾವತಿಯನ್ನ ತನ್ನ ಸಹೋದರಿ ಅಂತಂದೇಳ್ಬಿಟ್ಟು ಅವನು ಸ್ವೀಕಾರ ಮಾಡ್ತಾನೆ. ಹುಮಾಯೂನ್ ಸ್ವೀಕಾರ ಮಾಡಿ ಆ ಒಂದು ರಾಖಿಯನ್ನ ಅವನು ಸ್ವೀಕಾರ ಮಾಡಿದ್ದಕ್ಕಾಗಿ ಯುದ್ಧವನ್ನ ಮಾಡಿ ಅವಳ ಮಗನಿಗೆ ಆ ಒಂದು ಸಿಂಹಾಸನವನ್ನು ದೊರಕಿಸಿ ಕೊಡ್ತಾನೆ. ನೋಡ್ರಿ, ಇಲ್ಲಿ ರಾಜತಾಂತ್ರಿಕತೆಯಲ್ಲಿ ಈ ಒಂದು ರಕ್ಷಾಬಂಧನವನ್ನ ಬಳಸ್ತಾ ಇದ್ರು. ಹಾಗಾಗಿ ಇದು ಇತ್ತೀಚೆಗೆ ಬಂದಿರ್ತಕ್ಕಂಥದ್ದಲ್ಲ ಈ ರಾಖಿ ಹಬ್ಬ ಅಂತಕ್ಕಂಥದ್ದು. ಪುರಾಣಗಳಲ್ಲಿ, ಇತಿಹಾಸದಲ್ಲಿ ಸಹಿತ ಇದರ ಒಂದು ಉಲ್ಲೇಖ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತೀವಿ. ಆಮೇಲೆ ಇನ್ನು ಕೆಲವು ಕಡೆ ಏನ್ ಮಾಡ್ತಾರಪ್ಪ ಅಂದ್ರೆ, ಬ್ರಾಹ್ಮಣರು ಈ ದಿನ ತಮ್ಮ ಜನಿವಾರವನ್ನ ಬದಲಾವಣೆ ಮಾಡ್ಕೊಳ್ತಾರೆ ಈ ನೂಲು ಹುಣ್ಣಿಮೆ ದಿನ. ಕೆಲವು ಕಡೆ, ಎಲ್ಲಾ ಕಡೆ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಕೆಲವು ಕಡೆ ಈ ಒಂದು ಸಂಪ್ರದಾಯ ಅಂತಕ್ಕಂಥದ್ದು ಇದೆ. ಮತ್ ಇನ್ನೂ ಒಂದು ಆಚರಣೆ ಏನ್ ಬರುತ್ತಪ್ಪ ಅಂದ್ರೆ, ಈ ಸಮುದ್ರ ತೀರದಲ್ಲಿ ವಾಸ ಮಾಡ್ತಕ್ಕಂತಹವರು ಸಮುದ್ರ ರಾಜ ತಮಗೆ ಯಾವುದೇ ಒಂದು ತೊಂದರೆಯನ್ನ ಕೊಡಬಾರ್ದು
ನಮ್ಮ ಜೀವ ರಕ್ಷಣೆಯನ್ನ ಮಾಡ್ಬೇಕು ಅಂತಕ್ಕಂಥದನ್ನ ಉದ್ದೇಶವಾಗಿ ಇಟ್ಕೊಂಡ್ಬಿಟ್ಟು ಆ ದಿನ ಸಮುದ್ರಕ್ಕೆ ತೆಂಗಿನಕಾಯಿಯನ್ನ ಅರ್ಪಿಸ್ತಕ್ಕಂತಹ ಒಂದು ಪದ್ಧತಿ ಅಂತಕ್ಕಂಥದ್ದಿದೆ. ಇದನ್ನ ಅವರು ನಾರಿಕೇಳ್ ಪೌರ್ಣಿಮಾ ಅಂತಂದ್ ಹೇಳ್ಬಿಟ್ಟು ಹೇಳ್ತಾರೆ. ನಾರಿಕೇಳ್ ಪೌರ್ಣಿಮಾ ಅಂತಂದ್ ಹೇಳ್ಬಿಟ್ಟು ಸಮುದ್ರದ ತೀರದಲ್ಲಿ ಇರ್ತಕ್ಕಂತಹವರು ಇದನ್ನ ಕರೀತಾರೆ. ಇಷ್ಟು ಈ ಒಂದು ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಅಂತಕ್ಕಂಥದ್ದು ಇದೆ. ಮತ್ತೆ ಇದನ್ನ ಯಾವ ರೀತಿ ಆಚರಣೆ ಮಾಡ್ಬೇಕು ಅಂತಕ್ಕಂಥದ್ರ ಬಗ್ಗೆ ನನಗೆ ತಿಳಿದಿರ್ತಕ್ಕಂಥ ಕೆಲವು ಅಂಶಗಳನ್ನ ನಾನು ಹೇಳ್ತೀನಿ. ಆ ದಿನ ಮದುವೆಯಾಗಿರ್ತಕ್ಕಂತಹ ಸಹೋದರಿಯರು ತಮ್ಮ ಸಹೋದರರ ಮನೆಗೆ ಹೋಗ್ಬೇಕು. ಹೋಗ್ಬಿಟ್ಟು ಒಂದು ತಟ್ಟೆಯಲ್ಲಿ ಗೋಧಿ ಹಿಟ್ಟಿನ ದೀಪಗಳನ್ನ ಮಾಡ್ಕೊಂಡು, ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿಯನ್ನ ಹಾಕೊಂಡು, ದೀಪಗಳನ್ನ ಹಚ್ಚಿಟ್ಕೊಂಡು, ರಾಖಿ ಇಟ್ಕೊಂಡು ಅದನ್ನ ದೇವರ ಮುಂದೆ ಇಟ್ಟು ಪೂಜೆಯನ್ನ ಮಾಡ್ಬೇಕು. ಆ ನಂತರ ದೇವರ ಮುಂದೆನೆ 8 ಗೆರೆಗಳಿರ್ತಕ್ಕಂತಹ ಒಂದು ರಂಗವಲಿಯನ್ನ ಹಾಕ್ಬೇಕು. ರಂಗವಲಿಯನ್ನ ಹಾಕ್ಬಿಟ್ಟು ಅದರ ಮೇಲೆ ಮಣೆಯನ್ನ ಇಟ್ಟು ತನ್ನ ಸಹೋದರರನ್ನ ಅದರ ಮೇಲೆ ಕೂರಿಸಿ ಅವರಿಗೆ ಗಂಧ ಮತ್ತೆ ಅಕ್ಷತೆಯನ್ನ ಇಟ್ಟು ರಾಖಿಯನ್ನ ಕಟ್ಟಿ ಆರತಿ ಮಾಡಿ ಏನ್ ಮಾಡ್ಬೇಕು, ಶುಭವನ್ನ ಹಾರೈಸ್ಬೇಕು, ಸಿಹಿಯನ್ನ ತಿನ್ನಿಸ್ಬೇಕು. ರಾಖಿಯನ್ನ ಕಟ್ಟಿ ಶುಭ ಹಾರೈಸ್ಬೇಕು. ಆರೋಗ್ಯ, ಆಯುಷ್, ಸಕಲ ಸಮೃದ್ಧಿ ನಿನಗೆ ಸಿಗಲಿ ಅಂತಂದೇಳಿ. ನೋಡ್ರಿ, 8 ಗೆರೆಗಳಿರ್ತಕ್ಕಂತಹ ರಂಗೋಲಿಯನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಯಾಕೆ ಮಣೆಯನ್ನ ಇಟ್ಟು ಸಹೋದರನ ಕೂರಿಸಿ ರಾಖಿ ಕಟ್ಬೇಕಪ್ಪ ಅಂದ್ರೆ 8 ದಿಕ್ಕುಗಳಿಂದ ನಿಮ್ಗೆ ಏನೇ ತೊಂದರೆ ಬಂದ್ರು ಸಹಿತ ನನ್ನನ್ನ ಕಾಪಾಡು ಅಂತಂದೇಳ್ಬಿಟ್ಟು ಸಹೋದರಿ ಏನ್ ಮಾಡ್ದಂಗೆ, ಸಹೋದರರಿಗೆ ಬೇಡಿಕೆಯನ್ನ ಇಟ್ಟಂಗೆ. ಆಯ್ತು, ನಾನು ಎಲ್ಲಾ ಸಮಯದಲ್ಲಿ ಸಹಿತ ನಿಮ್ಮ ರಕ್ಷಣೆಗೆ ಇರ್ತೀನಿ ಅಂತಂದೇಳ್ಬಿಟ್ಟು ಸಹೋದರರು ಏನ್ ಮಾಡ್ಬೇಕು, ಅವರಿಗೆ ಭರವಸೆಯನ್ನ ಕೊಡ್ತಾರೆ. ಆಮೇಲೆ ಏನಾದ್ರೂ ಉಡುಗೊರೆಗಳನ್ನ ಕೊಡ್ತಕ್ಕಂತಹ ಪದ್ಧತಿ ಸಹಿತನೂ ಇದೆ. ಇವಾಗ ಮದ್ವೆ ಆಗಿರ್ತಕ್ಕಂಥ ಸಹೋದರಿಯರು ಅಣ್ಣನ ಮನೆಗೆ ಬಂದು ಕಟ್ಬೇಕು. ಅಕಸ್ಮಾತ್ ಅನಿವಾರ್ಯ ಬರ್ಲಿಕ್ಕೆ ಆಗ್ಲಿಲ್ಲ, ಅಣ್ಣ ತಮ್ಮಂದ್ರಿಗೆ ರಾಖಿಯನ್ನ ಕಟ್ಲಿಕ್ಕೆ ಆಗ್ಲಿಲ್ಲ ಅಂದಾಗ ಅಣ್ಣ ತಮ್ಮಂದಿರು ಏನ್ ಮಾಡಬಹುದು ಅಂದ್ರೆ ನೂಲಿನ ಸೀರೆಯನ್ನ, ಸಿಹಿಯನ್ನ ತಗೊಂಡೋಗಿ ತಮ್ಮ ಸಹೋದರಿಯರ ಮನೆಗೆ ಹೋಗ್ಬಿಟ್ಟು ಅವರ ಮನೆಯಲ್ಲಿನೇ ರಾಖಿಯನ್ನ ಕಟ್ಟಿಸ್ಕೊಳ್ತಕ್ಕಂತಹ ಪದ್ಧತಿನೇ ಇದೆ. ಅನಿವಾರ್ಯ ಸ್ಥಿತಿ ಇದ್ದಾಗ ಸಹೋದರಿಯರು ಬರ್ಲಿಕ್ಕೆ ಆಗ್ಲಿಲ್ಲಪ್ಪ ಅಂದ್ರೆ ಮತ್ತೆ ಸಹೋದರರು ಅಲ್ಲಿಗೆ ಹೋಗ್ಬಿಟ್ಟು ರಾಖಿಯನ್ನ ಕಟ್ಟಿಸ್ಕೊಂಡು ಬರ್ತಕ್ಕಂತಹ ಪದ್ಧತಿ ಅಂತಕ್ಕಂಥದ್ದು ಇದೆ. ಇದನ್ನ ಆ ಒಂದು ರಕ್ಷಾಬಂಧನ ಹಬ್ಬದ ದಿನ ಅಮೃತ ಗಳಿಗೆಯಲ್ಲಿ ಇದನ್ನ ಕಟ್ಬೇಕು ಅಂತ ಇದೆ. ಸಮಯವನ್ನ ನೋಡಿ ಕಟ್ಬೇಕು ಅಂತಕ್ಕಂಥದ್ದು. ಅಕಸ್ಮಾತ್ ಅಮೃತ ಗಳಿಗೆಯಲ್ಲಿ ಕಟ್ಲಿಕ್ಕೆ ಆಗ್ಲಿಲ್ಲಪ್ಪ, ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅವತ್ತು ಯಾವುದೇ ಸಮಯ ಆದ್ರೂ ಸಹಿತ ನನ್ನನ್ನು ಅಮೃತ ಗಳಿಗೆಯಲ್ಲಿ ಕಟ್ಲಿಕ್ಕೆ ಆಗ್ಲಿಲ್ಲಪ್ಪ ಅಂತಂದ್ರೆ ಬೇರೆ ಸಮಯದಲ್ಲಿ ನಾವು ಕಟ್ಬೇಕು ಅಂತಂದ್ರೆ ಎಡಗೈಯಲ್ಲಿ ರಾಖಿಯನ್ನ ಇಟ್ಕೊಂಡು 1 ಚಮಚ ನೀರನ್ನ ತಗೊಂಡು 3 ಸುತ್ತು ಏನ್ ಮಾಡ್ಬೇಕು, ಆ ರಾಖಿಗೆ ಪ್ರದಕ್ಷಿಣೆ ಹಾಕ್ಬೇಕು ಆ ಚಮಚದಿಂದ. ಅಂದ್ರೆ ಆ ಚಮಚವನ್ನ ಈ ರೀತಿ ರಾಖಿಗೆ 3 ಸುತ್ತು ಸುತ್ತಿಸಿ ಆ ನೀರನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಭೂಮಿಗೆ ಸಮರ್ಪಣೆ ಮಾಡ್ಬೇಕು. ಯಾಕೆ ಅಂದ್ರೆ ನಾನೇನಾದ್ರೂ ಅಶುಭವಾದ ಸಮಯದಲ್ಲಿ ರಾಖಿಯನ್ನ ಕಟ್ಟಿದ್ರೆ ಅದ್ರಲ್ಲಿ ಏನಾದ್ರೂ ದೋಷ ಇದ್ರೆ ಭೂತಾಯಿ ನೀನೇ ಅದನ್ನ ಸ್ವೀಕಾರ ಮಾಡು ಅಂತಂದ್ ಹೇಳ್ಬಿಟ್ಟು ಭೂತಾಯಿಗೆ ಹೇಳ್ದಂಗೆ ಅದು. ಇಲ್ಲ ನಮ್ಗೆ ಸಮಯ ಇದೆ, ನಾನು ಶುಭಗಳಿಗೆಯಲ್ಲೇ ಕಟ್ತೀನಿ ಅಂದ್ರೆ ಇದನ್ನೆಲ್ಲ ಮಾಡ್ತಕ್ಕಂಥ ಅವಶ್ಯಕತೆ ಅಂತಕ್ಕಂಥದ್ದು ಇಲ್ಲ. ಆ ದೀಪವನ್ನ ಹಚ್ಚಿರ್ತಕ್ಕಂತಹ ದೀಪ ಶಾಂತಿ ಆದ್ಮೇಲೆ ಆ ದೀಪಗಳನ್ನ ಇರುವೆ ಗೂಡಿನ ಹತ್ರ ಇಡ್ಬೇಕು. ಇರುವೆಗಳದನ್ನ ತಿನ್ಲಿ ಅನ್ನೋ ಉದ್ದೇಶದಿಂದ. ಅಕಸ್ಮಾತ್ ಪಟ್ಟಣದಲ್ಲಿ ಇರುವೆ ಗೂಡುಗಳು ಹುಡ್ಕೊಂಡು ಹೋಗ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಅದನ್ನೆಲ್ಲಿ ಹುಡ್ಕೊಂಡು ಹೋಗೋದು ಅನ್ನೋದಾದ್ರೆ ಏನ್ ಮಾಡ್ಬಹುದಪ್ಪ ಅಂದ್ರೆ ನೀರಿನಲ್ಲಿ ಆ ದೀಪಗಳನ್ನ ಹಾಕ್ಬಿಟ್ಟು ಆ ದೀಪ ಕರಗಿದ ಮೇಲೆ ಆ ನೀರನ್ನ ಏನ್ ಮಾಡ್ಬಹುದು ಅಂದ್ರೆ ನಾವು ಗಿಡಗಳಿಗೆ ಹಾಕ್ಬಹುದು. ನೋಡಿ, ಇಲ್ಲಿ ಎಷ್ಟೇ ಒಂದು ಕಾಲ ಮುಂದುವರೆದಿದೆ, ನಾವ್ ಎಷ್ಟೇ ಶ್ರೀಮಂತರಿದೀವಿ, ನಾವು ಬೆಳ್ಳಿ ಬಂಗಾರದ ಒಂದು ರಕ್ಷಾಬಂಧನವನ್ನ ಕಟ್ತೀವಿ ಅಂತ ನಾವು ಅಂದ್ಕೊಂಡ್ರು ಸಹಿತ ನಾನು ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ನೂಲು. ನಾವು ಬಂಗಾರದ್ದೇ ರಾಖಿ ಮಾಡಿಸ್ಲಿ, ಬೆಳ್ಳಿದೇ ರಾಖಿ ಮಾಡಿಸ್ಲಿ, ಅದ್ರ ಜೊತೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ನೂಲಿನ ಎಳೆಯನ್ನ ನಾವು ಕಟ್ಲೇಬೇಕಾಗುತ್ತೆ. ನಿಜವಾದ ಬಂಧನ ಯಾವ್ದಪ್ಪ, ರಕ್ಷಾಬಂಧನ ಯಾವ್ದಪ್ಪ ಅಂದ್ರೆ ಆ ನೂಲಿನ ಒಂದು ದಾರ. ನೂಲ್ ಅಂದ್ರೆ ದಾರನೇನೆ, ದಾರ ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಈಗ ಸಹೋದರರಿದ್ರಂತೂ ಕಟ್ತೀವಿ, ಬರೀ ಸಹೋದರಿಯರೇ ಮನೆಯಲ್ಲಿ ಇದ್ರಪ್ಪ, ಬರೀ ಅಕ್ಕ ತಂಗಿಯರೇ ಇದ್ರ, ಅವಾಗ ಏನ್ ಮಾಡ್ಬೇಕು, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು ಇರ್ತಾರೆ, ಅಕ್ಕಪಕ್ಕ ಇರ್ತಕ್ಕಂಥವ್ರನ್ನ ಸಹಿತ ನಾವೇನ್ ಮಾಡೋದು ಅಂದ್ರೆ ಸಹೋದರರು ಅಂತಂದ್ ಹೇಳ್ಬಿಟ್ಟು ನಾವು ಭಾವನೆಯಿಂದ ನಾವು
ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೂ ಸಹಿತ ಸಿಹಿಯನ್ನ ತಿನ್ನಿಸಿ ರಾಖಿಯನ್ನ ಕಟ್ಟಬಹುದು. ಸ್ವಂತ ಅಣ್ಣ ತಮ್ಮಂದ್ರಿದ್ರೆ ಅವ್ರಿಗೆ ಕಟ್ತೀವಿ. ಅವ್ರು ಇರ್ಲಿಲ್ಲಪ್ಪ ಅಂದ್ರೆ ಈ ತರ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಬದಲಿ ವ್ಯವಸ್ಥೆನ ಮಾಡ್ಕೋಬಹುದು. ಮತ್ತೆ ಇನ್ನೂ ಒಂದೇನಿದೆಯಪ್ಪ ಅಂದ್ರೆ ಸಹೋದರಿಯರೇ ಇದ್ದಾಗ ಇನ್ನೂ ಒಂದು ವಿಧಾನವನ್ನು ಅನುಸರಿಸಬಹುದು. ಪರಸ್ಪರ ಸಹೋದರಿಯರೇ ಒಬ್ಬರಿಗೊಬ್ರು ರಕ್ಷಣೆಯನ್ನ ನಾವು ಕೊಡ್ತೀವಿ ಅಂತಕ್ಕಂತಹ ಒಂದು ಸಂಕಲ್ಪವನ್ನ ಮಾಡ್ಕೊಂಡು ಅವರೇ ಕಟ್ಕೋಬಹುದು. ಅಂದ್ರೆ ಅಕ್ಕನಿಗೆ ತಂಗಿ, ತಂಗಿಗೆ ಅಕ್ಕ, ಈ ರೀತಿನೂ ಕಟ್ಕೊಳ್ತಕ್ಕಂತಹ ಪದ್ಧತಿ ಅಂತಕ್ಕಂಥದ್ದು ಇದೆ. ಆದ್ರೆ ಏನಾಗಿದೆಪ್ಪ ಅಂದ್ರೆ ವಾಡಿಕೆಯಲ್ಲಿ ಸಹೋದರರಿಗೆ ಕಟ್ಟಬೇಕು ಅಂತಕ್ಕಂತಹ ಒಂದು ಪದ್ಧತಿ ಇದು ಬೆಳೆದ್ ಬಂದಿದೆ. ಒಟ್ಟಿನಲ್ಲಿ ಇದು ಪರಸ್ಪರರ ಮಧ್ಯೆ ಬಾಂಧವ್ಯವನ್ನ ಬೆಳೆಸ್ತಕ್ಕಂತಹ ಒಂದು ಹಬ್ಬ ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ನೋಡಿ, ಏನೇ ಒಂದು ವೈಮನಸ್ಸಿದ್ರು ಸಹಿತ ಹಬ್ಬ ಇದೆಯಪ್ಪ ರಾಖಿ ಕಟ್ಬೇಕು ಅಂತನಾದ್ರೂ ಏನ್ ಮಾಡ್ತಾರೆ, ಸಹೋದರ ಸಹೋದರಿಯರು ಒಂದಾಗ್ತಾರೆ. ನೋಡ್ರಿ, ಹಿಂದೆ ನಮ್ಮಲ್ಲಿ ಈ ಒಂದು ಹಬ್ಬಗಳು ಬಂದಿರತಕ್ಕಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ ಬಾಂಧವ್ಯನ ಬೆಸಿತಕ್ಕಂಥದ್ದೇ ಒಂದು ಮೂಲ ಉದ್ದೇಶ. ಈ ರೀತಿಯಾಗಿ ರಾಖಿ ಹಬ್ಬದ ಒಂದು ಹಿನ್ನೆಲೆ ಅಂತಕ್ಕಂಥದ್ದು ಇದೆ. ಒಂದೊಂದ್ ಕಡೆ ಒಂದೊಂದು ರೀತಿಯಲ್ಲಿ ಇದನ್ನ ಆಚರಣೆಯನ್ನ ಮಾಡ್ತಾರೆ. ಈಗ ನಾನಾ ತರದ ರಾಖಿಗಳು ಬಂದಿದಾವೆ, ಬಣ್ಣ ಬಣ್ಣದ ಎಷ್ಟೇ ಎಲ್ಲ ಡಿಸೈನ್ ಇರ್ತಕ್ಕಂತಹ ರಾಖಿಗಳು ಬಂದಿದಾವೆ. ಈ ರಾಖಿಯನ್ನ ನಾವು ಮೂಲವಾಗಿ ಹತ್ತಿ ದಾರದಿಂದ ತಯಾರಿಸಿರ್ಬೇಕು, ಇಲ್ಲಪ್ಪ ಅಂದ್ರೆ ರೇಷ್ಮೆ ದಾರದಿಂದ ತಯಾರಿಸಿರ್ತಕ್ಕಂತಹ ರಾಖಿಯನ್ನು ಸಹಿತ ನಾವಿಲ್ಲಿ ಉಪಯೋಗವನ್ನ ಮಾಡಬಹುದು. ಇಂತಹ ಒಂದು ಹಬ್ಬದ ಬಗ್ಗೆ ತಿಳಿಸಿ ಹೇಳಲಿಕ್ಕೆ ನನಗೆ ಅವಕಾಶ ಸಿಕ್ಕಿರ್ತಕ್ಕಂತಹದ್ದು ನನಗೆ ಬಹಳ ಖುಷಿಯನ್ನ ತರ್ತಾ ಇದೆ. ಹೇಳಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ನನಗೆ ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ ಅವರಿಗೂ, ಗೀತಾ ಮೇಡಮ್ ಅವ್ರಿಗೂ, ಲಕ್ಷ್ಮಿ ಮೇಡಮ್ ಅವ್ರಿಗೂ, ಸುತೇಜಾ ಭಟ್ ಮೇಡಮ್ ಎಲ್ರಿಗೂ ನನ್ನ ಒಂದು ಹೃದಯಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಮಾಸ್ಟರ್ಸ್. ಶುಭ ವಂದನೆ. ಇವತ್ತೊಂದ್ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು ಅಂತ ಅನ್ಸುತ್ತೆ, ಕ್ಷಮೆ ಇರ್ಲಿ. ಬ್ರೇಕ್ ಆಯ್ತು, ಕೇಳ್ತಿಲ್ಲ. ಈಗ ಕೇಳಿಸ್ತಿದೆ ಮೇಡಮ್? ಇವಾಗ ಕೇಳ್ತಾ ಇದೆ. ಈಗ ಒಂದ್ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು ಮೇಡಮ್, ಹಾಗಾಗಿ ಎಲ್ಲರಲ್ಲಿ ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. ತೊಂದರೆ ಇಲ್ಲ ಮೇಡಮ್. ಈಗ ಇಲ್ಲಿ ಎಲ್ಲ ಮಳೆನೇ ಇದೆ. ಅದು ಈಗ ನೀವು ಇಲ್ಲಿ ಬಂದ ನಂತರ ಕ್ಲಿಯರ್ ಇತ್ತು, ಈಗ ಒಂದ್ ಚೂರು ಇದಾಯ್ತು ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ತುಂಬಾ ಧನ್ಯವಾದಗಳು. ಈ ಒಂದು ರಕ್ಷಾ ಬಂಧನದ ವಿಶೇಷತೆ ಬಗ್ಗೆ ನಮ್ಗೆಲ್ಲ ಓಕೆ ಮಾಸ್ಟರ್ಸ್, ಸುತೇಜಾ ಭಟ್ ಮೇಡಮ್ ಕೇಳ್ತಿಲ್ವಾ ಮೇಡಮ್? ನಿಮ್ದು ಕೇಳ್ತಾ ಇಲ್ಲ ಮೇಡಮ್ ವಾಯ್ಸ್. ಮೇಡಮ್ ಮುಂದುವರ್ಸಿ ಮೇಡಮ್, ನಮ್ದು ಸ್ವಲ್ಪ ಮಳೆ ಇದೆ ಇಲ್ಲಿ. ಓಕೆ ಮೇಡಮ್, ಓಕೆ. ಥ್ಯಾಂಕ್ ಯು ಮೇಡಮ್, ಗಿರಿಜಾ ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್, ಧನ್ಯವಾದಗಳು ಮೇಡಮ್. ಓಕೆ ಮೇಡಮ್. ಗಿರಿಜಾ ಮೇಡಮ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಭಾಗವತದಲ್ಲಿ ಯಾವ ತರ ಆಚರಣೆ ಮಾಡ್ತಾ ಇದ್ರು, ಮತ್ತೆ ನಮ್ಮ ಇತಿಹಾಸದಲ್ಲಿ ಯಾವ ತರ ಆಚರಣೆಯನ್ನ ಮಾಡಿದ್ರು, ಮತ್ತೆ ಈಗ ನಾವು ಯಾವ ತರ ಆಚರಣೆಯನ್ನ ಮಾಡ್ತಾ ಇದೀವಿ. ಮತ್ತೆ ಇದು ಒಂದು ಹೇಳಿದ್ರಿ ನೀವು ಯಾವ ತರ ರಾಖಿಯನ್ನ ಕಟ್ಟಬೇಕು ಅನ್ನೋದು. ಅದಂತೂ ಬೇರೆಯವ್ರಿಗೆ ಗೊತ್ತಿದ್ದೇನೆ, ನಮಗಂತೂ ಇದು ಯಾವ ತರ ಅಂದ್ರೆ ದೀಪವನ್ನ ಅಂಟಿಸಿ 8 ಎಳೆಯ ದಾರವ ರಂಗೋಲಿಯನ್ನ ಹಾಕಿ ಅದಕ್ಕೆ ಒಂದು ಅರ್ಥಪೂರ್ಣ ಕೊಟ್ರಿ. ಅಂದ್ರೆ 8 ದಿಕ್ಕುಗಳಿಂದಲೂ ಸಹ ಬರ್ತಕ್ಕಂತ ಕಷ್ಟದಿಂದ ನನ್ನನ್ನ ನೀನು ಕಾಪಾಡ್ಬೇಕು ಅನ್ನೋ ಉದ್ದೇಶದಲ್ಲಿ 8 ಎಳೆಯ ರಂಗೋಲಿಯನ್ನ ಹಾಕ್ಬೇಕಂತ. ಅದಂತೂ ನಾವು ಆಚರಣೆ ಮಾಡ್ತಿರ್ಲಿಲ್ಲ ಮೇಡಮ್. ಏನೋ ಹಣ್ಣನ ಕೂರಿಸ್ಬಿಡ್ತಿದ್ವಿ, ಒಂದ್ ದೀಪನ ಬೆಳಗ್ಬಿಟ್ಟು ರಾಖಿ ಕಟ್ಬಿಟ್ಟು ಬಟ್ಟೆ ಇಟ್ಬಿಟ್ಟು ಸ್ವೀಟ್ ತಿನ್ನಿಸ್ಬಿಡ್ತಿದ್ವಿ, ಅಷ್ಟೇ ಗೊತ್ತು. ಈ ತರ ಎಲ್ಲ ಅಕ್ಕಿ ಹಿಟ್ಟಿಂದ ದೀಪ ಮಾಡಿ ಅದನ್ನ ದೀಪ ಅಂಟಿಸಿ ಮತ್ತೆ ಎಳೆ ದಾರನ ಹಾಕಿ ಈ ತರ ಆಚರಣೆ ಮಾಡ್ಬೇಕನ್ನೋದು ಖಂಡಿತ ಗೊತ್ತಿರ್ಲಿಲ್ಲ ಮೇಡಮ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ರಕ್ಷಾ ಬಂಧನದ ಅರ್ಥ ಈಗ್ಲಿಂದಾನೇ ಬಂದಿರೋ ಅಂತದೆಲ್ಲ, ಇದು ಹಿಂದಿನ ಭಾಗವತದಿಂದ ಹಿಡಿದು ಇತಿಹಾಸದ ಕಾಲದಿಂದಲೂ ಸಹ ಆಚರಣೆ ಮಾಡ್ಕೊತಾ ಬಂದಿದೀವಿ ಅಂತ ರಕ್ಷಾ ಬಂಧನದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅಂದ್ರೆ ಈಗ ಬರ್ತಾ ಏನಾಯ್ತು ಮೇಡಮ್ ಅಂದ್ರೆ ಆ ರಾಖಿಯ ಒಂದು ರೂಪ ಬದಲಾವಣೆ ಆಗ್ತಾ ಬಂತು. ಹೌದು. ಹಿಂದೆ ಬಳಸ್ತಾ ಇದ್ದಿದ್ದು ಬಿಳಿ ಬಟ್ಟೆಯಲ್ಲಿ ಅಕ್ಷತೆಯನ್ನ ಹಾಕಿ ತೋಳಿಗೆ ಕಟ್ತಾ ಇದ್ರು. ಇಲ್ಲಪ್ಪ ಅಂತಂದ್ರೆ ಮುಂಗೈಗೆ ಹಂಗು ನೂಲನ್ನ ಕಟ್ತಾ ಇದ್ರು. ಈಗ ಏನಾಯ್ತು, ಕಾಲ ಬದಲಾವಣೆ ಆದಂಗೆಲ್ಲ ಏನಾಯ್ತು ಮೇಡಮ್ ಅಂದ್ರೆ ಅದು ಆಕರ್ಷಕವಾಗಿರ್ತಕ್ಕಂತಹ ರಾಖಿಗಳು ಬಂದಿದ್ದಾವೆ.
ಹೌದು ಮೇಡಮ್. ಈಗ ಅದು ಅದು ನೂಲು ಮಕ್ಕಳಿಗೆ ನೂಲಿಂದಾನೇ ಬರುತ್ತೋ ರೇಷ್ಮೆಯಿಂದಾನೇ ಬರುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಗೊತ್ತಾಗೋದಿಲ್ಲ. ಅದು ಯಾವ್ದ್ರಿಂದ ಬಂದಿದೆ ಅನ್ನೋದೇ ಗೊತ್ತಿಲ್ಲ. ಇದು ಒಂದು ಗೊತ್ತಿಲ್ಲ. ಅರ್ಥ ಅಂದ್ರೆ ನೂಲಿಂದ ಇರಬೇಕು ಅಥವಾ ರೇಷ್ಮೆ ದಾರದಿಂದ ಇದ್ರೆ ಅದು ಮೇಡಮ್. ಆ ಹೌದು ಮೇಡಮ್. ರಕ್ಷಾಬಂಧನ್ಗೆ ಒಂದು ಅರ್ಥ. ಆದ್ರೆ ಹಾ. ಈಗ ಮಾಡಿರೋರು ಯಾವ್ದ್ರಿಂದ ಬಂದಿರುತ್ತೆ ಅದ ಮೇಲೆ ಎಲ್ಲ ಕಲರ್ಸ್ ಬಂದ್ಬಿಟ್ಟಿರತ್ತೆ. ಆ ಹೌದು ಮೇಡಮ್. ದಾರದ ಮೇಲೆ ಎಲ್ಲ ಕಲರ್ಸ್ ಬಂದಿರುತ್ತೆ. ಒಳಗಡೆ ಏನಿರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆದ್ರೂ ಹೌದು ಒಂದು ಮೇಡಮ್. ಆಚರಣೆ ಮಾಡ್ಬೇಕು, ಮಾಡ್ತೀವಿ. ಇದಿಷ್ಟೇ ಈಗ ಆಗಿದೆ. ಅದೇ. ಹೌದು ಮೇಡಮ್. ಹಾಗಾಗಿ ನಾವೇನ್ ಮಾಡ್ಬೋದು ಅಂದ್ರೆ ರಾಖಿಯ ಜೊತೆಗೆ ಈ ಒಂದು ನೂಲಿನ ದಾರ ಬರುತ್ತಲ್ಲ ಅದ್ರದ್ದೊಂದು 3 ಎಳೆನ ದಾರವನ್ನ ನಾವು ಹಾ ಒಂದು ಹಾ. ಬಿಲ್ಪತ್ರೆನೋ ಒಂದು ಹೂನೋ ಅದಕ್ಕೆ ಕಟ್ಬಿಟ್ಟು ಮುಂಗೈಗೆ ಕಟ್ಟಿದ್ರೆ ಅಲ್ಲಿ ಓಕೆ ಓಕೆ. ಶಾಸ್ತ್ರೋಕ್ತವಾಗಿ ನಾವು ರಾಖಿ ಕಟ್ಟಿದಂಗೂ ಆಗುತ್ತೆ. ಮತ್ತೆ ಹೌದೌದು. ಈಗ ಆಧುನಿಕ ಶೈಲಿಯ ರಾಖಿಯನ್ನು ಸಹಿತ ಜೊತೆಗೆ ನಾವು ಕಟ್ಟಬಹುದು ಮೇಡಮ್. ಮತ್ತೆ ಇನ್ನೊಂದು ಹೇಳಿದ್ರಿ ಮೇಡಮ್, ಅದು ಅಮೃತ ಗಳಿಗೆನಲ್ಲೇ ಕಟ್ಟಬೇಕು ಅನ್ನೋದು ಹೌದು ನೀವು ಮೇಡಮ್. ಒಂದ್ ತಿಳಿಸ್ಕೊಟ್ರಿ. ಅದು ಇಲ್ಲ, ಅದು ಆ ಟೈಮಲ್ಲಿ ಕಟ್ಟಿಲ್ಲ ಅಂತ ಆದಾಗ ಒಂದು ಸ್ಪೂನ್ ನೀರನ್ನ ತೆಗೆದುಕೊಂಡು ಅದನ್ನ ಪ್ರೋಕ್ಷಣೆ ಮಾಡಿ ಭೂಮಿ ತಾಯಿಗೆ ಈಗ ಹಾಕಿ. ಎಡಗೈನಲ್ಲಿ ರಾಖಿಯನ್ನು ಇಟ್ಕೊಂಡ್ಬಿಟ್ಟು ಈ ತರ 3 ಪ್ರದಕ್ಷಿಣೆ ಹಾಕ್ಬಿಟ್ಟು ಚಮಚದಲ್ಲಿ ನೀರನ್ನು ತಗೊಂಡ್ಬಿಟ್ಟು ಅದನ್ನ ನಾವು ಭೂತಾಯಿಗೆ ಅರ್ಪಿಸಿದಾಗ ಹಾ, ಅಂದ್ರೆ ಸಮಯ ಸರಿ ಇರ್ಲಿಲ್ಲ ಅಂದ್ರೆ ಅದ್ರ ದೋಷ ಏನಿದ್ರು ದೋಷ. ಭೂತಾಯಿ ಅರ್ಪಿಸ್ದಂಗೆ. ಹೌದು ಹೌದು ಹೌದು. ಹೌದು. ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಖಂಡಿತ ನಮಗೂ ಇದ್ರ ಬಗ್ಗೆ ಇಷ್ಟೆಲ್ಲ ಗೊತ್ತಿರ್ಲಿಲ್ಲ ಮೇಡಮ್. ಇವತ್ತು ನಿಮ್ಮಿಂದ ತುಂಬಾ ತಿಳ್ಕೊಂಡಂಗಾಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಮೇಡಮ್. ಮಾಸ್ಟರ್ಸ್, ಥ್ಯಾಂಕ್ ಯು. ರಕ್ಷಾ ಬಂಧನದ ಬಗ್ಗೆ ಗಿರಿಜಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ನಿಮ್ಮ ಅನಿಸಿಕೆಗಳು, ಮೇಡಮ್ದು ಕ್ಲಾಸ್ ಯಾವ ತರ ಇತ್ತು, ನಿಮ್ಗೆ ಎಷ್ಟು ಗೊತ್ತಿತ್ತು, ಮೇಡಮ್ ತಿಳಿಸ್ಕೊಟ್ಟಿರೋ ಅಂತ ಕ್ಲಾಸ್ ಅಲ್ಲಿ ನಿಮ್ಗೆ ಎಷ್ಟು ಗೊತ್ತಿತ್ತು, ನೀವ್ ಯಾವ ತರ ಆಚರಣೆ ಮಾಡ್ತಿದ್ವಿ, ಪ್ಲಸ್ ಇವತ್ತು ಎಲ್ಲರಿಗೂ ಸಹ ಇದು ಒಂದು ರಕ್ಷಾ ಬಂಧನ್ ಎಲ್ಲರೂ ಸಹ ಆಚರಣೆ ಮಾಡ್ಕೊಂತಕ್ಕಂಥದ್ದು. ನಿಮ್ಮ ವೈಯಕ್ತಿಕವಾಗೂ ಸಹ ನೀವು ಹಂಚ್ಕೋಬಹುದು. ಯಾವ ತರ ನೀವ್ ಏನ್ ಮಿಸ್ ಮಾಡ್ಕೊಂಡಿದ್ದೀರಾ ರಕ್ಷಾ ಬಂಧನ್ ಇವತ್ತು ಹಬ್ಬ, ಎಷ್ಟು ಜನ ನಾವು ಅದರಿಂದ ಏನೇನೋ ಒಂದು ಅನುಭವಗಳು ಇರುತ್ತೆ. ನಾವು ಆಚರಣೆ ಮಾಡಿದ್ವಿ ಅಥವಾ ನಂಗೆ ಹಣ ಸಿಕ್ಕಿಲ್ಲ, ಇಲ್ಲ ನಾನು ಹೋಗಿಲ್ಲ, ಒಂದೊಂದು ಪರ್ಸನಲ್ ಪ್ರಾಬ್ಲಮ್ಸ್ ಒಬ್ಬೊಬ್ಬರದು ಒಂದೊಂದ್ ತರ ಇರುತ್ತೆ. ನಿಮ್ಮ ಅನಿಸಿಕೆಗಳನ್ನ ಸಹ ಮೇಡಮ್ ಜೊತೆ ಹಂಚ್ಕೊಬಹುದು. ನಾವ್ ಎಲ್ಲಾರು ಒಂದು ಕುಟುಂಬದ ತರ ಇದೀವಿ. ನಮ್ ಜೊತೆ ಹೌದು ಎಲ್ಲರೂ ಸಹ ಮೇಡಮ್ ಕ್ಲಾಸ್ ಬಗ್ಗೆನೂ ಹಂಚ್ಕೋಬಹುದು. ಮತ್ತೆ ನಿಮ್ಮ ಪರ್ಸನಲ್ ಆಗಿ ಏನೇ ಇದ್ರು ಇವತ್ತು ಒಂದು ರಕ್ಷಾ ಬಂಧನ್ ಅನ್ನೋ ಒಂದು ವಿಷಯದ ಟಾಪಿಕ್ ಬಗ್ಗೆ ಎಲ್ಲರೂ ಸಹ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೋಬಹುದು. ಮಾಸ್ಟರ್ಸ್, ಹ್ಯಾಂಡ್ ರೈಸ್ ಮಾಡಿ ಮೇಡಮ್ ಕ್ಲಾಸ್ ಬಗ್ಗೆನೂ ತಿಳಿಸಿ. ಇನ್ನು ಮತ್ತೆ ಬೇರೆ ತರದ ಮಾಹಿತಿಗಳಿದ್ರು ಸಹಿತ ಇದ್ರ ಬಗ್ಗೆ ತಿಳಿಸಬಹುದು ಮೇಡಮ್, ಎಲ್ರಿಗೂ ಹೌದು ಗೊತ್ತಾಗುತ್ತೆ. ಹೌದು 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 ಮೇಡಮ್. ಎಷ್ಟೋ ಗೊತ್ತಿಲ್ಲದೆ ಇರೋದು ಎಷ್ಟೋ ಇದೆ. ಈಗ ಒಬ್ಬೊಬ್ರಿಗೂ ಈಗ ಮೇಡಮ್ ಗೊತ್ತಿರೋದು ಮೇಡಮ್ ಹೇಳಿದ್ದಾರೆ. ಇದ್ರಲ್ಲಿ ನಿಮ್ಗೂ ಹೌದು ಗೊತ್ತಿರೋಂಥದ್ದು ಏನಾದ್ರು ಹೊಸದಿದ್ರೆ ನೀವು ಹೇಳ್ಕೋಬಹುದು. ಹ್ಯಾಂಡ್ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅನಿಸಿಕೆಗಳು ಅಥವಾ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರು ತಿಳಿಸಿ ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿದ್ರೆ ಒಳ್ಳೇದು. ಹಾಗೇನೆ ಲಿಂಕ್ ಶೇರ್ ಮಾಡಿದ್ದೇನೆ ನೆನ್ನೆ ಕ್ಲಾಸ್ದು, ನಾಗರತ್ನ ಮೇಡಮ್ದು ಮತ್ತೆ ಜಗದೀಶ್ ಬಾವಿಕಟ್ಟೆ ಸರ್ದು. ಅವನ್ನ ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೆಸ್ ಅಂತ ಟೈಪ್ ಮಾಡಿ ಕಳಿಸಿ. ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅನ್ಮ್ಯೂಟ್ ಕೊಡ್ತೇನೆ. ನಿಮ್ಮ ಅನಿಸಿಕೆಗಳು ಮತ್ತೆ ಅಭಿಪ್ರಾಯಗಳು, ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಏನಿದೆ ಹಬ್ಬದ ಬಗ್ಗೆ, ನಿಮ್ದು ಏನೇ ಒಂದು ಇಲ್ಲಿ ನೀವು ಹೇಳ್ಕೊಬೇಕಂದ್ರೂ ಹೇಳ್ಕೊಬಹುದು ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿ. ಲಕ್ಷ್ಮೀದೇವಿ ಮೇಡಮ್ ಮಾತಾಡಿ ಮೇಡಮ್. ಎಲ್ರಿಗೂ ನಮಸ್ಕಾರ ಮೇಡಮ್. ಎಲ್ರಿಗೂ ರಕ್ಷಾ ಬಂಧನದ ಹಬ್ಬದ ಶುಭಾಶಯಗಳು. ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಮತ್ತೆ ಹೇಳೋಂಥದ್ದು ಏನು ಇಲ್ಲ. ಅಂದ್ರೆ ನಾವು ಇವಾಗ ಇದು ರಕ್ಷಾ ಬಂಧನ ಕಟ್ತೀವಿ. ಮತ್ತೆ ಸಾಮಾನ್ಯ ಯಾವ್ದಾದ್ರು ಪೂಜೆ ಮಾಡ್ಬೇಕಾದ್ರೆ, ಮನೇಲಿ ಕಾರ್ಯ ಮಾಡ್ಬೇಕಾದ್ರೆ, ಮದ್ವೆ ಮಾಡ್ಬೇಕಾದ್ರೆ ಒಂದು ಕಂಕಣ ಅಂತ ಕಟ್ತಾರೆ. ಅದು ಅದೇ ಸಂಬಂಧಪಟ್ಟಿದ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ ಮೇಡಮ್. ಮನೆಯಲ್ಲ ಪೂಜೆ ಹೌದು. ಮಾಡ್ಬೇಕಾದ್ರೆ ಮದ್ವೆ ಸಂಭ್ರಮ ಹೆಣ್ಣುಗ ಕಂಕಣ ಕಟ್ತಾರೆ ಅನ್ಸುತ್ತೆ. ಹಂಗೆ ತುಂಬಾ ಒಳ್ಳೆ ವಿಷಯ ತಿಳಿಸಿದ್ದಾರೆ. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ತೆ. ಉಷಾ ಮ್ಯಾಮ್ ಮಾತಾಡಿ ಮ್ಯಾಮ್, ಅನ್ಮ್ಯೂಟ್ ಮಾಡಿ. ನಮಸ್ತೆ ಮೇಡಮ್. ಗಿರಿಜಾ ಮೇಡಮ್, ನೂಲು ಹುಣ್ಣಿಮೆ ಬಗ್ಗೆ ಆ ಹೆಸರು ಗೊತ್ತಿರ್ಲಿಲ್ಲ. ಹುಣ್ಣಿಮೆದು ಇವತ್ತಿಂದು ಅದನ್ನ ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್, ವಿಡಿಯೋ ಆನ್ ಮಾಡ್ಕೊಳ್ಳಿ. ಇವತ್ತಾದ್ರೂ ಹಬ್ಬದ ದಿವಸ ನಿಮ್ ದರ್ಶನ ಆಗ್ಲಿ, ಪರವಾಗಿಲ್ಲ. ನಾವೇ ಇರೋದು ಎಲ್ಲ ನಿಮ್ಮವರೇ. ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದೀರಾ ಮೇಡಮ್. ಹುಣ್ಣಿಮೆ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ. ರಕ್ಷಾ ಬಂಧನ ಇವಾಗ ಒಂದು ಇದು ತರ ಆಗ್ಬಿಟ್ಟಿದೆ ಹುಡುಗಿರ್ಗಳಿಗೆ. ಆದ್ರೆ ಅದನ್ನ ಹೇಗ್ ಮಾಡ್ಬೇಕು ಹೇಗೆ ಅಂತ ಫುಲ್ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಮೇಡಮ್. ನೀವು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್. ನಿಮ್ದು ಏನಾದ್ರೂ ಶೇರಿಂಗ್ಸ್ ಇದ್ರೆ ನೀವು ಯಾವ ತರ ಆಚರಣೆ ಮಾಡ್ತೀರಾ ಮೇಡಮ್? ನೀವ್ ಯಾವ ತರ ಆಚರಣೆ ಮಾಡ್ತೀರಾ? ಮೇಡಮ್ ಹೇಳಿದಕ್ಕೂ ನಿಮ್ಮ ಆಚರಣೆಗೂ ಏನ್ ಡಿಫ್ರೆನ್ಸ್? ಇದನ್ನ ನೀವು ಇಲ್ಲ ನಿಮಗೆ ಮೇಡಮ್ ಹೇಳಿದ್ದು ಬಿಟ್ಟು ನಿಮ್ಗೆ ಏನಾದ್ರು ಎಲ್ಲ ಗೊತ್ತಿಲ್ವಲ್ಲ, ಅದೇ ನಾವ್ ಏನ್ ಇಲ್ಲ ಬೇರೆ ತರ ಪದ್ಧತಿಗಳು ವಿಧಾನಗಳು ಇರ್ತಾವ ಮೇಡಮ್. ಅವ್ರು ಹೇಳಿದ್ರೆ ಏನಾಗುತ್ತಂದ್ರೆ
ಇನ್ನು ಸ್ವಲ್ಪ ಹೆಚ್ಚಿನ ಮಾಹಿತಿ ಎಲ್ರಿಗೂ ಗೊತ್ತಾಗುತ್ತೆ. ಎಲ್ರಿಗೂ ಒಂದೊಂದ್ ಕಡೆ ಗೊತ್ತಾಗುತ್ತೆ, ಒಂದೊಂದ್ ರೀತಿ ಆಚರಣೆಯನ್ನ ಮಾಡ್ತಾರೆ. ಮಾಡ್ತಾರೆ. ಹಾಗಾಗಿ ನನಗೆ ಇವಾಗ ಗೊತ್ತಿರೋ ಅಷ್ಟು ನಾನು madam ನೀವು- ಹೇಳಿದ್ದೀನಿ. ನಿಮಗೆ ನಮ್ ಜೊತೆ- ಬೇರೆ ಮಾಹಿತಿ ಇತ್ತಪ್ಪ ಅಂದ್ರೆ ನಮಗೆ ತಿಳಿಸಿದ್ರೆ ನಮ್ಗೂನು ವಿಷಯಗಳು ಹಾ. ಗೊತ್ತಾಗ್ತವೆ. ಇಲ್ಲ madam, ನಿಮ್ಮಷ್ಟು ನಾವು ನಮ್ಮ ಆತರ ಇದ್ರಲ್ಲಿ ಬಂದಿಲ್ಲ ನಾವು. ಮಾಮೂಲಿ ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಇವಾಗ ರಕ್ಷಾ ಬಂಧನಕ್ಕೆ ಸಿಗಲ್ಲ, ನಮ್ ಚಿಕ್ಕಪ್ಪ ಮಕ್ಳು ದೊಡ್ಡಪ್ಪ ಮಕ್ಳು ಅಷ್ಟೇ ನಮಗೆ ಇರೋದು, ಜೊತೆಲಿ ಇರೋರಿಲ್ಲ. ಯಾವ್ದಾದ್ರು ಫಂಕ್ಷನ್ಗೆ ಹೋದಾಗ ಮಾಮೂಲಿ ಕಟ್ಬಿಟ್ಟು ಸ್ವೀಟ್ ತಿರ್ಸ್ತೀವಿ ಅಷ್ಟೇ ಮೇಡಮ್. ಬಟ್ ಅದೇ ನೀವ್ ಎಂಟೇಳೆ ಇದು ರಂಗೋಲಿ ಹಾಕ್ಬೇಕು, ದೀಪ ಎಲ್ಲ ಇದ್ ಮಾಡಿ ಆರತಿ ಬೆಳಗ್ಗೆ ಅದು ಮನೇಲಿ ಇದ್ರೆ ಮಾಡ್ತೀವಿ. ಇವಾಗ ಏನಾಗಿದೆ ಅಂದ್ರೆ ಅದೇ ಹೊರ್ಗಡೆ ಫಂಕ್ಷನ್ ಗಳಲ್ಲೇ ಎಲ್ಲ ಮಾಡ್ಕೊತಾ ಇದಾರೆ ಆಲ್ಮೋಸ್ಟ್ ಎಲ್ಲಾರು. ಅದೇ ಇವಾಗ ಆ ಪದ್ಧತಿ ಈ ತರನೇ ಹೌದು. ಮಾಡ್ಬೇಕು ಅಂತ ಹೇಳಿದೀರಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ಮನೆಯಲ್ಲಿ ನಾವು ಸ್ವಂತ ಸಹೋದರ ಸಹೋದರಿಯರು ಇದ್ರಿಗಿನಾಗೆ ಈ ಒಂದು ಆಚರಣೆಯನ್ನ ಮಾಡಬಹುದು. ಇಲ್ಲಪ್ಪ ನಮಗೆ ಸ್ವಂತ ಸಹೋದರರು ಇರ್ಲಿಲ್ಲಪ್ಪ ಅಂತಂದ್ರೆ ಮತ್ತೆ ಇವನ್ನೆಲ್ಲ ಆಚರಣೆ ಮಾಡ್ಲಿಕ್ಕೆ ಆಗಲ್ವಲ್ಲ. ಮತ್ತೆ ಎಲ್ಲಾದ್ರೂ ಸಿಕ್ಕಾಗ ಫಂಕ್ಷನ್ ಗಳಲ್ಲಿ ಸಿಕ್ಕಾಗ ಏನು ತಪ್ಪಿಲ್ಲ ಮೇಡಮ್. ಅದೇ ಹೌದು ಮೇಡಮ್. ಈಗ ಎಲ್ಲೋ ಇರೋರ್ನ ಕರ್ಕೊಂಡ್ ಬಂದಿದ್ನೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಅವಕಾಶ ಇದ್ರೆ ಮಾಡೋದು, ಅವಕಾಶ ಅದೇ. ಇರ್ಲಿಲ್ಲಪ್ಪ ಅಂತಂದ್ರೆ ನಾವು ಶುಭ ಹಾರೈಸಿ ಅವ್ರಿಗೆ ಕಟ್ಬಿಟ್ರೆ ನಡೆಯುತ್ತೆ ಮೇಡಮ್. ಇವಾಗ ಅಂದ್ರೆ ಅಕ್ಕಪಕ್ಕದ- ಅವಕಾಶ ಇಲ್ದೇ ಇರೋ ಟೈಮ್ ಅಲ್ಲಿ ಒಳ್ಳೆ ಮನಸ್ಸು ಇಟ್ಕೊಂಡ್ ಕಟ್ಟಿದ್ರುನು ಹೌದು ತೊಂದ್ರೆ ಇಲ್ಲ ಅಂತ ಗಿರಿಜಾ ಹೌದು, ಮೇಡಮ್ ಹೌದು. ಅಭಿಪ್ರಾಯ ಹೌದೌದು ಮೇಡಮ್. ಅಂದ್ರೆ ಇದು ಪದ್ಧತಿ ಇದೆ, ಇದೆ. ಅದೇ ಪದ್ಧತಿ ಇದೆ. ನಾವ್ ಎಲ್ಲಾ ಸಮಯದಲ್ಲಿ ಇದನ್ನ ಅನುಸರಿಸ್ಲಿಕ್ಕೆ ಆಗಲ್ಲ. ಆಗಲ್ಲ. ಹೌದು ಹೌದು ಹೌದು. ಇದೆ ಅದು. ಶುದ್ಧ ಮನಸ್ಸಿನಿಂದ ನಾವು ಆರೈಸಿ ಕಟ್ಬಿಟ್ರೆ ಅದೇ ರಾಖಿ ಬಂಧನ ಆಗಿರುತ್ತೆ. ಈ ಬ್ರಾಹ್ಮಣಗಳು ಆತರದವ್ರಿಗೆ ಒಂದ್ ಸ್ವಲ್ಪ ಇದ್ರ ಕಡೆ ನಾಲೆಡ್ಜ್ ಇರುತ್ತೆ. ನಾವು ಮಾಮೂಲಿ ಗೌಡಸು ಅವರೆಲ್ಲ ಕುರುಬ್ರು ಆತರ ಎಲ್ಲ ಮಾಮೂಲಿ ಈ ತರ ಸಿಕ್ದಾಗ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಅದು ಅಕ್ಕಪಕ್ಕದವ್ರ ಮನೆಯವ್ರಿಗೆಲ್ಲ ಸುಮ್ನೆ ಒಂದ್ ರಾಖಿ ಕಟ್ಬಿಟ್ಟು ದುಡ್ಡು ವಸೂಲಿ ಮಾಡೋ ತರನು ಮಾಡ್ತಾ ಇದಾರೆ ಇವಾಗ ಲೇಡೀಸ್ಗಳು ಎಲ್ಲಾರ್ಗು. ಹೌದೌದು. ಈ ಪದ್ಧತಿ ನೀಟಾಗಿ ಹೇಳ್ಕೊಟ್ಟಿದ್ರ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಉಷಾ ಮ್ಯಾಮ್. ಪ್ರಭಾ ಮ್ಯಾಮ್ ಮಾತಾಡಿ. ನಮಸ್ಕಾರ ಎಲ್ಲರಿಗೂ. ಇಂದು ನಮಸ್ತೆ. ರಾಖಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಗಿರಿಜಕ್ಕಗೂ ನಮಸ್ಕಾರ. ಇಂದು ರಕ್ಷಾ ಬಂಧನ ತುಂಬಾ ಸಂತೋಷದ ಹಬ್ಬ. ಇದು ಸಹೋದರ ಸಹೋದರಿಯರ ರಕ್ಷಣೆ ಮತ್ತು ಹಾಗೂ ಮಧುರ ಬಾಂಧವ್ಯವನ್ನು ಬೆಳೆಸುವಂತ ಹಬ್ಬ. ಈ ಮಧುರ ಬಾಂಧವ್ಯದಲ್ಲಿ ನಾವೆಲ್ಲರ ಅಕ್ಕಪಕ್ಕದವರು ಸಹ ಸಹೋದರ ಇಲ್ಲದವರು ಸಹೋದರರು ಒಬ್ಬರೊಬ್ಬರನ್ನ ಅರ್ಥ ಮಾಡಿಕೊಂಡು ಅವರವರ ಪ್ರೀತಿಯಿಂದ ಈ ಹಬ್ಬ ರಾಖಿಯನ್ನು ಕಟ್ಟಿದಲ್ಲಿ ಅವರಿಗೂ ಒಂಥರ ಸಂತೋಷ, ನಮಗೂ ಸಹೋದರರು ಇದ್ದಾರೆ ಅಂತ ಭಾವನೆ ಬರ್ತದ. ಈ ಆತ್ಮೀಯತೆ ಭಾವನೆ ಬರಲಿ ಅಂತ ಅನ್ನೋದ ರಕ್ಷಣೆಯ ಹಬ್ಬ ಅಂತ ಹೇಳ್ಬೋದು. ಅದೇ ರೀತಿ ಪರಮಾತ್ಮನು ಕೂಡ ನಮ್ಮೆಲ್ಲರೂ ರಕ್ಷಣೆ ಮಾಡ್ಲಿ ಅಂತ ಈ ರಕ್ಷಾ ಬಂಧನದ ಸಂಕೇತ ಆಗಿದೆ ಅಂತ ನಾನು ಹೇಳ್ಬಲ್ಲೆ. ಧನ್ಯವಾದ. ಮಾಸ್ಟರ್ಸ್, ಇನ್ನೂ ಒಂದು ವಿಷಯವನ್ನ ನಾನು ಹೇಳೋದ್ ಮತ್ತೆ, ಈ ಒಂದು ರಾಖಿ ಹಬ್ಬದ ದಿನ, ರಕ್ಷಾ ಬಂಧನದ ದಿನ, ಈ ಏನು ಯೋಧರು ಇರ್ತಾರಲ್ಲ ಅವರಿಗೆ ಗಡಿಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಹೆಣ್ಮಕ್ಳು ಸಹಿತನೂ ಅವರಿಗೆ ರಾಖಿಯನ್ನ ಕಟ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂತಹ ಖುಷಿ ಕೊಡ್ತಕ್ಕಂತಹ ವಿಚಾರ. ಹೌದೌದು, ಸರಿ. ನಮ್ಮ ದೇಶವನ್ನ ಕಾಪಾಡ್ತಕ್ಕಂತಹ ಯೋಧರಿಗೆ ಕಟ್ಬೇಕು ಅಂತಂದ್ ಹೇಳ್ಬಿಟ್ಟು ಅವ್ರಿಗೆ ಕಟ್ಟಿ ಬರ್ತಕ್ಕಂಥದ್ದು ಒಂದು ಪದ್ಧತಿ ಇದೆ ಮೇಡಮ್. ಅಲ್ಲಿ ಗಡಿಯಲ್ಲಿ ವಾಸ ಮಾಡ್ತಕ್ಕಂತಹ ಹೆಣ್ಮಕ್ಳು. ಆ ರಜಪೂತ್ರ ಕಾಲದಲ್ಲಿ ಅದೇ ಇತ್ತು ಮೇಡಮ್. ಹೌದು ಮೇಡಮ್. ಹಾ. ರಜಪೂತ್ರ ಕಾಲದಲ್ಲಿ ಹಳ್ಳಿಗಳಿಗೆ ಊರಿಗೆ ಬಂದಿರ್ತಾರಲ್ಲ ಮಿಲಿಟರಿಯಲ್ಲಿ ಇರ್ತಕ್ಕಂಥವ್ರು, ಅವ್ರು ಮರಳಿ ಮತ್ತೆ ಹೋಗ್ಬೇಕಾದ್ರೆ ಅವ್ರಿಗೆ ಈ ಒಂದು ರಾಖಿಯನ್ನೆಲ್ಲ ಕಟ್ಟಿ ಕಳಿಸ್ತಾರೆ ಮೇಡಮ್. ಮುಂದೆ ನಿನ್ಗೆ ಯಾವ್ದೇ ಒಂದು ಅಪಾಯ ಬರ್ದಂಗ್ ಇರ್ಲಿ ಅಂತಂದ್ ಹೇಳ್ಬಿಟ್ಟು. ಅದು ಉತ್ತರ ಕರ್ನಾಟಕದ ಕಡೆಯಲ್ಲಿ ಜಾಸ್ತಿ ಇದೆ ಅದು, ರಾಖಿ ಕಟ್ಟಿ ಮುಸಲ್ಮಾನದ ದಾಳಿಯ ಸಮಯದಲ್ಲಿ ರಕ್ಷಣೆಗಾಗಿ ಆ ಸಹೋದರರಿಗೆ ಹಿಂದೂಗಳು ರಕ್ಷಣೆ ಮಾಡ್ಲಿ ಅಂತ ರಾಖಿ ಹಬ್ಬವನ್ನು ಆಚರಿಸಿದ್ದು ಉಂಟು. ಈ ಕಡೆ ಗುಲ್ಬರ್ಗಾ ಹೈದರಾಬಾದ್ ಸೈಡ್ ಎಲ್ಲ ಆ ರೀತಿ ಮನೋಭಾವನ ವಾಳಿತ್ತು ಅವಾಗ ನಿಜಾಮರ ಆಳ್ವಿಕೆ ಇದ್ದಲ್ಲಿ. ಆ ರೀತಿ ರಕ್ಷಣೆ ಪಡ್ಕೊಂಡಿದ್ದಾರೆ ಸಹೋದರಿಯರು ಅಂತ ಹೇಳಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಪ್ರಭಾ ಮ್ಯಾಮ್, ನಿಮ್ಗೆ ನೀವುನು ಹಿರಿಯ ಮಾಸ್ಟರ್ ಆಗಿದ್ದೀರಾ, ಹಾಗಾಗಿ ಈಗ ಗಿರಿಜಾ ಮೇಡಮ್ ಹೇಳಿದಕ್ಕೂ ನೀವು ಅನುಸರಣೆ ಮಾಡೋ ಅಂತದಕ್ಕೂ ಏನು ನೀವು ಇದೇ ತರ ಅನುಸರಣೆ ಮಾಡ್ತಿದ್ದೀರಾ ಮೇಡಮ್, ಅಥವಾ ನಿಮ್ದು ಏನಾದ್ರೂ ಪದ್ಧತಿ ಬೇರೆ ತರ ಇರ್ಬಹುದಾ? ನಿಮಗ್ ಗೊತ್ತಿರೋಂಥದ್ದು ಇದ್ರೆ ನಾವೆಲ್ಲ ತಿಳ್ಕೊಳ್ಳೋಣ, ಯಾಕೆಂದ್ರೆ ಟೈಮ್ ಇದೆ ಇವತ್ತು. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಮೇಡಮ್ ವಯಸ್ಸಿನಲ್ಲಿ ಹಿರಿಯರಿರ್ಬೋದು, ಅಷ್ಟು ಧ್ಯಾನದಲ್ಲಿ ಇಲ್ಲ.
ಅಲ್ಲ, ಅನುಭವ ಅನುಭವ ಅಷ್ಟೇ. ಇದೆಲ್ಲ ಏನಿದ್ರು ಇದು ಒಂದು ಹಬ್ಬ ಅಂತ ಆಚರಣೆಯಲ್ಲಿ ಬಂದಿರತಕ್ಕಂಥದ್ದು. ಅದು ನಾವು ಹಿಟ್ಟಿನ ಈ ಕನಕದ ಹಿಟ್ಟು ಮಾಡಂದಿರಲ್ಲ, ಆ ರೀತಿ ನಾವು ಮಾಡ್ತಾ ಇದ್ದಿದ್ದು. ಓಕೆ. ಅದು ಮನೆ ಹಾಕಿ ರಂಗೋಲಿ ಹಾಕಿ ಕನಕದಿಂದ ಮಾಡಿ ಆ ಏನೋ ಇವತ್ತು ಎಲ್ಲರಿಗೂ ನೆಟ್ವರ್ಕ್ ಪ್ರಾಬ್ಲಮ್ ಕೊಡ್ತಾ ಇದೆ ಮಾಸ್ಟರ್ಸ್. ಪ್ರಭಾ ಮ್ಯಾಮ್ದು ಹೋಯ್ತು, ನೆಟ್ವರ್ಕ್ ಹೋಯ್ತು ಅನ್ಸತ್ತೆ. ಎಲ್ಲಾ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಇವತ್ತು ಮೇಡಮ್ ರಕ್ಷಾ ಬಂಧನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಮೇಡಮ್ ಒಂದ್ ನಿಮಿಷ, ಇದು ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಎಲ್ಲಾರ್ದು ಅನ್ಮ್ಯೂಟ್ ಆಗೋಗ್ಬಿಟ್ಟಿದೆ. ಒಂದ್ ನಿಮಿಷ. ಮಾತಾಡಿ ಮಂಜುಳಾ ಮೇಡಮ್. ಎಲ್ಲಾ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಮೇಡಮ್ ರಕ್ಷಾ ಬಂಧನದ್ದು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಇದು ಮೇಡಮ್ ನಾವೇನ್ ಆಚರಿಸೋದಿಲ್ಲ, ಬಟ್ ಉತ್ತರ ಭಾರತದಲ್ಲಿ ತುಂಬಾ ಚೆನ್ನಾಗಿ ಇದು ಜೋರು. ಇದು ಆಕ್ಚುಲಿ ನಾವ್ ಅನ್ಕೊಂಡಿರೋದು ಅಕ್ಕ ಅದೇ ತಂಗಿಯರು ಅಣ್ಣ ತಮ್ಮಂದ್ರಿಗೆ ಶುಭ ಕೋರಿ, ಅಂದ್ರೆ ಅವ್ರ ಆಯಸ್ಸು ಎಲ್ಲ ಅವ್ರ ಯಶಸ್ಸು ಎಲ್ಲ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಕೋರ್ಬಿಟ್ಟು ಈ ರಕ್ಷಾ ಬಂಧನ ಕಟ್ತಾರೆ ಅಂತ ಜನರಲ್ ಆಗಿ ತಿಳ್ಕೊಂಡಿದೀವಿ. ಮೇಡಮ್ ಹಿಂದಿನ ಕಾಲದಿಂದ ಯಾವ ರೀತಿ ಬಂತು ಅಂತಂದ್ರೆ, ಹಿಂದೆ ಶತಶತಮಾನದೆಲ್ಲ ಇದಕ್ಕೊಂದು ಕಾರಣ ಇರುತ್ತಲ್ವಾ, ಹಂಗಾಗಿ ಅದೆಲ್ಲ ತುಂಬಾ ಚೆನ್ನಾಗಿ ವಿವರಿಸಿದ್ರು. ಹಂಗಾಗಿ ತುಂಬಾ ಚೆನ್ನಾಗಿತ್ತು ಮೇಡಮ್ ಉಪನ್ಯಾಸ. ಅದ್ರಲ್ಲಿ ಇವತ್ತು ರಕ್ಷಾ ಬಂಧನ, ಹಾಗಾಗಿ ಇವತ್ತಿನ ಟಾಪಿಕ್ ಅದಕ್ಕೆ ತುಂಬಾ ಮ್ಯಾಚ್ ಆಗ್ತಿತ್ತು ಮೇಡಮ್, ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮಂಜುಳಾ ಮ್ಯಾಮ್. ನಾಗರತ್ನ ಮ್ಯಾಮ್ ಮಾತಾಡಿ. ನಮಸ್ತೆ ಮೇಡಮ್. ನಂದು ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಇವತ್ತು ಕ್ಲಾಸ್ ಅಟೆಂಡ್ ಮಾಡಕ್ಕೆ ಆಗಿರ್ಲಿಲ್ಲ ಮೇಡಮ್. ಜಸ್ಟ್ ಈಗ ಸ್ವಲ್ಪ ಹೊತ್ತಲ್ಲಿ ನಾನು ಅಟೆಂಡ್ ಮಾಡಿದ್ದು. ಇವತ್ತು ಎಲ್ಲರದು ಏನೋ ಅದೇ ತರ ಆಗ್ತಾ ಇದೆ ಮೇಡಮ್. ಅದೇ ಅನ್ಮ್ಯೂಟ್ ಆಗ್ತಾ ಇದೆ, ಅದೇ ಮ್ಯೂಟ್ ಆಗ್ತಾ ಇದೆ, ಅದೇ ನೆಟ್ ಹೋಗ್ತಾ ಇದೆ, ನೆಟ್ ಬರ್ತಾ ಇದೆ. ಹೆಂಗ್ ಬೇಕೋ ಹಂಗಂಗ್ ನೆಟ್ ಮಾಡ್ಕೊಂತಾ ಇದೆ ಕೆಲಸ ಇವತ್ತು. ಅದು ನನ್ನ ಫೋನ್ ಏನೋ ಪ್ರಾಬ್ಲಮ್ ಏನೋ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಜಸ್ಟ್ ಇಲ್ಲ ಎಲ್ರದು ಹಂಗೆ ಆಗ್ತಾ ಇದೆ ಮ್ಯಾಮ್. ತುಂಬಾ ಅದೇ ಅವರು ತಿಳಿಸಿದ್ದಾರೆ, ಬಟ್ ನಾಳೆ ನೋಡ್ಕೊಳ್ಳೋಣ. ಬೆಳಗ್ಗೆನೆ ಇವತ್ತು ಇದು ಟಿವಿ ಆನ್ ಮಾಡ್ತಿದ್ದಂಗೆ ಯೋಧರಿಗೆ ಸ್ಕೂಲ್ ಮಕ್ಕಳುಗಳೆಲ್ಲ ಕಳ್ಸಿದ್ದಾರೆ. ಯೋಧರಿಗೆ ಸ್ಕೂಲ್ ಮಕ್ಕಳುಗಳೆಲ್ಲ ರಕ್ಷಾಬಂಧನ ಕಳ್ಸಿದ್ದಾರೆ. ಅದನ್ನ ನೋಡ್ದೆ. ಆಮೇಲೆ ನನಗೆ ಅನ್ನಿಸ್ತು, ಹೌದು ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲ ನಾವು ಒಬ್ರಿಗೊಬ್ರು ಕಟ್ಕೋತಿದ್ವಿ. ಮತ್ತೆ ನಾನು ಒಂದು ಟೈಲರಿಂಗ್ ಕ್ಲಾಸ್ ಹೋಗ್ತಿದ್ದೆ ಮೇಡಮ್. ನಾನು ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ, ನೀವು ಟೈಮ್ ಇದೆ ಹೇಳಿ ಅಂದಿದ್ವಿ. ಅಲ್ಲೊಬ್ಬ ಡ್ರೈವರ್ ಇದ್ದ, ಅದು ಸ್ಕೂಲ್ ಮಕ್ಳು ಕರ್ಕೊಂಬರಕ್ಕೆ ಅಂತೆಲ್ಲ ಇರ್ತಾರಲ್ಲ ಅವ್ರು. ಅವನೇನ್ ಮಾಡೋನು, ನಾವು ಟೈಲರಿಂಗ್ ಟೀಚರ್ ಆಗಿದೆ, ಟೈಲರಿಂಗ್ ಹುಡುಗಿರೆಲ್ಲ ಇರೋರು. ಆ ಹುಡುಗಿರ ಹತ್ರ ಎಲ್ಲ ಬಂದು ನಿಂತ್ಕೊಂಡ್ಬಿಟ್ರೆ ಹುಡುಗಿರಿಗೆಲ್ಲ ದುಡ್ಡು ಕೊಡ್ಬೇಕಲ್ಲ ಅಂತ ಅವ್ನು ಕದ್ದೋಡೋನು. ಹುಡುಗಿರೆಲ್ಲ ಹೋಗಿ ಒಂದು ರಾಖಿ ಕಟ್ಟೋದು. ಇವ್ರು ಹೇಳಿದ್ರು ಯಾರೋ ಹಂಗೆ ದುಡ್ಡು ವಸೂಲಿ ಮಾಡ್ಬೋದಲ್ಲ ಅವನ ಹತ್ರ. ಅವನ ಡ್ರೈವರ್ ತುಂಬಾ ತಮಾಷೆಗಿರೋನು ಯಾವಾಗ್ಲೂ. ಆಮೇಲೆ ನನಗೆ ಕಟ್ಕೊಳ್ಳೋ ಜಾಗನೇ ಇಲ್ಲ ಅವನು, ಯಾಕೆಂದ್ರೆ ಅಷ್ಟೊಂದು ರಾಖಿ ಆಗ್ಬಿಟ್ಟಿರೋದು. ಒಂದ್ ತೋಳ್ ಕೊಟ್ಬಿಟ್ಟು ಒಂದ್ ತೋಳ್ ನನ್ನ ತೋಳಲ್ಲಿ ಎಲ್ಲೂ ಜಾಗ ಇಲ್ಲ ನೋಡು ಅವನು. ಅದನ್ನ ನಾನು ನೆನ್ಸ್ಕೊತಾ ಇದ್ದೆ ಮೇಡಮ್ ಬೆಳಿಗ್ಗೆ. ನಾ ರಾಖಿ ಹಬ್ಬ ಬಂದ್ರೆ ರಾಜ ಅಂತ ಅವನ ಹೆಸರು, ಅವನ್ನ ನೆನ್ಸ್ಕೊತಾ ಇರ್ತೀನಿ. ಇವತ್ತು ನೀವ್ ಹೇಳೋದ್ರಲ್ಲ ಅದಕ್ಕೆ ಅನ್ಕೊಂಡೆ. ಹೌದು, ರಾಖಿ ಬಗ್ಗೆ ಅವ್ರಿಗೆ ಸಂಪ್ರದಾಯ ಗೊತ್ತಿಲ್ಲ. ಈಗ ಏನಪ್ಪಾ ಮಕ್ಕಳುಗಳಿಗೆ ಎಲ್ಲ ಈಗ ಮಾಡ್ತಾ ಇರ್ತಾರೆ, ಬೀದಿ ಮೇಲೆ ರಾಖಿಗಳ ಹಾಕೊಂಡು ಗುಡಿ ಹಾಕೊಂಡ್ ಮಾಡ್ತಿರ್ತಾರೆ. ಅದ್ರ ಅರ್ಥ ಗೊತ್ತಿರಲ್ಲ. ಏನೋ ಕಟ್ಬೇಕು, ಒಬ್ಬರ ಒಂದು ಹುಡುಗ ಅಣ್ಣನ ಭಾವನೆ ಇರುತ್ತೆ, ಕಟ್ಬೇಕು ಅಂತ ದುಡ್ಡು ವಸೂಲಿ ಮಾಡ್ಕೋಬೇಕು, ಇಷ್ಟ ಮಾತ್ರ ಗೊತ್ತು. ಅದ್ರ ಹಿನ್ನೆಲೆ ಏನಿದೆ, ಅದು ಭಾಗವತ ಆಗ್ಲಿ ಅಥವಾ ಭಗವದ್ಗೀತೆ ನಾವು ಆಧ್ಯಾತ್ಮಿಕವಾಗಿ ಬಂದಾಗ ಅಣ್ಣನ್ಗೆ ಅಥವಾ ತಂಗಿಗೆ ಅಣ್ಣ ರಕ್ಷಣೆ ಕೊಡೋದು, ಅಣ್ಣನ್ಗೆ ತಂಗಿ ರಕ್ಷಣೆ ಕೊಡೋದು, ಈ ರೀತಿ ಇರುತ್ತೆ. ಈ ಶ್ರೀಕೃಷ್ಣ ಗೌಡ ಒಂದ್ಸರಿ ಒಂದು ಇದಕ್ ಹೋಗ್ಬೇಕಾದ್ರೆ ಅವ್ರ ಮಕ್ಳ ಕೈಲಿ 4 ಮಣಿಗಳು ಕೊಟ್ಟು ಕಳ್ಸಿರ್ತಾನೆ. ಅದು ಬಿದೋಗಿರುತ್ತೆ, ಅದು ಗೊತ್ತಾಗಿರಲ್ಲ. ಈ ಅರ್ಜುನನ್ ಕೈಲಿ ಚಿಕ್ಕವರಿದ್ವಾಗ ಅದು ಗೊತ್ತಾಗಿರಲ್ಲ. ಆಮೇಲೆ ಒಂದ್ಸರಿ ಅವನ್ ತಕೊಂಡೋಗಿ ದ್ರೌಪದಿ ಕೈ ಕೊಟ್ಟಿರ್ತಾನೆ. ದ್ರೌಪದಿ ನೋಡಿ ಹೇಳ್ತಾಳೆ, ಇದು ಏನೋ ರಕ್ಷೆಗೆ ಕೊಟ್ಟಿದ್ದು, ಎಲ್ಲೋ ಒಂದ್ ಕಳ್ಕೊಂಡ್ಬಿಟ್ಟಿರಲ್ಲ, ನನಗೇನೋ ಒಂದು ಕಷ್ಟ ಇದೆ ಮುಂದೆ, ಎಲ್ಲೋ ಒಂದ್ ಬಿದೋಗಿದೆ ಅಂತೆಲ್ಲ. ಅದನ್ನ ಯಾವ್ದೋ ಒಂದು ಭಾಗವತ ಕ್ಲಾಸ್ ಅಲ್ಲೋ ಅಥವಾ ಟಿವಿನೆಲ್ಲ ನೋಡಿದ್ರೆ ಅದ್ ಜ್ಞಾಪಕ ಬರುತ್ತೆ. ಶ್ರೀಕೃಷ್ಣ ಅನ್ ಕಾಲದಲ್ಲೇ ಇದು ರಾಖಿ ಮತ್ತೆ ದ್ರೌಪದಿಗೆ ಅವನು ಸಹೋದರ ಭಾವನೆಯಲ್ಲಿ ಇರ್ತಾನಲ್ವಾ, ಅದ್ರಿಂದ ಅದು ಆವಾಗ್ಲೇ ಇತ್ತು, ಇವಾಗ ಬಂದಿದ್ದಲ್ಲ ಇದು. ಜೊತೆಗೆ ಆಮೇಲೆ ನಾವು ಸಂಪ್ರದಾಯ ಮಾಡ್ಬೇಕು ಅಂತಂದ್ರೆ, ಇವಾಗ ಎಣ್ಣೆ ಸ್ನಾನ ಮಾಡಿಸ್ತೀವಲ್ವಾ, ಅವತ್ತು ನಮ್ ಸಂಪ್ರದಾಯದಲ್ಲಿ ಅಣ್ಣ ತಮ್ಮ ಇದ್ರೆ ಅದು ಕರೆದು ಅವ್ರನ್ನ ಮನೆಗೆ ಬರಕ್ ಹೇಳಿ ಅವ್ರಿಗೆ ಒಂದ್ ಒಳ್ಳೆ ಅಡಿಗೆ ಊಟ ಮಾಡಿಸಿ, ಮೊದ್ಲು ಬತ್ತಿದಂಗೆನೆ ಅವ್ರಿಗೆ ಎಣ್ಣೆ ಸ್ನಾನ ಮಾಡಿಸಿ, ಕೈ ಕಾಲಿಗೆಲ್ಲ ನೀರ್ ಕೊಟ್ಟು ಮನೆ ಕರ್ಸಿ ಒಂದು ಸ್ನಾನ ಮಾಡಿಸಿ, ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ, ಒಂದ್ ಮನೆ ಮೇಲೆ ಕೂರಿಸಿ. ಇವ್ರು ಹೇಳಿದ್ರೆ ಮೇಡಮ್ ಹೇಳಿದ್ರು ಅಂತ ಅಂದ್ರು, ಬಟ್ ನಾ ಕೇಳಿಸ್ಕೊಂಡಿಲ್ಲ. ನಾವು ಸಂಪ್ರದಾಯ ಆತರ ಮಾಡ್ತಿದ್ವಿ.
ಆಮೇಲೆ ಇದನ್ನ ದೀಪಾವಳಿ ಹಬ್ಬದ ಟೈಮಲ್ಲಿ ಕೂಡ ಇದೆ, ಇದೇ ತರನೇ ಬರುತ್ತೆ. ಅದು ಒಂದು ದೀಪಾವಳಿ ಹಬ್ಬದ ಟೈಮಲ್ಲಿ ಬೆನ್ನಿಗೆ ಎಣ್ಣೆ ಹಚ್ಚೋದು, ಅಣ್ಣ ತಮ್ಮ ಇರೋರ್ಗೆ ಬೆಂಬಲ ಅಂತ. ಆಮೇಲೆ ಒಂದು ಹಾಡು ಕೂಡ ಇದೆ, ಈ ಅಣ್ಣ ತಮ್ಮರು ಇರಬೇಕು ಸಭೆಯೊಳಗೆ ಬೆನ್ನು ಕಟ್ಟುವವರು ಸಭೆಯೊಳಗೆ ಅಂತ ಒಂದು ಹಾಡು ಬಂದಿದೆ. ಅಣ್ಣ ತಮ್ಮ ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು ಅಂತ. ಹೆಣ್ಣಿನ ಜನ್ಮಕ್ಕೆ ಒಬ್ಬ ಅಣ್ಣ ತಮ್ಮ ಇದ್ರೆ ಎಷ್ಟು ಧೈರ್ಯ ಅಂತಂದ್ರೆ ಒಂದು ಸಭೆ ಒಳಗಡೆ ಅವರು ಬೆನ್ ತಟ್ತಾರಂತ. ಆ ತರ ಎಲ್ಲೇ ಹೋದ್ರು ಅವಳಿಗೆ ಧೈರ್ಯ ಇರುತ್ತೆ. ಅಣ್ಣ ತಮ್ಮ ಇದ್ರೆ ಅವಳಿಗೆ ಧೈರ್ಯ ಜಾಸ್ತಿ. ಅದು ಒಂದು ಈ ಟೈಮಲ್ಲಿ ನೆನ್ಸ್ಕೋಬೇಕು. ಯಾಕೆಂದ್ರೆ ರಾಖಿ ಕಟ್ಬಿಡೋದಲ್ಲ, ಅಣ್ಣ ತಮ್ಮನ್ ಕರೆಸಿ ಅದು ಆ ಭಾವ ಭಾಮೈಕರು ಇಬ್ರು ಎಷ್ಟು ಇದಾಗಿರ್ತಾರೆ ಅವತ್ತು. ಅವರು ಒಂದು ಸಂಬಂಧ ಬೆಳೆಸ್ಕೊಂಡು ಹೊಂದಾಣಿಕೆ ಕೂಡ ಅವತ್ತು ಗೊತ್ತಾಗುತ್ತೆ. 2, 3, 4 ಅರ್ಥ ಬರುತ್ತೆ ಮೇಡಮ್ ಇದ್ರಲ್ಲಿ. ಆಮೇಲೆ ಯಾರೋ ಒಂದು ಹುಡುಗ ಒಂದು ಹುಡುಗಿ ಇರ್ತಾರೆ, ಅವ್ರ ಭಾವನೆಗಳು ಯಾವ ರೀತಿ ಇರುತ್ತೆ. ರಾಖಿ ಕಟ್ಟೋದ ಅವ್ರೊಬ್ರು ಕಟ್ಟಲ್ಲ, ಯಾಕೆಂದ್ರೆ ಅವ್ರ ತಂಗಿ ಸಮಾನ ನೋಡ್ಬೇಕಾಗುತ್ತಲ್ಲ, ಅದು ಕೂಡ ಬರುತ್ತೆ ಇವತ್ತು. ಅವನ ಭಾವನೆ ಬೇರೆ ಇರುತ್ತೆ. ಈಗ ಒಂದಿಬ್ರು ಹುಡುಗರು ಒಂದ್ ಹುಡುಗಿ ಎಲ್ಲ ಇರ್ತಾಳೆ, ಇಬ್ರು ಹುಡುಗರು ಇರುವಾಗ ಒಂದ್ ಹುಡುಗಿ ಇದ್ದಾಗ ಯಾರ ಭಾವನೆ ಹೆಂಗಿರುತ್ತೆ, ರಾಖಿ ತಗೊಂಡು ಕೊಟ್ಟು ನಾ ಕಟ್ಟಲ್ಲ ಅಂತಾರೆ. ಯಾಕೆಂದ್ರೆ ನನಗೆ ತಂಗಿ ಭಾವನೆ ಇಲ್ಲ ನಿನ್ನ ಹತ್ರ ಅಂತಾರೆ. ಇದು ಎಲ್ಲ ಕೂಡ ಬಂದಿರುತ್ತೆ. ನಾವೆಲ್ಲ ಯಾಕೆಂದ್ರೆ ನಾವು ಕ್ಲಾಸ್ಗಳಿಗೆಲ್ಲ ಹೋಗ್ತಿದ್ವಿ, ಅಲ್ಲೆಲ್ಲ ನೋಡ್ತಾ ಇದ್ದಿದ್ದು. ಅದೇ ಆ ಡ್ರೈವರ್ ಹೇಳಿದ್ನಲ್ಲ, ತೋಳ್ ತುಂಬಾ ಕಟ್ಸ್ಕೊಂಡ್ಬಿಟ್ಟು ಒಂದ್ ಹುಡುಗಿ ಪಪ್ಪಿ ಅಂತ ಒಂದ್ ಹುಡುಗಿ ಇದ್ಲು. ಆ ಹುಡುಗಿಗೆಲ್ಲ ಅವ್ನು ಕಟ್ಟಿಸ್ಕೊತಾರೆ, ಯಾಕೆಂದ್ರೆ ಅವ್ನು ಅವಳು ಇಷ್ಟಪಡ್ತಾ ಇದ್ದ. ರಾಖಿ ಕಟ್ಬಿಟ್ರೆ ಹೆಂಗೆ ಇಷ್ಟಪಡೋದು ನಾನು, ಅದಕ್ಕೆ ಅವ್ನು ರಾಖಿ ಕಟ್ಟಿಸ್ಕೊತಿರ್ಲಿಲ್ಲ. ತೋಳ್ ತುಂಬಾ ಆಗ್ಬಿಟ್ಟಿದೆ ಕಡೆ ಬೇಡ ಅನ್ನೋನು. ನಾನ್ ನಗ್ತಿದ್ದೆ, ಮೇಡಮ್ ನೋಡಿ ಕಟ್ಟಿಸ್ಕೊಳ್ಳಲ್ಲ ಅಂತಂದ್ರೆ, ಹೌದು ಅವ್ನಿಗೆ ಇಷ್ಟ ಇಲ್ಲ ಕಟ್ಟಿಸ್ಕೊಳ್ಳಲ್ಲ, ನಿನ್ನ ಅವ್ನ ತಂಗಿ ತರ ನೋಡ್ತಾ ಇಲ್ಲ ಬಿಡು, ಇಷ್ಟ ಇದ್ರೆ ನಿನ್ ಮದ್ವೆ ಆಗ್ಬೋದು, ಇಲ್ಲಾಂದ್ರೆ ಬೇಡ. ಅವ್ರು ಲವ್ ಮಾಡ್ತಿದ್ದು ಅಂದ್ರೆ ಹೇಳ್ಕೊತಿಲ್ಲ. ಅಂದ್ರೆ ಈ ದಿನ ಗೊತ್ತಾಗುತ್ತೆ ಒಬ್ಬ ಮನುಷ್ಯನ ಬಂಡವಾಳ ಕಂಡಿಡಿಯಕ್ಕೆ ಇದೊಂದ್ ದಿನ. ಇದನ್ನ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂದ್ರೆ, ಒಂದ್ 4 ಜನ ಹುಡುಗಿರು 4 ಜನ ಹುಡುಗಿ ಹೋಗ್ತಾ ಇರ್ಬೇಕಾದ್ರೆ ಭಾವನೆಗಳು ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಇರುತ್ತೆ. ಈ ಹಬ್ಬದಲ್ಲಿ ದಾರ ಕಟ್ಟೋದಾದ್ರೆ ಅವನು ನಿಜವಾಗ್ಲೂ ಅವಳನ್ನ ಸೇಫ್ಟಿ ಮಾಡ್ತೀನಿ ಅಂತನೋ, ಅಲ್ಲ ಅವ್ರ ಬಗ್ಗೆ ನನಗೆ ಯಾವ ರೀತಿ ಭಾವನೆ ಇದೆ ಅಂತನೋ ಅದನ್ನೆಲ್ಲ ನಾವು ವ್ಯಕ್ತಪಡಿಸ್ಬೋದು. ಒಂದು ದಾರದಲ್ಲಿ ವ್ಯಕ್ತಪಡಿಸ್ಬೋದು. ನೋಡಿ ಮೇಡಮ್ ಹೇಳ್ದಂಗೆ ಇನ್ನೊಂದು ದಾರನೇ ಬೇಕು. ಇದು ಹಸಿ ದಾರ ಅಂದ್ರೆ ಹಸಿ ದಾರಕ್ಕೆ ಎಷ್ಟು ಮಹಿಮೆ ಇದೆ. ಒಂದ್ ಹಬ್ಬ ಹುಣ್ಣಿಮೆ ಒಂದ್ ಶಾಸ್ತ್ರಕ್ಕೆಲ್ಲ ಹಸಿ ದಾರನೇ ನಾವು ಬಳಸೋದು. ಚಿನ್ನದ ದಾರ ಆಗ್ಲಿ, ಚಿನ್ನ ಇದೆ ಅಂತ ಚಿನ್ನದ ಎಳೆ ಮಾಡಿಸಿ ದಾರ ತಗೊಂಬಂದ್ ಸುತ್ತಲ್ಲ. ಒಂದು ಕಳಶ ಎಲ್ಲ ಇಡ್ತೀವಿ, ಒಂದು ಸೂತ್ರ ಹಾಕಿ ಅಂತಾರೆ, ಆ ಕೂಡ ಹಸಿ ದಾರನೇ ಬಳಸೋದು. ಒಂದು ಹಸುನ ಒಳಗಡೆ ನುಗ್ಗಿಸ್ಬೇಕಾದ್ರು, ಒಂದು ಮನೆ ಗೃಹಪ್ರವೇಶ ಮಾಡ್ಬೇಕಾದ್ರು ಸೂತ್ರ ಹಾಕೋದು ಅಂತ ಅದಕ್ಕೆ ಅಂತಾರೆ. ಯಾವ್ದಾದ್ರು ಒಂದು ನವಗ್ರಹಗಳದೆಲ್ಲ ಒಂದು ವಿಗ್ರಹಗಳದ್ದು ಇದೆಲ್ಲ ಪೂಜೆ ಇಟ್ಕೊಂಡಾಗ್ಲೂ ಕೂಡ ಅದಕ್ಕೆ ಸುತ್ತನೂ ಒಂದು ದಾರ ಹಾಕಿ ಸುತ್ತಿ ಎಲ್ಲ ಮಾಡಿ ಅದರಿಂದ ತರ್ತಾರೆ. ಬಟ್ ಅವನ್ ಎಷ್ಟೇ ಶ್ರೀಮಂತ ಆದ್ರೂ ಚಿನ್ನದಿಂದ ಏನು ಮಾಡಕ್ ಆಗಲ್ಲ. ಇದು ಏನಪ್ಪಾ ಅಂತ ಅಂದ್ರೆ 2-3 ತರ ಇದ್ರಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಮೇಡಮ್. ಎಷ್ಟು ಶ್ರೀಮಂತ ಆದ್ರೂ ಅನ್ನನೇ ತಿನ್ಬೇಕಲ್ವಾ, ಹೊಟ್ಟೆ ಹಸ್ದಾಗ ಅನ್ನನೇ ತಿನ್ಬೇಕು, ಚಿನ್ನ ತಿನ್ನಕ್ ಆಗುತ್ತಾ? ಅವ್ನ್ ಚಿನ್ನದಲ್ಲಿ ಮನೆ ಬೇಕಾದ್ರೆ ಕಟ್ಟಿಸ್ಕೋಬಹುದು, ತಿನ್ನಕ್ ಮಾತ್ರ ಹೊಟ್ಟೆಗೆ ಚಿನ್ನ ತಿನ್ನಕ್ ಆಗಲ್ಲ, ಅನ್ನನೇ ತಿನ್ಬೇಕು. ಅದೇ ರೀತಿ ರಕ್ಷಾ ಬಂಧನ ದಾರದಲ್ಲೇ ಆಗ್ಬೇಕು. ಅದ್ರಲ್ಲೂ ಕಾಟನ್ ದಾರ, ಹಸಿ ದಾರ ಅದೇ ಮಾಡ್ತಿದ್ದ ಅವಾಗ. ಬಟ್ ಇವಾಗ ಏನೇನೋ ಬಂದಿದೆ. ಇನ್ನೊಂದ್ ಬೆಳಗ್ಗೆ ಯಾವ್ದೋ ವಿಷಯದಲ್ಲಿ ಭಾಗವತ ಕ್ಲಾಸ್ ನಾನು ಕೇಳ್ತಾ ಇರ್ಬೇಕಾದ್ರೆ ಏನೋ ಅಂದ್ರು, ಉಲ್ಲನ್ ಬಟ್ಟೆ ಹಾಕೊಂಡು ದೇವಸ್ಥಾನಕ್ ಕೂಡ ಹೋಗ್ಬಾರ್ದಂತೆ. ಸ್ವೆಟ್ರು, ಹೌದು ನಾವು ಒಗ್ದಿಟ್ಬಿಟ್ಟಿದ್ದೆ ಸ್ವೆಟ್ರು, ಪ್ರಾಣಿಜನ್ಯ. ಸ್ವೆಟ್ರ್ ಹಾಕೊಂಡು ಹೋಗ್ಬಾರ್ದು ದೇವಸ್ಥಾನಕ್ಕೆ. ಚಳಿ ಇತ್ತಲ್ಲ ಮೇಡಮ್, ನಾವು ಸ್ವೆಟ್ರ್ ಹಾಕೊಂಡ್ ಬಂದ್ಬಿಟ್ವಿ. ಚಳಿ ಇದ್ರು ನಾವ್ ಹಾಕೊಂಡು ಹೋಗೋಣ ಅಂತ ಟೈಮಲ್ಲಿ ಹೋಗೋದೇ ಬೇಡ, ಅದು ದೊಡ್ಡ ಅಪರಾಧ ಅಂತೆ. ಈ ತರ ಅಪರಾಧಗಳು ಅಂತಾನೆ ಬೇರೆ ಹೇಳ್ತಾರೆ ಬೆಳಗ್ಗೆ ಟೈಮು, ಏನೇನ್ ಅಪರಾಧಗಳು ಮಾಡ್ತೀವಿ ಅಂತ. ಇದು ಅಷ್ಟೇನೆ, ಮನ್ಸಲ್ಲೇ ಒಂದು ಭಾವನೆ ಇಟ್ಕೊಂಡು ಆ ಹುಡುಗಿಗೆ ದಾರ ಕಟ್ಟಿಬಿಟ್ಟದ್ರಲ್ಲಿ ಏನು ಅಲ್ಲ. ಭಾವನೆಗಳನ್ನ ವ್ಯಕ್ತಪಡಿಸೋದು. ನಾನು ನಿನಗೆ ಬಂದ ರಕ್ಷಾ ಬಂಧನ, ರಕ್ಷಾ ಅಂದ್ರೆ ನಾನು ನಿನ್ನ ರಕ್ಷಣೆ ಮಾಡ್ತೀನಿ. ಯಾವ ರೀತಿ ಒಬ್ಬ ಅಣ್ಣನ್ ತರ, ಒಬ್ಬ ತಂಗಿ ಅಣ್ಣನ್ ಸಂಬಂಧ ಯಾವ ರೀತಿ ಇರುತ್ತೆ ಆ ರೀತಿ ನಾನು ರಕ್ಷಣೆ ಮಾಡ್ತಿದ್ದೀನಿ ಭಾವನೆ ಇದ್ದಾಗ ಮಾತ್ರ ಅದನ್ನ ಕಟ್ಟಬೇಕು. ಸುಮ್ನೆ ಕಾಲೇಜ್ಗೆ ಹೋಗೋದು, ಸ್ಕೂಲ್ ಹೋಗೋದು, ಹೊಗೆ ಬಾರೆ ಏನೇನೆಲ್ಲ ಮಾತಾಡೋದು. ಹೌದು, ಹೊಗೆ ಬಾರೆ ಅಂತ ಅಕ್ಕ ತಂಗಿ ಕೂಡ ಮಾತಾಡ್ತಾರೆ. ಮನಸ್ಸಿನ ಭಾವನೆ ವ್ಯಕ್ತಪಡ್ಸಕ್ ಒಂದ್ ದಿನ ಇದು. ಇವತ್ತು ನಮ್ಮ ಮನುಷ್ಯನ ಭಾವನೆ ವ್ಯಕ್ತಪಡ್ಸಕ್ಕೂ ಆಗುತ್ತೆ. ನಾನು ಹೇಳಿದ್ನಲ್ಲ, ಅವ್ನಿಗೆ ಇಷ್ಟ ಇದ್ರೆ ಕಟ್ತಾನೆ, ಇಲ್ಲ ಅಂದ್ರೆ ಅವ್ನ್ ನನ್ ಭಾವನೆ ಇಲ್ಲ, ನನಗೆ ತಂಗಿ ತರ ಭಾವನೆ ಇಲ್ಲ, ನನ್ ಬೇರೆ ಭಾವನೆ ಇದೆ ನಿನ್ಗೆ, ಆ ತರ ನನ್ ಬೇಕಾದ್ರೆ ಅನ್ಬಿಟ್ಟು ಬಿಟ್ಬಿಡ್ಬೋದು. ಇದು ಒಂಥರ 2-3 ಅರ್ಥ ಕಲ್ಪಿಸುವಂತದ್ದು ಇದೆ ಮೇಡಮ್. ಇದ್ರಲ್ಲಿ ಏನೇನೆಲ್ಲ ತಿಳ್ಕೊಬಹುದು. ಒಂದು ಶ್ರೀಮಂತಿಕೆ ತೋರ್ಸಕ್ಕೆ ಅಂತ ಅಂದ್ರೆ ಶ್ರೀಮಂತಿಕೆ ಎಲ್ಲಾದ್ರೂ ತೋರ್ಸ್ಬೋದು. ಅನ್ನದಲ್ಲಿ ಮತ್ತೆ ಈ ದಾರ, ಈ ತರ ಸಂಪ್ರದಾಯಗಳು ಬಂದಾಗ ಶ್ರೀಮಂತಿಕೆ ಬರಲ್ಲ. ಸಂಪ್ರದಾಯನೇ ಮಾಡ್ಬೇಕು. ಅಕ್ಷತೆ ಅಕ್ಕಿಯಿಂದನೇ ಅಕ್ಷತೆ ಮಾಡ್ಬೇಕು. ಏನೋ ದೊಡ್ಡ ಶ್ರೀಮಂತ ಆಗ್ಬಿಟ್ಟು ಇನ್ಯಾತಿಂದ ಅಕ್ಷತೆ ಮಾಡಕ್ಕಾಗುತ್ತಾ ಮೇಡಮ್? ಇಲ್ಲ ಮೇಡಮ್. ಅಕ್ಷತೆನೆ. ಅಕ್ಕಿಗೆ ಅರ್ಶಿನ ತುಪ್ಪ ಹಾಕ್ದಾಗ್ಲೇ ಅದು ಅಕ್ಷತೆ ಆಗೋದು. ಎಷ್ಟೋ ಜನಕ್ಕೆ ಮನೆ ಮುರಿದೇ ಅಕ್ಕಿ ಹಾಕ್ಬೇಕು ಅಂತಾನೆ ಗೊತ್ತಿಲ್ಲ, ನೀರ್ ಬೆರೆಸ್ಬಿಡ್ತಾರೆ, ಅದು ತಪ್ಪು. ನನ್ಗೆ ಗೊತ್ತಿರೋ ವಿಷಯ ಹೇಳೋದಕ್ಕೆ, ನೀರಿಂದ ಅಕ್ಷತೆ ಮಾಡ್ಬಾರ್ದು. ನೀರಿನಿಂದ ಅಕ್ಷತೆ ಹಾಕಿದ ತಕ್ಷಣ ಅದು ತುಂಡ ಆಗ್ಬಿಡುತ್ತೆ, ಅಕ್ಕಿ ಮುರ್ಕೊಳುತ್ತೆ. ಅದು ಅಕ್ಕಿ ಮುರಿಬಾರ್ದು. ಇದಕ್ಕೆ ಇನ್ನೊಂದು ಉದಾಹರಣೆ ಏನಪ್ಪಾ ಅಂದ್ರೆ, ಭದ್ರಾಚಲದಲ್ಲಿ ಅಕ್ಷತೆನ ಮಿಷಿನ್ ಕೂಡ ಹಾಕಲ್ಲ. ಭದ್ರಾಚಲದಲ್ಲಿ ಒಂದು ರಾಮ ಕಲ್ಯಾಣ ಎಲ್ಲ ಮಾಡ್ತಾರಲ್ಲ, ರಾಮ ಸೀತೆಲ್ಲ ಕಲ್ಯಾಣಗಳ ಮಾಡ್ತಾರಲ್ಲ, ಅವಾಗ
ಭತ್ತನ ಬಿಡಿಸ್ತಾರೆ ಕೈಯಲ್ಲಿ. ಮಿಷನ್ಗೆ ಹಾಕಿದ್ರೆ ಅದು ಮೈಲ್ಗೆ ಆಗುತ್ತೆ, ಜೊತೆಗೆ ಮುಕ್ಕ ಆಗುತ್ತೆ ಅಂತ. ನಾವೆಲ್ಲ ಭತ್ತನ ಬಿಡಿಸ್ಕೊಟ್ಟಿವಿ ಮೇಡಮ್. ಒಂದೊಂದ್ ಪಾವು 1.5 ಪಾವು ಭತ್ತ ಕಳಿಸ್ತಾರೆ ಭದ್ರಾಚಲದಿಂದ. ನಾವು ಅದನ್ನ ಕೈಯಲ್ಲಿ ಉಗುರಲ್ಲಿ ಬಿಡಿಸಿ ಬಿಡಿಸಿ ಅದನ್ನ ಅಕ್ಷತೆ ತಯಾರಿಸೋದು. ಈಗ್ಲೂ ಅಲ್ಲಿ ಮಿಷಿನ್ ಅಕ್ಷತೆ ಬಳಸಲ್ಲ ಅವರು. ಯಾಕೆ ಅಂದ್ರೆ ಆಧ್ಯಾತ್ಮಕ್ಕೆ ಹೋದಾಗ ನೋಡಿ ಎಷ್ಟೊಂದೆಲ್ಲ ಆಗುತ್ತೆ. ಅಕ್ಕಿ ಮೂತಿ ಮುರಿದ್ರೆ ಅದು ಭಿನ್ನ ಆಯ್ತು ಅಂತ. ಯಾವುದೇ ಒಂದು ಈ ವಿಭೂತಿ ಗಟ್ಟಿ, ಈ ಒಂದು ವಿಭೂತಿ ಗಟ್ಟಿನ ಅಕಸ್ಮಾತ್ ಅದು ಒಂದ್ ಕಡೆ ಮೂತಿ ಮುರಿದ್ರೆ ಅದನ್ನ ನಾವು ಬಳಸಲ್ಲ. ತಗೊಂಡೋಗಿ ಒಂದು ಮರದಡಿಲೋ ಅಥವಾ ದೇವಸ್ಥಾನದಲ್ಲೋ ನೀರ್ಗೋ ಬಿಟ್ಬಿಡ್ತೀವಿ. ಇದೆಲ್ಲ ಆಧ್ಯಾತ್ಮ ತಿಳ್ಕೊಬೇಕು ಅಂತ ಅಂದ್ರೆ ತುಂಬಾನೇ ಇರುತ್ತೆ ಮೇಡಮ್. ಆಧ್ಯಾತ್ಮ ತುಂಬಾ ದೊಡ್ಡದು. ಈಗ ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಸರ್ ಮನೆ ಎಲ್ಲ ಹೇಳಿದ್ರಲ್ಲ, ಒಂದು ಗಣೇಶನ ಮಂತ್ರದಲ್ಲಿ ಎಷ್ಟಿದೆ. ಅವ್ರ ಹತ್ರ ಅಂತವ್ರು ನಮ್ಗೆ ಯಾರಾದ್ರು ಸಿಕ್ಬಿಟ್ರೆ ನಾವ್ ಎಷ್ಟು ಆಳ್ಕೋಬಹುದು ನೋಡಿ. ಇಷ್ಟು ವಯಸ್ಸಲ್ಲಿ ನಾವು ಕಲ್ತಿದ್ ಏನೇನೂ ಅಲ್ಲ. ಒಂದು ಗಣೇಶನ ಮಂತ್ರ ಕರೆಕ್ಟ್ ಆಗಿ ಹೇಳಕ್ಕೆ ಬರಲ್ಲ. ಶುಕ್ಲಾಂಬರದವ್ರು ಹೇಳೋರೆ ಯಾರು ಇಲ್ಲ ಕರೆಕ್ಟ್ ಆಗಿ. ಹೇಳಿದ್ರು ಕಾಪಿ ಸೆಟ್, ಎಬಿಸಿಡಿ ಅಷ್ಟೇ. ಅದ್ರ ಅರ್ಥ ಏನೋ ಅದು ಗೊತ್ತಿರಲ್ಲ. ಆ ತರ ಈ ಎಲ್ಲ ಕಲ್ತ್ಕೊಂಡ್ಬಿಟ್ರೆ ಆಧ್ಯಾತ್ಮ ಹೋದ್ರೆ ಎಷ್ಟು ಹೋಗ್ಬೇಕು ಮೇಡಮ್. ನಮ್ ಜನ್ಮ ಸಾಕಾಗೋದಿಲ್ಲ. ಈಗಿನ ವಯಸ್ಸು ನಮಗ್ ತಿಳ್ಕೊಳಕ್ ಒಂದು ಕಾಲ್ ಭಾಗ ತಿಳ್ಕೊಳಕ್ಕೂ ಸಾಕಾಗಲ್ಲ. ಅಷ್ಟೊಂದು ಆಧ್ಯಾತ್ಮ ಇದೆ ಮೇಡಮ್. ಆಧ್ಯಾತ್ಮದಿಂದನೇ ಇದು ವಿಜ್ಞಾನಗಳು ಬಂದಿರೋದು. ವಿಜ್ಞಾನದಿಂದನೇ ಇವೆಲ್ಲ ಬಂದಿರೋದು. ಈ ಗಣಿತ ಮತ್ತೆ ವಿಜ್ಞಾನ, ಈ ಆಧ್ಯಾತ್ಮ ಮೂರು ಒಂದಕ್ಕೊಂದು ಎಲ್ಲ ಲಿಂಕ್ ಇದೆ ಮೇಡಮ್. ಈ ಗಣಿತ ರೇಖಾಗಣಿ, ಈ ಒಂದೊಂದು ದೇವಸ್ಥಾನಗಳಲ್ಲಿ ಯಾವ್ದೋ ಮೂಲೆಯಲ್ಲಿ ದೇವಸ್ಥಾನ ಇರುತ್ತೆ. ಒಂದ್ ಕಿಂಡಿಲ್ ನೋಡಿದ್ರೆ ಲಿಂಗು ಕಾಣಿಸೋ ತರ ಕಟ್ಟಿರ್ತಾರೆ. ಅವ್ರು ಈಗ ಕಟ್ಟಿರೋರು ಬದುಕಿರಲ್ಲ. ಈ ನಮ್ದೇ ಒಂದು ದೇವಸ್ಥಾನ ಇದೆ ಮಲಿಯೂರು ಅಂತ, ಆ ಕಡೆ ಚಾಮರಾಜನಗರ ಕಡೆ. ಆ ದೇವಸ್ಥಾನ ಎಲ್ಲೋ ಆ ಕಡೆ ಮೂಲೆಯಲ್ಲಿ ಇದೆ. ಈ ಕಡೆ ಬಂದು ಒಂದು ಕಿಂಡಿಯಿಂದ ನೋಡಿದ್ರೆ ದೇವ್ರ ಲಿಂಗ ಕಾಣಿಸುತ್ತೆ. ಆ ತರ ಥ್ಯಾಂಕ್ ಯು ನಾಗರತ್ನ ಮ್ಯಾಮ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಅಂದ್ರೆ ಈಗ ಮನಸ್ಫೂರ್ತಿಯಾಗಿ ಯಾರು ಮಾಡ್ತಾ ಇಲ್ಲ, ತೋರ್ಕೆಗೋಸ್ಕರ ಎಲ್ಲಾರು ಮಾಡ್ತಾ ಇದಾರೆ. ತೋರ್ಕೆ ಪ್ರಪಂಚ ಆಗ್ಬಿಟ್ಟಿದೆ. ಅಂದ್ರೆ ಅದಕ್ಕೆ ಅರ್ಥನೇ ಗೊತ್ತಿರಲ್ಲ, ಆಚರಣೆ ಮಾಡ್ತಾರೆ. ಯಾರೋ ಮಾಡ್ತಾರೆ, ನಾವು ಮಾಡೋದಷ್ಟೇ. ಹಾ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನಿಮ್ಮ ಅಭಿಪ್ರಾಯನ ಮತ್ತೆ ನೀವು ಯಾವ ತರ ಆಚರಣೆ ಮಾಡ್ತೀರಾ, ಮತ್ತೆ ಈಗ ಜನ ಯಾವ ತರ ಆಚರಣೆ ಮಾಡ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ನಾಗರತ್ನ ಮ್ಯಾಮ್. ಅವಕಾಶಕ್ಕೆ ತುಂಬಾ ಧನ್ಯವಾದ ಮೇಡಮ್. ಹಲವಾರು ಮಾಹಿತಿಗಳು ನಿಮಗೆ ಗೊತ್ತಾದ್ರು ಮೇಡಮ್. ಧನ್ಯವಾದಗಳು ತಿಳಿಸಿದ್ದಕ್ಕೆ. ಧನ್ಯವಾದ ಮೇಡಮ್. ಅವಕಾಶ ಕೊಟ್ಟು ಧನ್ಯವಾದ ಮೇಡಮ್. ತುಂಬಾ ಟೈಮ್ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಕುಸುಮಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಒಂದ್ ನಿಮಿಷ ಮಂಜುಳಾ ಮ್ಯಾಮ್, ಒಂದ್ ನಿಮಿಷ. ಕುಸುಮಾ ಮ್ಯಾಮ್ ಮಾತಾಡ್ಬಿಡ್ತಾರ, ಆಮೇಲೆ ನಿಮಗೆ ಕೊಡ್ತಾನೆ. ಅವ್ರ ಆಗ್ಲಿಂದ ವೈಟ್ ಮಾಡ್ತಾ ಇದ್ದಾರೆ. ಮಾತಾಡಿ ಕುಸುಮಾ ಮ್ಯಾಮ್. ನಮಸ್ತೆ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ತೆ. ನಮಸ್ತೆ. ಕೇಳ್ತಾ ಇದೆಯಾ? ಮಾತಾಡಿ ಮೇಡಮ್. ಕೇಳ್ತಾ ಇದೆ ಮೇಡಮ್, ಮಾತಾಡಿ. ತುಂಬಾ ಧನ್ಯವಾದ. ಈ ಒಂದು ಆಧುನಿಕ ಜಗತ್ತಿನಲ್ಲಿ ಈ ಒಂದು ಒಳ್ಳೆ ಟಾಪಿಕ್ ಎಲ್ಲ ನಡೆಸ್ತಾ ಇರೋದು ಈ ಝೂಮಿಗೆ ಸಾಷ್ಟಾಂಗ ಪ್ರಣಾಮ. ಒಳ್ಳೊಳ್ಳೆ ವಿಚಾರಗಳು, ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲ ತಿಳಿಸ್ಕೊಡೋ ಬಗ್ಗೆ ಒಂದು ಪ್ರಯತ್ನ ಎಲ್ಲ ಖುಷಿ ಕೊಡ್ತಾ ಇದೆ. ನಾನು ಲೇಟಾ ಜಾಯಿನ್ ಅದೇ. ಗಿರಿಜಾ ಮೇಡಮ್ ಮತ್ ನಂಗೆ ಲಿಂಕ್ ಕಳ್ಸಿಕೊಡ್ತಾರೆ ಅಂತ ನಾನು ಅನ್ಕೊಂತೀನಿ. ಮೊನ್ನೆ ಕಳ್ಸಿಕೊಟ್ಟಿದ್ರು ಅವ್ರ ಸ್ಪೀಚ್, ಮತ್ತೆ ಕೇಳಿದೆ ನಾನು. ತುಂಬಾ ಚೆನ್ನಾಗಿದೆ. ಈ ಝೂಮಿನ ಒಂದು ಗುರಿ ಆಗ್ಲಿ. ಕ್ಲಿಯರ್ ಇಲ್ಲೋ ವಾಯ್ಸು? ನಿಮ್ದೇನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಮೇಡಮ್. ವಿಡಿಯೋ ಆಫ್ ಮಾಡ್ಕೊಳ್ಳ? ಆಫ್ ಮಾಡ್ಕೊಂಡು ಮಾತಾಡಿ ನೋಡೋಣ. ಏನೋ ಒಂದು ಡಿಸ್ಟರ್ಬೆನ್ಸ್ ಅಂತ. ಈಗ ಕ್ಲಿಯರ್ ಇದೆ, ಮಾತಾಡಿ ಮೇಡಮ್. ನನ್ಗೂ ಇವೆಲ್ಲ ವಿಚಾರಗಳು ಇಷ್ಟ. ಅವ್ರು ಮೇಡಮ್ ಹೇಳ್ದಂಗೆ ನಮ್ ಜನ್ಮ ಸಾಕಾಗೋದಿಲ್ಲ. ಎಷ್ಟು ತಿಳ್ಕೊಂಡ್ರು ಈ ಜನ್ಮ ಸಾಕಾಗೋದಿಲ್ಲ. ನಮ್ಗೆ ತೃಪ್ತಿ ಆಗಿರುತ್ತೆ. ಹಾಗಾಗಿ ಇವಾಗೆಲ್ಲ ದಾಹ ಇರುತ್ತೆ ನಮ್ಗೆ. ಎಷ್ಟು ಬೇಕಂದ್ರೂ ಸಿಗ್ತಾ ಇರುತ್ತೆ. ಸಿಕ್ಕು ತಿಳ್ಕೊಬೇಕು ಹಂಬಲಾನು ಕೂಡ ಇರುತ್ತೆ. ಗಿರಿಜಾ ಮೇಡಮ್ ನಾವ್ ನೋಡ್ದಾಗಿಂದ ಒಳ್ಳೆ ನಿರೂಪಣೆ ಅವರದ್ದು. ಕಥೆ ಆಗ್ಲಿ, ವಿಚಾರ ಆಗ್ಲಿ, ನಿರೂಪಣೆ ಚಂದಾನೇ ಇರುತ್ತೆ. ನಾನು ಧ್ಯಾನ ಕ್ಲಾಸಿಂದನೂ ಗಮನಿಸ್ತಾ ಇದ್ದೀನಿ. ನಮ್ ಸರ್ಗೂ ಬಹಳ ಇಷ್ಟ. ಗಿರಿಜಾ ಮೇಡಮ್ ಕತೆ ಹೇಳಿ ಅಂತ ಅವ್ರಿಗೊಂದು ಅವಕಾಶ ಕೊಡ್ತಿದ್ರು. ಎಷ್ಟು ಹೇಳಿದ್ರು ಕಣ್ಣಿಗೆ ಕಟ್ಟದಾಗ ಹೇಳೋರು ಅವ್ರು. ತುಂಬಾ ಚೆನ್ನಾಗಿದೆ ಈ ಒಂದು ಮಹಾವತಾರ ಝೂಮ್ ಬಗ್ಗೆ ನಂಗೆ ಒಳ್ಳೆ ಅಭಿಪ್ರಾಯ. ನಾ 2ನೇ ಕ್ಲಾಸ್ ಅಟೆಂಡ್ ಮಾಡಿರೋದನ್ನ ಈಗ ಕಳೆದೊಂದು ಇವರು ಗೀತಾ ನಾಯಕ್ ನಟಿನ ಒಂದು ಅವಕಾಶ ಕೊಟ್ಟಿದ್ರು ಭಗವದ್ಗೀತೆ ಹೇಳಿ ಅಂತ. ನಂಗೆ ತುಂಬಾ ಖುಷಿ ಕೊಡ್ತು. ಕೊಡಿ ಮೇಡಮ್, ಇನ್ನು ಇದೇ ತರ ಕ್ಲಾಸ್ ಬರ್ಲಿ ಮೇಡಮ್ ನಿಮ್ದು. ನಾನು ಗೀತಾ ನಾಯಕ್ ನಟಿ ಮತ್ತೆ ಸ್ಪೆಷಲ್ ಆಗಿ ಫೋನ್ ಮಾಡಿ ಕೇಳಿದ್ರು, ನೀವು ಒಂದು ಸ್ಪೀಚ್ ಕೊಡಿದ್ದೆ. ಸ್ಪೀಚ್ ಕೊಡಕ್ ನಂಗೆ ಬರೋದಿಲ್ಲ. ಇದು ಗೀತಾ ನಾಯಕ್ ನಟಿ ಕ್ಲಾಸ್ ಮೇಡಮ್. ಇದು ಅವ್ರದ್ದೇ ಇದು ನಡೆಸ್ತಾ ಇರೋದು. ಅವ್ರು ಎಲ್ಲೋ ಹೊರಗ್ ಹೋಗಿದ್ದಾರೆ, ಹಂಗಾಗಿ ಇದು ಗೀತಾ ನಾಯಕ್ ನಟಿ ಅವ್ರು ನಡೆಸುವಂತ ಕ್ಲಾಸ್ ಇದನ್ನು. ಅವರೇ ಮೊನ್ನೆ ಇಂಟ್ರೊಡಕ್ಷನ್ ಕೊಟ್ರು. ನಾನು ದಿಗ್ಭ್ರಾಂತಲಾಗ್ಬಿಟ್ಟೆ. ನಂಗೆ ಏನು ಗೊತ್ತಿಲ್ಲ. ಹಿಂಗ್ ಹೇಳಿದ್ರು, ಹಂಗ ಹೇಳ್ತಾರೆ, ಹಿಂಗ್ ಹೇಳ್ತಾರೆ. ನಂಗೆ ಅದು ಏನು ಅರಿವಿರ್ಲಿಲ್ಲ. ಪರಿಚಯ ಮಾಡಿಸೋರು ಝೂಮ್ಗೆ, ಇವ್ರಿಗೆ ಇಷ್ಟು ಹಾಡು ಹೇಳ್ತಾರೆ ಹಾಗೆ ಹೀಗೆ ಅಂತೆಲ್ಲ ಒಂದು ಅಧ್ಯಾಯ ಇಡೀ ಭಗವದ್ಗೀತೆ ಪಠನ ಮಾಡಿದೆ, ಶ್ಲೋಕನ 12ನೇ ಅಧ್ಯಾಯನ. ಮತ್ತೆ ಈ ತರ ಒಳ್ಳೆ ಅವಕಾಶನೂ ಸಿಕ್ತು.
ಬರ್ಲಿ ಯಾವಾಗಲೂ ಮೇಡಮ್, ಇದೇ ತರ ಅನ್ಕೊಂಡಿದೀವಿ. ಇನ್ನು ಹೆಚ್ಚು ಹೆಚ್ಚು ಕ್ಲಾಸ್ ಬರ್ಲಿ ಮೇಡಮ್ ನಿಮ್ದು ಈ ವೇದಿಕೆನಲ್ಲಿ. ನಾವು ಕೇಳಿಸ್ಕೊಳಕ್ ನಾವು ನಿಸ್ಸೀಮ್ರು ಹೇಳೋಕ್ಕಿಂತ. ಎಲ್ಲಾರು ಹಾಗಾದ್ರೆ ಹಂಗೆ ಅಂದ್ರೆ ಕ್ಲಾಸ್ ಕೊಡಕ್ ಯಾರು ಇರಲ್ಲ ಅಲ್ವಾ ಮೇಡಮ್? ಈಗ ಒಂದ್ ಕ್ಲಾಸ್ ಕೊಟ್ಟಿದ್ದೀರಾ, ಅದೇ ತರ ಹಂಗೆ ಕಂಟಿನ್ಯೂ ಇನ್ನೂ ಒಂದು. ಇನ್ನೇನ್ ಗೊತ್ತಾ, ಗಿರಿಜಾ ಮೇಡಮ್ ಲೆವೆಲಿಗೆ ನಮ್ಗೆ ಬರೋದಕ್ಕಾಗಲ್ಲ. ಅವಾಗ ಇನ್ನೂ ಒಂಥರ ನಿರಾಸೆ ಆಗ್ಬಿಡುತ್ತೆ ಎಲ್ರಿಗೂ. ಹಂಗ ಅನ್ಕೋಬೇಡಿ ಮೇಡಮ್, ಟ್ರೈ ಮಾಡಿ. ಅಲ್ಲ, ನಿಮ್ಮಲ್ಲಿನೂ ಸಾಕಷ್ಟು ಪ್ರತಿಭೆ ಇದೆ ಮೇಡಮ್, ಒಳಗಡೆ ಇಟ್ಕೊಂಡಿದ್ದೀರಿ ಅಷ್ಟೇ. ಅದೇನೆ ಅದನ್ನ ಹೊರಗಡೆ ತೆಗಿಯೋದಿಕ್ಕೆ ಇಲ್ಲ, ಇದೊಂದು ವೇದಿಕೆ. ಈ ಎಲ್ಲರಲ್ಲೂ ಒಂದೊಂದ್ ತರ ವಿಚಾರಗಳನ್ನ ಪ್ರತಿಭೆ ಹೇಳೋದ್ರಲ್ಲಿ ಇರುತ್ತೆ. ಆ ಅವಕಾಶವನ್ನ ಹೊರಗಡೆ ತೆಗಿಯೋದಿಕ್ಕೆ ಇದೊಂದು ವೇದಿಕೆ ಇದೆ, ಅದನ್ನ ಬಳಸ್ಕೊಳ್ಳೋಣ ನಾವೆಲ್ಲ ಸೇರಿ. ಈ ವಿಚಾರಗಳನ್ನ ಪ್ರಸ್ತುತ ಪಡಿಸೋದು ಇದೆಯಲ್ಲ, ಅದು ಸುಲಭದ ಮಾತಲ್ಲ. ಒಂದು ಕ್ರಮದಲ್ಲೇ ಹೇಳೋದು, ವಿಚಾರಗಳನ್ನ ಕಲೆಕ್ಟ್ ಮಾಡೋದು. ಅವ್ರು ರಿಟೈರ್ಡ್ HM ಚೆನ್ನಾಗಿ ಆ ಸ್ಥಾನದಲ್ಲಿ ಇದ್ದಾರೆ ಅವರು. ಇನ್ನು ನಾನು ಎಲ್ಲರನ್ನೂ ಕೇಳಿಲ್ಲ. ಒಳ್ಳೆ ವಿಚಾರ. ನಿಜಕ್ಕೂ ರಾಖಿ ಹಬ್ಬ ಸಂದರ್ಭದಲ್ಲಿ ನಾನು ಇದು ಝೂಮ್ ಅಟೆಂಡ್ ಮಾಡಿದ್ದು, ನಾನು ಲೇಟಾಗಿ ಆಯ್ತು. ಇವತ್ತು ಒಂದೆರಡು ಮಾತು ಸಿಕ್ತು, ಮತ್ತೆ ಎಲ್ಲರ ಸಂಭಾಷಣೆ ಅರ್ಥ ಮಾಡ್ಕೊಂಡೆ. ಹೇಗೆ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಗಿರಿಜಾ ಮೇಡಮ್ ಹೇಳಿದ್ರು, ಈ ತರ ಭೂಮಿಗೆ ಸಮರ್ಪಣೆ ಮಾಡೋದು, ದೀಪ ಹಚ್ಚೋದು, ಇದು ನನಗೆ ಗೊತ್ತಿರ್ಲಿಲ್ಲ. ನಾವಿಷ್ಟು ವಯಸ್ಸಾದ್ರೂ ನಾವು ಅದೆಲ್ಲ ಏನು ಫಾಲೋ ಮಾಡಿರ್ಲಿಲ್ಲ. ಎಷ್ಟೊಂದು ವಿಚಾರಗಳು ತಿಳ್ಕೊಳ್ಳೋದಿದೆ. ಇನ್ನು ಅವ್ರ ಸ್ಪೀಚ್ ಕೇಳ್ಬೇಕು ನಾನು ನಿಜಕ್ಕೂನು. ಕೊನೆಗೊಂದು ಅವ್ರು ಕಳಿಸಿದ್ಮೇಲೆ ನಾನು ಕೇಳ್ಬೇಕು. ಮೊನ್ನೆ ಅವರ ಸ್ಪೀಚ್ ಕಳಿಸಿದ್ಮೇಲೆ ನಾನು ಕೇಳಿದೆ, ಖುಷಿ ಪಟ್ಟೆ ನಾನು. ಚೆನ್ನಾಗಿ ನಡೀತಾ ಇದೆ ಕ್ಲಾಸ್. ಇದು ಖುಷಿ ಆಯ್ತು ನನಗೆ. ಧನ್ಯವಾದ, ಎಲ್ಲ ಮಾಸ್ಟರ್ಸಿಗೂ ಧನ್ಯವಾದ. ಝೂಮ್ಗೆ ಸಾಷ್ಟಾಂಗ ಪ್ರಣಾಮ. ಥ್ಯಾಂಕ್ ಯು ಸೋ ಮಚ್ ಕುಸುಮಾ ಮೇಡಮ್. ನೀವ್ ಆಗ್ಲೇ ಒಂದ್ ಕ್ಲಾಸ್ ಕೊಟ್ಟಿದೀನಿ ಅಂತ ಹೇಳಿದೀರಾ. ಅದೇ ತರ ಒಂದು ಚಿಕ್ಕ ಚಿಕ್ಕ ಕ್ಲಾಸ್ ಇಂದಾನೇ ದೊಡ್ಡ ದೊಡ್ಡ ಕ್ಲಾಸ್ ಬರ್ಲಿ ಮೇಡಮ್. ಹಾಗ ಅನ್ಕೋಬೇಡಿ, ಗಿರಿಜಾ ಮೇಡಮ್ ಅಷ್ಟು ನಾನು ರೀಚ್ ಮಾಡಕ್ ಆಗಲ್ಲ ಅಂತ ಅನ್ಕೋಬೇಡಿ. ರೀಚ್ ಆಗೋಕೆ ಪ್ರಯತ್ನ ಪಡಿ ಅಷ್ಟೇ. ನಾ ಗೀತಾ ನಾಯಕ್ ನಟಿ ಪಾಪ ಮರ್ದಿನ ಫೋನ್ ಮಾಡಿದ್ರು, ನನ್ನ ಸ್ಪೀಚ್ ಎಲ್ಲ ಕೇಳ್ಬೇಡಿ, ಭಗವದ್ಗೀತೆನ ದೇವ್ರ ನಾಮನು ಹಾಡಲ್ಲೆಲ್ಲ ಪರವಾಗಿಲ್ಲ, ಸ್ಪೀಚ್ ಮಾಡೋಷ್ಟೆಲ್ಲ ತಯಾರು ಮಾಡ್ಕೋಬಹುದು. ಗಿರಿಜಾ ಮೇಡಮ್ ಅಂದ್ರೆ ನೀವು ಈಗ ಒಂದು ಭಗವದ್ಗೀತೆ ಶ್ಲೋಕ ಹೇಳ್ಬಿಟ್ಟು ಅದಕ್ಕೆ ಒಂದು ಅರ್ಥ ಕೊಟ್ರು ಆಗತ್ತೆ ಮೇಡಮ್. ಶುಕ್ರವಾರ ಕ್ಲಾಸ್ ಅಲ್ಲಿ ಸಮಗ್ರ ಜೀವನ ಶೈಲಿ ಸ್ಟಾರ್ಟ್ ಆಗತ್ತೆ. ನೀವೊಂದ್ ಶ್ಲೋಕ ಹೇಳಿ ಅದಕ್ಕೊಂದು ಅರ್ಥ ಕೊಟ್ರು ಅದು ಒಂದು ತಿಳ್ಕೊಳ್ಳುವಂತ ಕ್ಲಾಸ್. ನಿಮ್ಮ ಗೈಡೆನ್ಸ್ಗೆ ತುಂಬಾ ಥ್ಯಾಂಕ್ ಯು. ನಿಮ್ಮ ದಾರಿ ತೋರಿರಲ್ಲ. ನಾವು ಅಷ್ಟು ದೊಡ್ಡವರಲ್ಲ ಮೇಡಮ್, ನೀವು ಸೀನಿಯರ್ ಮಾಸ್ಟರ್ ಇದ್ದೀರಾ. ಒಂದು ಹೇಳಿದ್ದಷ್ಟೇ, ನಾವು ರೀಚ್ ಆಗಕ್ ಆಗಲ್ಲ ಅಂದ್ರಲ್ವಾ. ಪ್ರತಿಯೊಂದಕ್ಕೂ ಇಲ್ಲಿ ಅವಕಾಶ ಇದೆ. ನನಗೂ ಮೊದ್ಲು ಭಾರಿ ಭಯ ಇತ್ತು. ಧ್ಯಾನ ಕ್ಲಾಸಿಗೆ ಹೋದ್ಮೇಲೆ ನಂಗೆ ಭಯ ಹೋಯ್ತು ನಿಜಕ್ಕೂ. ಗಿರಿಜಾ ಮೇಡಮ್ ಹೋದಾಗ ಅವರೆಲ್ಲ ಮಾತಾಡಕ್ ಬರಲ್ವಲ್ಲ ಅಂತ ಕಾಣ್ತಿತ್ತು. ಈಗ ಭಯ ಕಡಿಮೆ ಆಗಿದೆ. ನಿರೂಪಣೆ ಎಲ್ಲ ಕಷ್ಟವೇ. ಆ ಒಂದು ಶೈಲಿ ಇರುತ್ತಲ್ಲ, ಒಂದು ವಿಷಯ ಕಲೆಕ್ಟ್ ಮಾಡಿ ಹೇಳೋ ರೀತಿ, ಒಂದು ಕ್ರಮಬದ್ಧವಾಗಿ ನಿಲ್ಸಿ ಒಂದು ಇಡೀ ಸಭೆಗೂ ನಾವು ಒಂದು ಹಿಡಿದಿಟ್ಕೋಬೇಕಲ್ಲ, ಆ ಒಂದ್ ತಾಕತ್ ಎಲ್ರಿಗೂ ಬರಲ್ಲ. ಒಂದ್ 2-3 ಕ್ಲಾಸ್ ಕೊಡಿ ಮೇಡಮ್, ಅನುಭವ ಆಗತ್ತೆ. ಯಾರು ಇಲ್ಲಿ ಒಳ್ಳೆ ನಾವೇ ಎಲ್ಲ ಹೆಚ್ಚು ಕಡಿಮೆ ಅನ್ನೋದು ಯಾವ್ದು ಇಲ್ಲ ಮೇಡಮ್. ಇಲ್ಲಿ ಪ್ರತಿಯೊಬ್ರು ಹೊಸ ಮಾಸ್ಟರ್ಗಳ ಮುಖಾಂತರನೇ ಬಂದು ಎಲ್ಲಾ ಎಕ್ಸ್ಪೀರಿಯನ್ಸ್ ಆಗುವಂತದ್ದು. ಆ ಭಯನೇ ಬೇಡ. ಇಲ್ಲಿ ಯಾರುನು ಆ ತರ ಕೊಟ್ರು ಈ ತರ ಕೊಟ್ರು ಅನ್ನೋರು ಯಾರು ಇಲ್ಲ ಮೇಡಮ್. ಆ ಭಯವನ್ನ ಬಿಟ್ಟು ನಿಮ್ದು ಕ್ಲಾಸಸ್ ಮುಂದೆ ಬರ್ಲಿ ಅಂತ ಕೇಳ್ಕೊತೀವಿ ಮೇಡಮ್. ಧನ್ಯವಾದ, ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಗಿರಿಜಾ ಮೇಡಮ್ ಸೇರಿ ನಿಮ್ಮೆಲ್ಲರ ಮಾರ್ಗದರ್ಶನ ನಾವು ಬೇಕಾಗುತ್ತೆ. ಖಂಡಿತ ಮ್ಯಾಮ್, ಯಾವಾಗ್ಲೂ ಇರುತ್ತೆ ಮೇಡಮ್ ನಿಮ್ಗೆ. ಧನ್ಯವಾದ. ಈ ಅವಕಾಶಕ್ಕಾಗಿ ಝೂಮ್ಗೆ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಚೆನ್ನಾಗಿ ನಿಮ್ಮ ಅಭಿಪ್ರಾಯವನ್ನ ಮತ್ತೆ ಅನಿಸಿಕೆನ ತಿಳಿಸ್ಕೊಟ್ಟಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮಂಜುಳಾ ಮ್ಯಾಮ್ ಮಾತಾಡಿ ಮ್ಯಾಮ್. ಮೇಡಮ್ ಏನಿಲ್ಲ, ಈಗ ನಾಗರತ್ನಮ್ಮ ಮೇಡಮ್ ಹೇಳಿದ್ರಲ್ಲ, ಒಂದು ಸಾಂಗ್ ಆಡ್ಬೋದಾ ಮೇಡಮ್? ಅದು ಮೇಡಮ್ ಏನ್ ಹೇಳಿ? ನಾಗರತ್ನಮ್ಮ ಮೇಡಮ್ ಹೇಳಿದ್ದು ಹೆಣ್ಣಿನ ಜನ್ಮಕ್ಕೆ ಆಡಿ ಮೇಡಮ್, ಆಡ್ತೀರಾ? ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ, ಬೆನ್ನು ಕಟ್ಟುವರು ಸಭೆಯೊಳಗೆ, 1000 ಹೊನ್ನ ಕಟ್ಟುವರು ಉಡಿಯೊಳಗೆ. ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ, ಬೆನ್ನು ಕಟ್ಟುವರು ಸಭೆಯೊಳಗೆ, 1000 ಹೊನ್ನ ಕಟ್ಟುವರು ಉಡಿಯೊಳಗೆ. ಹೆಣ್ಣಿನ ಜನ್ಮಕ್ಕೆ ಎನಗೆ ಯಾರಿಲ್ಲಂತ ಮನದಾಗ ಕೊರಗಿದರ, ಪರನಾಡಲೊಬ್ಬ ಪ್ರತಿ ಸೂರ್ಯ. ಎನಗೆ ಯಾರಿಲ್ಲಂತ ಮನದಾಗ ಕೊರಗಿದರ, ಪರನಾಡಲೊಬ್ಬ ಪ್ರತಿ ಸೂರ್ಯ.
ಪರನಾಡಲೊಪ್ಪ ಪ್ರತಿ ಸೂರ್ಯ ನನ್ನಣ್ಣ ಬಿದಿಗೆ ಚಂದ್ರಮ ಉದಿಯಾಗ. ಪರನಾಡಲೊಪ್ಪ ಪ್ರತಿ ಸೂರ್ಯ ನನ್ನಣ್ಣ ಬಿದಿಗೆ ಚಂದ್ರಮ ಉದಿಯಾಗ. ಹೆಣ್ಣಿನ ಜನುಮಕ್ಕೆ ಅಣ್ಣ ತಮ್ಮರು ಬೇಕು ಬೆನ್ನು ಕಟ್ಟುವರು ಸಭೆಯೊಳಗೆ. ಮನೆಯ ಹಿಂದಲ ಮಾವು ನೆನೆದಾಗ ಗಮ್ಮೆಂದು ನೆನೆದಾಂಗ ಬಂದ ನನ್ನ ಅಣ್ಣ. ಮನೆಯ ಹಿಂದಲ ಮಾವು ನೆನೆದಾಗ ಗಮ್ಮೆಂದು ನೆನೆದಾಂಗ ಬಂದ ನನ್ನ ಅಣ್ಣ. ನೆನೆದಾಂಗ ಬಂದ ನನ್ನ ಅಣ್ಣ ಬಾಳೆಯ ಗೊನೆ ಹಾಂಗ ತೋಳ ತಿರುವೂತ. ನೆನೆದಾಂಗ ಬಂದ ನನ್ನ ಅಣ್ಣ ಬಾಳೆಯ ಗೊನೆ ಹಾಂಗ ತೋಳ ತಿರುವೂತ. ಹೆಣ್ಣಿನ ಜನುಮಕ್ಕೆ ಸರದಾರ ಬರುವಾಗ ಸುರಿದಾವೋ ಮಲ್ಲಿಗೆ ದೊರೆ ನನ್ನ ತಮ್ಮ ಬರುವಾಗ. ಸರದಾರ ಬರುವಾಗ ಸುರಿದಾವೋ ಮಲ್ಲಿಗೆ ದೊರೆ ನನ್ನ ತಮ್ಮ ಬರುವಾಗ. ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆ ಬಾಗಿ ಹಾಲ ಸುರಿದಾವ. ಗೊನೆ ಬಾಗಿ ಹಾಲ ಸುರಿದಾವ. ಅಣ್ಣ ಬರುತ್ತಾನಂತ ಅಂಗಳಕ್ಕೆ ಕೈ ಕೊಟ್ಟು ರನ್ನ ಬಚ್ಚಲಿಗೆ ಮಣೆ ಹಾಕಿ. ಅಣ್ಣ ಬರುತ್ತಾನಂತ ಅಂಗಳಕ್ಕೆ ಕೈ ಕೊಟ್ಟು ರನ್ನ ಬಚ್ಚಲಿಗೆ ಮಣೆ ಹಾಕಿ. ರನ್ನ ಬಚ್ಚಲಿಗೆ ಮಣೆ ಹಾಕಿ ಕೇಳೇನು ತಣ್ಣಾಗಿ ಹರಯ್ಯ ತವರವರು. ತಣ್ಣಾಗಿ ಹರಯ್ಯ ತವರವರು. ಹೆಣ್ಣಿನ ಜನುಮಕ್ಕೆ ಅಣ್ಣ ತಮ್ಮರು ಬೇಕು ಬೆನ್ನು ಕಟ್ಟುವರು ಸಭೆಯೊಳಗೆ. ಬೆನ್ನು ಕಟ್ಟುವರು ಸಭೆಯೊಳಗೆ ಸಾವಿರ ಹೊನ್ನ ಕಟ್ಟುವರು ಉಡಿಯೊಳಗೆ. ಹೊನ್ನ ಕಟ್ಟುವರು ಉಡಿಯೊಳಗೆ. ಹೊನ್ನ ಕಟ್ಟುವರು ಉಡಿಯೊಳಗೆ. ಥ್ಯಾಂಕ್ ತುಂಬಾ ಯು. ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು. ಒಳ್ಳೆ ಅರ್ಥಗರ್ಭಿತವಾಗಿರ್ತಕ್ಕಂತಹ ಒಂದು ಜನಪದ ಗೀತೆ. ತುಂಬಾ ಖುಷಿ ಆಯ್ತು ಮೇಡಮ್. ಇವತ್ತಿನ ಮೇಡಮ್ ಈ ಹಾಡು ಮೇಡಮ್ ಒಂದ್ ನಿಮಿಷ, ಸಬ್ಜೆಕ್ಟ್ ಈ ಹಾಡು ಫುಲ್ ನನಗೆ ಗೊತ್ತಿರ್ಲಿಲ್ಲ, ಜ್ಞಾಪಕ ಇಲ್ಲ ನನಗೆ. ಹಾಡೆಲ್ಲ ಅರ್ಥ ಗೊತ್ತಿತ್ತು, ನೀವ್ ಹೇಳ್ದಂಗೆ ನಾವ್ ಏನ್ ಮಾಡ್ತೀವಿಲ್ಲ ಹಾಡಲ್ಲೇ ತೋರ್ಸ್ಬಿಟ್ಟಿದ್ದಾರೆ. ಈ ಸಂಪ್ರದಾಯ ಒಂದ್ ಹಾಡಲ್ಲಿ ಬರುತ್ತೆ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ. ಒಂದ್ ಹಾಡಲ್ಲಿ ಈ ಸಂಪ್ರದಾಯನೆಲ್ಲ ಫುಲ್ ತೋರ್ಸಿದ್ದಾರೆ. ಅಂದ್ರೆ ಈಗಿನ ಮಕ್ಕಳುಗಳು ಈಗಾಗ್ಲೇ ಭಾಗ ಕೇಳೋಂಥದ್ದು, ತಾಯಿ ಮನೆಯಲ್ಲಿ ಅಣ್ಣ ತಮ್ಮಂದಿರು ಬಂದ್ರೆ ಅವನು ಅಷ್ಟು ಮಾಡಿಕೊಂಡು ಇಷ್ಟು ಮಾಡಿದಾನೆ, ಅವ್ನಿಗೆ ಇಷ್ಟ ಎಕರೆ ಬೇಕು ಅಷ್ಟು ಎಕರೆ ಬೇಕು, ಅಲ್ಲೊಂದ್ ಬಿಲ್ಡಿಂಗ್ ಇದೆ ಇಲ್ಲಿ ಬಿಲ್ಡಿಂಗ್ ಇದೆ ಅಂತಾರೆ. ಒಂದ್ ಸಣ್ಣ ದಾರದ್ದು ಅವ್ರು ನೆನೆಸ್ಕೊಂಡ್ರೆ ಆ ಕಾಲದಲ್ಲಿ ಹಂಗಿತ್ತು, ನಾವ್ ಈ ಕಾಲದಲ್ಲಿ ಹಿಂಗಿದೀವಿ ಅನ್ನೋದು ತಿಳ್ಕೊಬಹುದು ಮೇಡಮ್. ಇವತ್ತಿನ ಹಬ್ಬ ಎಷ್ಟು ಅರ್ಥಗರ್ಭಿತವಾಗಿದೆ ಅಂದ್ರೆ ಎಲ್ಲ ಕೋರ್ಟು ಕಚೇರಿ ಮೆಟ್ಲು ಹತ್ತಾ ಇದಾರೆ, ಕೋರ್ಟ್ ಹತ್ರ ಕೂಡ ರಾಖಿ ಇಟ್ಕೊಂಡಿರ್ತಾರೆ. ಅದ್ ಏನ್ ಪ್ರಪಂಚದಲ್ಲಿ ಜನ ಅಂತ ಬದುಕಿದಾರೋ ಏನೋ ಗೊತ್ತಿಲ್ಲ ಮೇಡಮ್. ಥ್ಯಾಂಕ್ ಯು ಮಂಜುಳಾ ಮೇಡಮ್. ನಿಮ್ಮ ಗಿರಿಜಾ ಮೇಡಮ್ ಕ್ಲಾಸ್ ಕೊಟ್ಟಿದ್ದು ನಿಮ್ಮ ಹಾಡಿಗೆ ಒಳ್ಳೆ ಮ್ಯಾಚ್ ಆಯ್ತು ಮೇಡಮ್. ಇವತ್ತು ಕ್ಲಾಸ್ಗೆ ನಿಮ್ ಹಾಡಿಂದ ಒಂದು ಅರ್ಥಗರ್ಭಿತ ಸಿಕ್ತು ಅಂತ ಅನ್ಕೋತೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ ರಾಗನು ತುಂಬಾ ಚೆನ್ನಾಗಿದೆ, ನಿಧಾನವಾಗಿ ಎಲ್ಲರಿಗೂ ಅರ್ಥ ಆಗೋ ತರ ಹಾಡಿದೀರಾ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ನೆನ್ಸಿದ್ರು ಮೇಡಮ್, ಹಂಗಾಗಿ ಅದು ನನಗೆ ಬರ್ತಾ ಇಲ್ಲ ಮೇಡಮ್ ಪೂರ್ತಿ, ಹಾಗಾಗಿ ಹೇಳ್ದೆ. ನಾಗರತ್ನ ಅದೇ ಮೇಡಮ್ ನನಗೆ ಪೂರ್ತಿ ಬರ್ತಾ ಇರ್ಲಿಲ್ಲ ಮೇಡಮ್. ಯಾಕೋ ನಮ್ಮ ಅದಕ್ಕೆ ನಾನು ಹೇಳೋದು ಸ್ವಲ್ಪ ಮರ್ತೋಗುತ್ತೆ. ರಮೇಶ್ ಸರ್, ರಾಜಣ್ಣ ಸರ್ ಇವರೆಲ್ಲ ಸೈಲೆಂಟ್ ಆಗೋಗ್ಬಿಟ್ಟಿದ್ದಾರೆ. ಯಾಕೆ ಯಾರು ರಾಖಿ ಕಟ್ಲಿಲ್ಲ ಅಂತ ಏನಾದ್ರು ಬೇಜಾರಲ್ಲಿ ಇದಾರಾ ಏನಂತ ಗೊತ್ತಾಗ್ಲಿಲ್ಲ. ಇವತ್ತು ರಮೇಶ್ ಸರ್ದು ನಾವೆಲ್ಲ ಇದೀವಿ ಅಂತ ಹೇಳಿ ಮೇಡಮ್ ಅವ್ರಿಗೆ, ನಾವೆಲ್ಲ ಇದೀವಿ ಅಂತ ಹೇಳಿ, ಅಕ್ಕ ತಂಗಿದ್ ನಾವೆಲ್ಲ ಇದೀವಿ ಅಂತ ಹೇಳಿ. ರಾಜಣ್ಣ ಸರ್ದು ಹ್ಯಾಂಡ್ ರೈಸ್ ಬರ್ಲಿಲ್ಲ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಪ್ರತಿದಿನ ಅವ್ರದೆಲ್ಲ ಹ್ಯಾಂಡ್ ರೈಸ್ ಬರ್ತಿತ್ತು, ಇವತ್ತು ಯಾಕೋ ಹ್ಯಾಂಡ್ ರೈಸ್ ಬರ್ಲಿಲ್ಲ ರಮೇಶ್ ಸರ್ದು, ರಾಜಣ್ಣ ಸರ್ದು ಎಲ್ಲಾನು. ಕೃಷ್ಣಯ್ಯ ಮೇಡಮ್ ಅವರು ಸಹ ಪ್ರತಿದಿನ ಹಂಚ್ಕೋತಿದ್ರು, ಇವತ್ತು ಅವ್ರದ್ದು ಏನು ಒಪಿನಿಯನ್ಸ್ ಬರ್ಲಿಲ್ಲ. ಈಗ ಎಂಟರ್ ಆಗಿದ್ದೀನಿ ನಾನು. ಹೌದಾ ಮೇಡಮ್? ಜಸ್ಟ್ ಎಂಟರ್ ಆಗಿದ್ದೀನಿ.
ಕೊನೆಯಲ್ಲಿ ಇವಾಗೆಲ್ಲ ನೆಟ್ ಇಶ್ಯೂ ಮೇಡಮ್, ಎಲ್ಲಾರ್ಗು ಪ್ರಾಬ್ಲಮ್ ಹೌದು ನೆಟ್ ಹೌದು ಇಶ್ಯೂ ಎಲ್ಲ ಎಲ್ಲರಿಗೂ. ಅದೇ ನಾವು ಮ್ಯೂಟ್ ಅನ್ಮ್ಯೂಟ್ ಕೊಡೋದೇ ಬೇಕಾಗಿಲ್ಲ, ಅವ್ರವರೇ ಮಾತಾಡ್ತಾ ಇದಾರೆ, ಆತರ ಆಗೋಗಿದೆ. ಅದೇ ಹಾ. ಲಕ್ಷ್ಮೀ ದೇವಮ್ಮ ಮೇಡಮ್ ಹತ್ರ ಆರಾಮಾಗಿ ಕೂತ್ಬಿಟ್ಟಿದ್ದಾರೆ. ಹಾ ಮಾತಾಡಿ ಅನುಕೃಷ್ಣಯ್ಯ ಮೇಡಮ್, ಮಾತಾಡಿ ಮೇಡಮ್. ಮೇಡಮ್ ಏನು ನಿಜವಾಗ್ಲೂ ಇವತ್ತಿನ ಪ್ರೋಗ್ರಾಮ್ ಮಿಸ್ ಮಾಡ್ಕೊಂಡೆ. ನಂಗೆ ಮೊಬೈಲ್ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಗಿದೆ. ಅರ್ಧ ಗಂಟೆ ಇದ್ರೆ ಇನ್ ಅರ್ಧ ಗಂಟೆ ಇರಲ್ಲ, ಆತರ ಆಗ್ಬಿಟ್ಟಿದೆ. ಓಕೆ, ನೆಟ್ ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ ಮ್ಯಾಮ್ ಇವತ್ತು. ಹೌದು ಮೇಡಮ್, ನಂದು ಮೊಬೈಲ್ ಅಲ್ಲೇ ಪ್ರಾಬ್ಲಮ್ ಇದೆ ಮೇಡಮ್. ಹಾ ಹಾ ನಮ್ ರಾಜಣ್ಣ ಸರ್ಗೆ ಅನ್ಮ್ಯೂಟ್ ಕೊಟ್ಟಿದ್ದೇನೆ, ಮಾತಾಡ್ಬೋದಾ ಸರ್? ರಾಜಣ್ಣ ಸರ್ ಅನ್ಮ್ಯೂಟ್ ಕೊಟ್ಟಿದ್ದೇನೆ. ಇವತ್ತೆಲ್ಲ ನಿಮ್ಮ ಹಬ್ಬ, ನೀವೆಲ್ಲ ಹೇಳ್ಕೋಬೇಕು ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ. ರಾಜಣ್ಣ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಕೊಟ್ಟಿದ್ದೇನೆ. ಯಾಕ ಸರ್ ಬಿಸಿ ಅನ್ಸುತ್ತೆ ಇವತ್ತು, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಮ್ಯೂಟ್ ಮಾಡ್ಕೋತಾ ಇಲ್ಲ ರಾಜಣ್ಣ ಸರ್. ಅದೇ ನೆಟ್ ಪ್ರಾಬ್ಲಮ್, ಎಲ್ಲರದು ನೆಟ್ ಪ್ರಾಬ್ಲಮ್. ಪುಟ್ಟಸ್ವಾಮಿ ಸರ್ ಮಾತಾಡಿ ಸರ್. ಪುಟ್ಟಸ್ವಾಮಿ ಸರ್ ಮಾತಾಡಿ. ಅವ್ರದ್ದು ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಹೌದೌದು. ಓಕೆ ಮಾಸ್ಟರ್ಸ್. ಮೇಡಮ್ ಇನ್ಯಾರ್ದು ಹ್ಯಾಂಡ್ ರೈಸ್ ಇಲ್ಲ ಮೇಡಮ್. ಓಕೆ ಮೇಡಮ್ ಲಕ್ಷ್ಮೀದೇವಿ ಮೇಡಮ್ ಮಾತಾಡ್ತಾರ, ನಾ ಮಾತಾಡ್ಲಿ ಬಿಡ್ರಿ. ಅವ್ರು ಫಸ್ಟ್ ಮಾತಾಡಿದ್ರು, ಮಾತಾಡಿ ಲಕ್ಷ್ಮೀದೇವಿ ಮೇಡಮ್ ಮಾತಾಡಿ, ಮಾತಾಡಿದ್ರೆ. ಅವ್ರು ಮಾತಾಡಿದ್ರು ಮೇಡಮ್ ಸ್ಟಾರ್ಟಿಂಗ್ ಅಲ್ಲೇ. ಮಾತಾಡಿ ಮೇಡಮ್. ನಾನೊಂದು ಜನಪದ ಗೀತೆ ಹೇಳ್ಬೋದಾ? ಹೇಳ್ತೀನಿ ಮೇಡಮ್. ಟೈಮ್ ಇದೆಯಾ? ಯಾರು ಅಂತ ಗೊತ್ತಾಗ್ಲಿಲ್ಲ, ಎಲ್ಲಾರ್ದು ಅನ್ಮ್ಯೂಟ್ ಇದೆ ಇಲ್ಲಿ. ಕುಸುಮ ವಿಮೂರ್ತಿ. ಆಡಿ ಮೇಡಮ್, ಆಡಿ. ಟೈಮ್ ಇದ್ರೆ ಮಾತ್ರ ಮಾಡಿ ಮೇಡಮ್. ಕ್ಲಿಯರ್ ಇದೆಯಾ ವಾಯ್ಸ್? ಇದೆ ಆಡಿ. ಅದೇ ವಿಡಿಯೋ ಆನ್ ಮಾಡ್ಕೊತಾ ಇಲ್ಲ, ಡಿಸ್ಟರ್ಬೆನ್ಸ್ ಬರ್ಬೋದು ಅಂತ. ಓಕೆ, ಹಂಗೆ ಮಾಡಿ. ಆಮೇಲೆ ಮುಖ ತೋರಿಸಿ. ಕೋಲಣ್ಣ ಕೋಲೆ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲೆ. ಚಂದ್ರ ಗವಿಯ ನುಟ್ಟು ಮಲ್ಲಿಗೆ ಹೂವ ಮುಡಿದು ಅಂಗಳದೊಳಗೆ ಪಗಡೆಯ, ಅಂಗಳದೊಳಗೆ ಪಗಡೆಯ ನಾಡುವ ರಂಬೆ ಸರಸ್ವತಿ ಕೊಡುಮತಿಯ. ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲೆ. ಹಳ್ಳ ಕೊಳ್ಳದಲ್ಲಿ ಮುಳ್ಳ ಜೀವನದಲ್ಲಿ ಒಳ್ಳೊಳೆ ನಿನ್ನ ಅರಸಿದೆ, ಒಳ್ಳೊಳೆ ನಿನ್ನ ಅರಸಿದೆ ಶಾರದೆ, ಎಲ್ಲಿ ಹೋದ್ಯಮ್ಮ ಕೊಡುಮತಿಯ. ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲೆ. ಏಳೆಲೆ ಮಾವಿನ ತಾಳಿನಲ್ಲಿರುವಳೆ, ತಳದ ಗತಿಗೆ ನಲಿಯೋಳೆ, ತಳದ ಗತಿಗೆ ನಲಿಯೋಳೆ ಶಾರದೆ, ನಾಲಿಗೆ ಲಕ್ಷರವ ನುಡಿಸವ್ವ. ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲೆ. ಎಂಟೇಳೆ ಮಾವಿನ ದಂಟಿನಲ್ಲಿರೋಳೆ, ಗಂಟೆಯ ಕತಿಗೆ ಕುಣಿಯೋಳೆ, ಗಂಟೆಯ ಕತಿಗೆ ಕುಣಿಯೋಳೆ ಶಾರದೆ, ಗಂಟಲ ತೊಡರ ಬಿಡಿಸವ್ವ. ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲೆ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಆಡಿದೀರಾ ಮೇಡಮ್. ನೋಡಿ ಹೇಳ್ತೀರಾ, ನಮ್ಗೆ ನಾವು ಕೂತ್ಕೊಂಡು ಬೋಧನೆ ಮಾಡಕ್ ಆಗೋದಿಲ್ಲ, ನಾವು ಅಷ್ಟು ಎತ್ತರ. ತುಂಬಾ ಚೆನ್ನಾಗಿದೆ ಮೇಡಮ್. ಇದೇ ತರ ನಿಮ್ದು ಒಂದೊಂದೇ ಟ್ರೈ ಮಾಡ್ತಾ ಇದ್ರೆ ಒಂದೊಂದೇ ಇದಕ್ಕೆ ಮಂಜುಳಾ ಮೇಡಮ್ ಪ್ರೇರೇಪಣೆ ಅನಿಸ್ತು. ನನ್ಗೊಂದು ಹಾಡಬಹುದು ಅಂತ ಅನಿಸ್ತು. ನಂಗೆ ಅರ್ಥದ್ದು ಗೊತ್ತಿಲ್ಲ. ಜನಪದ ಗೀತೆ ಹೇಳ್ತೀನಿ,
ನೋಡಿ ಶಾರದೆ ಬಗ್ಗೆ ಆ ಜನಪದ ಕಲಾವಿದರು ಎಷ್ಟು ಚೆನ್ನಾಗಿ ರಚನೆ ಮಾಡಿದ್ದಾರೆ. ಗಂಟಲ ತೊಡರ ಬಿಡಿಸು, ನಾಲಿಗೆಲ ಅಕ್ಷರವ ನಿಲ್ಸು ಅಂತ ಹಾಡ್ಬೋದು ಅಂತ ದಿಢೀರ್ ಪುಸ್ತಕದಲ್ಲಿ ಸಿಗ್ಲಿಲ್ಲ. ನನಗೆ ನೆನಪಾಗಿದ್ದಷ್ಟು ಹೇಳ್ದೆ. ಚೆನ್ನಾಗಿದೆ ರಚನೆ ಅಂತ, ಹಾಡ್ಬೋದು ಈ ಸಂದರ್ಭಕ್ಕೆ ಅಂತ. ಅವಕಾಶಕ್ಕಾಗಿ ಧನ್ಯವಾದ. ಮಂಜುಳಾ ಮೇಡಮ್ ಅವ್ರದ್ದು, ಕುಸುಮಾ ಮೇಡಮ್ ಅವ್ರದ್ದು ಇವತ್ತು ಹಾಡುಗಳು ವಿಶೇಷ ಕಳೆಯನ್ನ ತಂದಿದ್ದಾವೆ. ಹೌದು ಮೇಡಮ್, ಹೌದು. ಒಂದು ಭಯ ಆಗುತ್ತಿತ್ತು, ಇವತ್ತಿನ ಭಯ ಒಂದು ಆಗ್ತಿತ್ತು. ಸಂಚಿಕೆಗೆ ಒಂದು ಅರ್ಥಗರ್ಭಿತವಾದಂತಹ ಹಾಡುಗಳು. ಮೊದ್ಲೆಲ್ಲ ಭಯ ಆಗೋದು, ಈ ಭಯ ಹೊರಟೋಗಿದೆ, ಹಾಗಾಗಿ ಹಾಡೋದು. ಖಂಡಿತ ಇದೇ ತರ ಹೋಗ್ತಾ ಇರುತ್ತೆ ಮೇಡಮ್. ನೀವು ಎಲ್ಲದಕ್ಕೂ ಮುಂದೆ ಬಂದ್ರೆ ಎಲ್ಲಾ ಭಯ ಅನ್ನೋದು ಹೊರಟೆ ಹೋಗುತ್ತೆ. ಇದನ್ನ ನಾವು ಇವಾಗ ಡ್ಯಾನ್ಸ್ ನಾವ್ ನಾವೇ ಮಾಡ್ತಾ ಇದ್ವಿ. ಹೇಳ್ಬೋದು. ಚಿಕ್ಕವರಿರುವಾಗ ಡ್ಯಾನ್ಸ್ ಮಾಡ್ತಿದ್ವಿ. ಆ ಚಿಕ್ಕಲ್ ಹಾಡು ನೆನ್ಪಿದೆ ನೋಡಿ ಇವಾಗ ಇನ್ನು. 60 ಮೇಡಮ್ ವರ್ಷ ಚಿಕ್ಕವ್ರು ಇರ್ಬೇಕಾದ್ರೆ ಆಡಿದೀರಾ? ನಾವು ಮೊನ್ನೆ ಮಾಡಿದೀವಿ ಇದನ್ನ ತುಮಕೂರಿನಲ್ಲಿ ಮಹಿಳಾ ಸಂಘದಲ್ಲಿ. ನಾವು ಸ್ಟೇಜ್ ನಾವೆಲ್ಲ ಸೇರ್ಕೊಂಡು ಒಂದ್ 10 ಜನ ಇದೇ ಹಾಡೆ ಎಕ್ಕೋಲೆ ಕೋಲಣ್ಣ ಕೋಲೆ, ಮಾಮೂಲಿ ಇದೇ ಕೋಲಾಟ ರಾಗದಲ್ಲಿ. ಅಲ್ಲ ನಮ್ದು ಡಿಫ್ರೆಂಟ್ ಆಗಿ. ಹಂಗಾಗಿ ಈಗ ಮಾಡಿ ತೋರಿಸ್ಬಿಡ್ತಿದೆ ನಿಮ್ಗೆಲ್ಲ. ಅವಾಗಿನ ನೋಡಿ. ಹಾಡುಗಳನ್ನೆಲ್ಲ ಇವಾಗಿನ ಮ್ಯೂಸಿಕ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಅವ್ರವ್ರಿಗೆ ಹೆಂಗ್ ಸ್ಟೆಪ್ ಹಾಕ್ಬೇಕು ಹಂಗೆಲ್ಲ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಮೇಡಮ್. ಈಗ ಸಾಂಗ್ಸ್ ಅದೇ ಇರ್ತೈತೆ, ಇದೆಲ್ಲ ಮ್ಯೂಸಿಕ್ ಎಲ್ಲ ಚೇಂಜ್ ಇರ್ತೈತೆ. ಅವ್ರಿಗೆ ಹೆಂಗ್ ಸ್ಟೆಪ್ ಬೇಕು ಹಂಗಂಗ್ ಚೇಂಜ್ ಮಾಡ್ಕೊಂತಾ ಇರೋದು. ನೋಡಿ ಹಾಡಿಗೆಲ್ಲ ಎಷ್ಟೊಂದು ಎವರ್ಗ್ರೀನ್ ಸಾಂಗ್ ಅಂತ ಇವೆಲ್ಲ ಹೌದು. ಜನಪದ ಗೀತೆಗಳು. ಎಲ್ಲ ಎಂದಿಗೂ ಅದನ್ನ ಮೆರಿತಾ ಇರ್ತವೆ ಹಾಡುಗಳು. ಹೌದು. ರಚನೆ ಮಾಡಿದವರಿಗೂ ಒಂದು ಥ್ಯಾಂಕ್ಸ್. ನನಗೆ ಕಲಿಸ್ಕೊಟ್ಟ ನನ್ನ ದೊಡ್ಡಮ್ಮನಿಗೂ ಥ್ಯಾಂಕ್ಸ್. ನೃತ್ಯ ಮಾಡಿಸ್ತಾ ಇದ್ರು, ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ಮೇಡಮ್ ಇದೆಲ್ಲ ನಮ್ಮ ವಯಸ್ಸವ್ರು ನಾವು ಎಲ್ಲ ಒಂದೇ ವಯಸ್ಸವ್ರು ಅಂತ ಅನ್ಸುತ್ತೆ. ನಾವು ಆವಾಗ ಕಲ್ತಿದ್ದೇನೆ ಚಿಕ್ಕಂದಿನ ವಿದ್ಯೆ ಪರೆದು ಪರೀತೆ ಅಂತ ಹೇಳ್ತಾರಲ್ಲ ಮೇಡಮ್. ಚಿಕ್ಕಂದಿನ ವಿದ್ಯೆ ಪರೆಯುವುದು ಕೊನೆವರೆಗೆ ಅಂತ. ಅದೇನಂತಂದ್ರೆ ನಮ್ಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ ಮೇಡಮ್. ನಾವ್ ಒಂದು 10 ಜಾನಪದ ಹಾಡ್ನ ಒಂದು ಲಾಸ್ಟ್ ಸ್ಕೂಲ್ ಎಂಡ್ ಇರುತ್ತಲ್ಲ ಆ ಟೈಮಲ್ಲಿ ನಾವು 10 ಜಾನಪದ ಗೀತೆ ನಾವೆಲ್ಲ ಮುಗಿಸ್ಕೊಂಡು ಆಟಾಡ್ತಿದ್ವಿ. ಕೋಲಾಟ ಕೂಡ ನಾವು ನಮ್ಮ ಇಷ್ಟವನ್ನ ಸ್ಟೆಪ್ ಹಾಕೊಂಡೆಲ್ಲ ಆಡ್ತಿದ್ವಿ. ಗಂಡು ಮಕ್ಕಳ ತರ ಡ್ರೆಸ್ ಹಾಕೊಂಡು ಇರ್ತಿದ್ವಿ. ಜೊತೆಗೆ ಇನ್ನೊಂದು ಭಾವಗೀತೆನೂ ಇದೆ ಮೇಡಮ್, ತುಂಬಾ ಚೆನ್ನಾಗಿದೆ. ಈ ತರ ಟೈಮಲ್ಲಿ ಒಂದ್ ನಿಮಿಷ ಅದ್ ಲಿಂಕ್ ಶೇರ್ ಮಾಡಿದ್ದೇನೆ ಮಾಸ್ಟರ್ಸ್. ಇಲ್ಲಿರೋರು ಎಲ್ಲಾರುನು ಈಗಾಗ್ಲೇ ಒಂದು 2-3 ಲೈಕ್ಸ್ ಬಂದಿದೆ ಅಷ್ಟೇ. ನಾವಿಲ್ಲಿ 21 ಜನ ಇದ್ದೇವೆ. ಅದು ಒಂದು ಲಿಂಕ್ ಗೆ ಲೈಕ್ ಮಾಡ್ಬಿಟ್ಟು ಎಸ್ ಅಂತ ಕಾಮೆಂಟ್ ಮಾಡ್ಬಿಡಿ ದಯವಿಟ್ಟು. ನಾಗರತ್ನ ಮೇಡಮ್ ಕಂಟಿನ್ಯೂ ಮಾಡ್ತಾರೆ, ಅಷ್ಟ್ರ ಒಳಗಡೆ ನಾವ್ ಒಂದ್ ಲೈಕ್ ಕೊಟ್ಟು ಎಸ್ ಅಂತ ಕಾಮೆಂಟ್ ಮಾಡ್ಬಿಡೋಣ. ಬೇಗ ಎಲ್ಲಾರು ಹೋಗಿ ಲಿಂಕ್ ಹತ್ರ ಲೈಕ್ ಕೊಟ್ಟು ಒಂದು ಕಾಮೆಂಟ್ ಮಾಡಿ ಮಾಸ್ಟರ್ಸ್. ಕಂಟಿನ್ಯೂ ಮಾಡಿ ನಾಗರತ್ನ ಮೇಡಮ್. ಮೇಡಮ್ ನಾವು ಅದೇ ಸ್ಕೂಲ್ ಡೇ ಇರ್ತಿತ್ತಲ್ಲ, ಇಯರ್ ಎಂಡ್ ಡೇ, ಅವಾಗ ಎಲ್ಲಾನು ಮಾಡ್ತಿದ್ವಿ. ಯೂನಿಯನ್ ಡೇ ದಿವಸ ಈ ತರ ಹಾಡುಗಳೆಲ್ಲ ಇರ್ತಿತ್ತು ಮೇಡಮ್. ಒಂದು ಭಾವಗೀತೆ ಕೂಡ ಇದೆ. ಇವ್ರು ಹೇಳಿದ್ರಲ್ಲ ಹಾಡು ತುಂಬಾ ಚೆನ್ನಾಗಿದೆ ಮೇಡಮ್. ಅದು ಈ ತರನೇ ಎಲ್ಲ ಒಂದು ಹಾಡಲ್ಲಿ ಒಂದು ಇದನ್ನ ಜೀವನದ ಅರ್ಥ ಎಲ್ಲ ಬರೋ ತರನೇ ಒಂದು ಹೆಣ್ಣು ಮಗಳಿಗೆ ಮತ್ತು ತಂದೆ ತಾಯಿ ಮನೆಗೆ ಹೋಗ್ಬೇಕಾದ್ರೆ ತಾಯಿ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಒಂದು ಹಾಡಿದೆ. 2 ನಿಮಿಷ ಅದು ಹೇಳ್ತೀನಿ ಮೇಡಮ್ ನಾನು. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ಹೆಣ್ಣಿಗೆ ತಾಯಿಯ ಮನೆಯೂ ಸ್ಥಿರವಲ್ಲ, ತಾಯಿಯ ಮನೆಯೂ ಸ್ಥಿರವಲ್ಲ. ಬೆಟ್ಟಕ್ಕೆ ಬಿದಿರಾಸೆ, ಹೆಣ್ಣಿಗೆ ತೌರಾಸೆ, ಬಿತ್ತಿದ ಬೆಳೆಗೆ ಮಳೆಯಾಸೆ, ಬಿತ್ತಿದ ಬೆಳೆಗೆ ಮಳೆಯಾಸೆ, ಕಂದಮ್ಮ ನಿನ್ನಾಸೆ ನನಗೆ ಅನುಗಾಲ, ನಿನ್ನಾಸೆ ನನಗೆ ಅನುಗಾಲ. ಇನ್ನು ಇದೆ ಮೇಡಮ್. ಈ ತರ ಮೇಡಮ್ ಅದೇ ತುಂಬಾ ಜ್ಞಾಪಕ ಬರುತ್ತೆ. ಈ ತರ ಹಾಡುಗಳೆಲ್ಲ ತುಂಬಾ ಚೆನ್ನಾಗಿ ನಾವೆಲ್ಲ ಪ್ರೈಸ್ ತಗೋತಿದ್ವಿ. ಒಂದು ಜನಪದ ಗೀತೆನೆಲ್ಲ ಪ್ರೈಸ್ ಎಲ್ಲ ತಗೋತಿದ್ವಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಮಾಡಿದ್ರಿ ಮೇಡಮ್. ತುಂಬಾ ಚೆನ್ನಾಗಿದೆ ಮೇಡಮ್. ಆ ತಕ್ಷಣಕ್ಕೆ ಅವಾಗ ಏನೇನ್ ಬೇಕೋ ಅದದು ಹಾಡು 2 ಲೈನ್ ಆದ್ರೂನು ಕೊಡ್ತಾ ಇರ್ತೀರಾ ಮೇಡಮ್. ನಿಮ್ಮ ಕಲೆಗೆ ಎಲ್ಲರೂ ಚಪ್ಪಾಳೆ ತಟ್ಟನ. ಯಾವಾಗ ಬೇಕೋ ಅವಾಗ್ಲೇ ಆ ಟಾಪಿಕ್ ಗೆ 2 ಲೈನ್ ಆದ್ರೂ ಅವರು ಉದಾಹರಣೆಯಾಗಿ ಒಂದು ಇದನ್ನ ಕೊಡ್ತಾರೆ. ಥ್ಯಾಂಕ್ ಯು ಮೇಡಮ್, ನಾಗರತ್ನ ಮೇಡಮ್. ಧನ್ಯವಾದ ಮೇಡಮ್ ಅವಕಾಶಕ್ಕಾಗಿ. ಇವತ್ತೇನು ಎಲ್ಲರೂ ಫ್ರೀ ಆಗಿದೀವಿ ಅಂತ ಮಾತಾಡ್ಬಿಡ್ತಾ ಇದೀವಿ. ಪಾಪ ಬೇರೆಯವ್ರಿಗೆ ಅವಕಾಶ ಸಿಕ್ಲಿ. ಟೈಮ್ ಆಗಿದೆ ಮೇಡಮ್, ಇನ್ನೇನು ಇಲ್ಲ, ಟೈಮ್ ಆಗಿದೆ ಮೇಡಮ್. ಮುಗ್ಸೋಣ. ಇನ್ಯಾರ್ದು ಹ್ಯಾಂಡ್ ರೈಸ್ ಇಲ್ಲ, ಹಂಗಾಗಿ ಮುಗ್ಸೋಣ ಮೇಡಮ್. ಇವರು ಶ್ಯಾಮಲಾ ಮೇಡಮ್. ಕೊಡ್ತೇನೆ ಮೇಡಮ್. ಮಾತಾಡಿ ಶ್ಯಾಮಲಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಒಂದ್ ಹಾಡು ಹೇಳ್ತೀನಿ. ಹೇಳಿ ಮೇಡಮ್. ಗುಟ್ಟೊಂದು ಹೇಳುವೆ
ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಗುಟ್ಟೊಂದ ಹೇಳುವೆ ಪುಟಾಣಿ ಮಕ್ಕಳೇ. ಹಣವು ಹೇಳಿದಂತೆ ನೀನೆಂದು ಕೇಳಬೇಡ, ದಾಸನಾಗಿ ದನಕ್ಕೆ ನೀನೆಂದು ಬಾಳಬೇಡ, ದಾಸನಾಗಿ ದನಕ್ಕೆ ನೀನೆಂದು ಬಾಳಬೇಡ, ಗುಟ್ಟೊಂದ ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಗುಟ್ಟೊಂದ ಹೇಳುವೆ. ನಿಜವು ಕೇಳು ಜಗದಿ ಅನಾಥರಾರು ಇಲ್ಲ, ತಂದೆಯಾಗಿ ಮೇಲೆ ಆ ದೇವನಿರುವನಲ್ಲ, ತಂದೆಯಾಗಿ ಮೇಲೆ ಆ ದೇವನಿರುವನಲ್ಲ, ಗುಟ್ಟೊಂದ ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಗುಟ್ಟೊಂದ ಹೇಳುವೆ. ದೇವನೊಬ್ಬನಿರುವ ಅವನೆಲ್ಲ ನೋಡುತ್ತಿರುವ, ಅವನ ನೆರಳಲಿರುವ ನಾವೆಲ್ಲ ಒಂದೇ ಎನ್ನುವ, ಅವನ ನೆರಳಲಿರುವ ನಾವೆಲ್ಲ ಒಂದೇ ಎನ್ನುವ, ಗುಟ್ಟೊಂದ ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಗುಟ್ಟೊಂದ ಹೇಳುವೆ ಪುಟಾಣಿ ಮಕ್ಕಳೇ. ಅವಕಾಶಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಮೇಡಮ್. ನೀತಿ ಸೈಲೆಂಟ್ ಇರ್ತಕ್ಕಂತಹ ಹಾಡು ಮೇಡಮ್, ತುಂಬಾ ಚೆನ್ನಾಗಿ ಹಾಡಿದ್ರೆ ಕೂತಿದ್ರು ನಮ್ಮ ಶ್ಯಾಮಲಾ ಮೇಡಮ್ ಅವರು. ಹಾಗೇನೆ ಮೇಡಮ್ ಕ್ಲಾಸ್, ಮೇಡಮ್ ಕ್ಲಾಸ್ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಮೇಡಮ್. ಹಾಗೇನೆ ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಷ್ಟೇ ಅಂತೀರಾ ಮೇಡಮ್ ನಮ್ಗೆ ಇದು ಸರಿ ಇರ್ಲಿಲ್ಲ ಮೇಡಮ್ ಮೊಬೈಲ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಕಟ್ ಕಟ್ ಅವರು ಮಾತಾಡುದೆಲ್ಲ ಕಟ್ 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 ಆಗ್ತಾ ಇತ್ತು. ಹೌದು ಹೌದು, ಇವತ್ತೆಲ್ಲ ನೆಟ್ವರ್ಕ್ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಹಾಡಿಗೂ ಸಹ ತುಂಬಾ ಚೆನ್ನಾಗಿ ಹಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮಸ್ಕಾರ. ಸಂಪನ್ನ ಮಾಡೋಣ ಮೇಡಮ್. ಓಕೆ ಮಾಸ್ಟರ್ಸ್. ಗಿರಿಜಾ ಮೊಟ್ಟ ಮೊದಲ ಬಾರಿಗೆ ಸುತೇಜ ಭಟ್ ಮೇಡಮ್ ಅವರು ಅರ್ಧ ಗಂಟೆಗಳ ಕಾಲ ಧ್ಯಾನವನ್ನ ಮಾಡಿಸಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸೋಣ. ಹಾಗೇನೆ ಗಿರಿಜಮ್ಮ ಮೇಡಮ್ ಅವರು ಇವತ್ತಿನ ವಿಶೇಷ ದಿನವಾಗಿರ್ತಕ್ಕಂಥ ರಕ್ಷಾ ಬಂಧನ್ ಅನ್ನೋ ವಿಷಯದ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಭಾಗವತದಲ್ಲಿ ಯಾವ ತರ ಇತ್ತು, ಇತಿಹಾಸದಲ್ಲಿ ಯಾವ ತರ ಇತ್ತು, ಈಗ ಯಾವ ತರ ಆಚರಣೆ ಮಾಡ್ತಾರೆ, ಅದನ್ನ ಯಾವ ತರ ಆಚರಣೆ ಮಾಡ್ಬೇಕು ಅನ್ನೋದನ್ನು ಸಹ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಗಿರಿಜಾ ಮೇಡಮ್. ನಿಮ್ಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಮಾಸ್ಟರ್ಸ್, ಹಾಗೇನೆ ಇಲ್ಲಿ ತನಕ ನೀವು ಸಹ ಕುಳಿತು ಎಲ್ಲವನ್ನು ಕೇಳಿಸ್ಕೊಂಡು ನಿಮ್ಮ ಅನಿಸಿಕೆಗಳನ್ನು ಸಹ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿದೀರಾ ಮಾಸ್ಟರ್ಸ್. ನಿಮ್ಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೇನೆ ಈ ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಟ್ಟಿರ್ತಕ್ಕಂತ ರಂಗನಾಥ್ ಸರ್ ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೇನೆ ಮಹಾವತಾರ್ ಫೌಂಡೇಶನ್ ನ ಆಫೀಸರ್ ನಲ್ಲಿ ಕೆಲಸ ಮಾಡ್ತಕ್ಕಂತಹ ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ ಥ್ಯಾಂಕ್ ಯು ಮಾಸ್ಟರ್ಸ್. ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್.